ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಹೊತ್ತು ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತಿರುವ ವೇಳೆಯಲ್ಲಿ ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ ನಮ್ಮೆಲ್ಲರನ್ನು ನೀನು ಮುನ್ನಡೆಸು, ಬಲಪಡಿಸು ಸ್ವಾಮಿ. ಸಹಾಯ ಮಾಡು. ನಿನ್ನ ಪರಿಶುದ್ಧವಾದ ವಾಕ್ಯವನ್ನು, ನಿನ್ನ ಸತ್ಯ ವಾಕ್ಯವನ್ನು ನಾವು ತಿಳಿದುಕೊಳ್ಳುವುದಕ್ಕೋಸ್ಕರ, ಆ ವಾಕ್ಯದಲ್ಲಿ ಬಲವಾಗಿ ನಿಲ್ಲುವುದಕ್ಕೋಸ್ಕರ, ಅದರ ಆಳದಲ್ಲಿ ನಾವು ಹೋಗುವುದಕ್ಕೋಸ್ಕರ ನಮಗೆ ಸಹಾಯ ಮಾಡು ಕರ್ತನೆ. ಹೌದು ಸ್ವಾಮಿ, ಈ ಲೋಕದ ಅಂತ್ಯ ಕಾಲದಲ್ಲಿ ನಾವೆಲ್ಲರೂ ಜೀವಿಸ್ತಾ ಇದ್ದೇವೆ. ಆದ್ರೆ ಸ್ವಾಮಿ, ಸೈತಾನನು, ದುಷ್ಟಶಕ್ತಿಗಳು ಯಾರನ್ನೂ ಸಹ ಮೋಸಗೊಳಿಸದೆ ಎಲ್ಲರೂ ಈ ಒಂದು ಕ್ರಿಸ್ತಿಯ ಜೀವಿತವನ್ನು ಪರಿಶುದ್ಧವಾಗಿ ಜೀವಿಸಿ ತಮ್ಮ ಜೀವಿತವನ್ನು ಸಂಪೂರ್ಣ ಮಾಡ್ಲಿಕ್ಕೆ ನಿಮ್ಮ ಸಹಾಯವನ್ನು ಕೇಳ್ತೀವಿ ಅಪ್ಪ. ಎಷ್ಟೊಂದು ಗೊಂದಲ ಮತ್ತು ಶೋಧನೆಗಳು ಮತ್ತು ದುಷ್ಟನ ಎಲ್ಲಾ ರೀತಿಯ ಕಷ್ಟಗಳು ಇರುವುದಾದರೂ ಸ್ವಾಮಿ, ಅದರೆಲ್ಲರ ಮಧ್ಯದಿಂದ ನಮ್ಮೆಲ್ಲರನ್ನು ಕಾಪಾಡುವ ಸರ್ವಶಕ್ತನಾದ ಕರ್ತನು ನೀನಾಗಿದ್ದೀಯಾ. ಅದಕ್ಕೋಸ್ಕರ ನಿಮ್ಮನ್ನು ಸ್ತೋತ್ರ ಮಾಡುತ್ತೇವೆ. ಇಲ್ಲಿ ಸೇರಿರುವಂತ ನಮ್ಮ ಎಲ್ಲ ಹಿರಿಯರನ್ನು, ಆತ್ಮೀಯ ಸಹೋದರ ಸಹೋದರಿಯರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಾ, ನನ್ನನ್ನೇ ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ ನಿಮ್ಮ ವಾಕ್ಯವನ್ನು ಧ್ಯಾನಿಸಲು ಹೋಗ್ತಾ ಇದ್ದೇವೆ ಕರ್ತನೆ. ನಿರಂತರ ಸಹಾಯ ಮಾಡುತ್ತಾ ಇರು ಕರ್ತನೆ. ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಆಮೇನ್ ಆಮೇನ್. Amen. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್, ಪ್ರೈಸ್ ಯು ಲಾರ್ಡ್. ಸ್ತೋತ್ರ ತಂದೆ. ಓಕೆ, ಸೊ ನಮ್ಮ ವಾಯ್ಸ್ ಎಲ್ಲರಿಗೂ ಸ್ಪಷ್ಟವಾಗಿರೋದಕ್ಕೋಸ್ಕರ ಸ್ತೋತ್ರ. ಓಕೆ, ಕ್ಲಿಯರ್ ಇದೆಯಲ್ಲ ವಾಯ್ಸ್ ನಿಮಗೆ? ಹೌದು ಬ್ರದರ್. ಸಂತೋಷ. ಓಕೆ, ಸೇರಿರೋರಿಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ. ಓಕೆ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಓಕೆ, ನಾವು 2 ವಾರಗಳಿಂದ ಈ ಕೊನೆಯ ದಿನಗಳ ವಿಷಯವಾಗಿ ದೇವರ ವಾಕ್ಯದ ಎಚ್ಚರಿಕೆಯ ಬಗ್ಗೆ ನಾವು ಕಲಿತಾ ಬಂದಿದ್ದೇವೆ. ಇವತ್ತು ಸಹ ನಾನು ಪಾಠನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ನಾನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡಲ್ಲ. ಮುಂದಿನ ವಾರದಿಂದ ನಾವು ಮೆಸೇಜ್ ಅನ್ನು ಕಂಟಿನ್ಯೂ ಮಾಡುವ. ಯಾಕೆಂದ್ರೆ ನಾವು ಎಷ್ಟು ವಾಕ್ಯದ ಮೇಲೆ ನಮ್ಮ ಜೀವಿತವನ್ನು ಕಟ್ಟಿಕೊಂಡು ಬರ್ತೀವಿ, ಅಷ್ಟು ನಾವು ಕರ್ತನಲ್ಲಿ ಬಲವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ, ನಾನು ನಿಮ್ಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಾದ್ರೂ ನೋಟ್ಸ್ ಬರ್ಕೊಳ್ತೀರಿ, ವಾಕ್ಯಗಳನ್ನು ನಿಮ್ಮ ನೋಟ್ಸ್ ಅಲ್ಲಿ ಬರ್ಕೊಳ್ಳೋದಾದ್ರೆ ತುಂಬಾ ಒಳ್ಳೇದು. ಸೊ ಅದನ್ನ ದಯವಿಟ್ಟು ಮಾಡುವವರು ಮಾಡ್ತಾ ಇರಿ. ಮಾಡದೇ ಇರೋರಿಗೆ ನಾನು ಎನ್ಕರೇಜ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಸಿಗುವ ವಾಕ್ಯಗಳನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳಿ, ಅದು ನಿಮಗೆ ಸಹಾಯವಾಗುತ್ತೆ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ಎಷ್ಟು ಬ್ಯುಸಿ ಆಗಿರ್ತೀವಿ ಅಂತ ಹೇಳಿದ್ರೆ ವಿಷಯಗಳನ್ನೆಲ್ಲ ಮರೆತು ಹೋಗ್ತೀವಿ. ಪ್ರಪಂಚ ಎಲ್ಲಾ ಮನುಷ್ಯರನ್ನು ಬ್ಯುಸಿ ಆದಂತ ಒಂದು ಶೆಡ್ಯೂಲ್ ಅಲ್ಲಿ ಕೊಂಡೊಯ್ತಾ ಇದೆ. ಅದಕ್ಕೋಸ್ಕರ ನಾವು ಕರ್ತನಿಗೆ ಕೊಡುವಂತ ಸಮಯದಲ್ಲಿ ನಮ್ಮ ಆತ್ಮಿಕವಾಗಿ ಬೆಳೆಯೋದಕ್ಕೋಸ್ಕರ ಸಿಗುವಂತ ವಾಕ್ಯಗಳನ್ನು ನಾವು ಬರೆದಿಟ್ಟು ಅದನ್ನು ಸಮಯ ಸಿಕ್ಕುವಾಗ ಧ್ಯಾನಿಸುವಾಗಲೆಲ್ಲ ಅದು ನಮಗೆ ಆಶೀರ್ವಾದವಾಗಿರುತ್ತೆ. ಏನು? ಅದು ಆಶೀರ್ವಾದವಾಗಿರುತ್ತೆ. ಯಾಕೆಂದರೆ ಕರ್ತನ ವಾಕ್ಯದಲ್ಲಿ ಅದನ್ನು ಪಾಲಿಸುವುದು ನಮಗೆ ಆಶೀರ್ವಾದ ಅಂತ ದೇವರ ವಾಕ್ಯನೇ ನಮಗೆ ಕಲಿಸ್ತದೆ. ಹೌದಲ್ವಾ? ಪ್ರಕಟಣೆ 1:1 ಹೇಳ್ತದೆ, ಈ ಪುಸ್ತಕದಲ್ಲಿ ಬರೆದಿರುವ ವಾಕ್ಯವನ್ನು ಓದುವವನು ಮತ್ತೆ ಕೇಳುವವನು ಮತ್ತೆ ಅದರಂತೆ ನಡೆಯುವವನು ಧನ್ಯನು ಅಂತ ಹೇಳ್ತಾರೆ. ಏನು? ಆ ಪುಸ್ತಕದಲ್ಲಿ ಬರೆದಿರುವ ವಾಕ್ಯಗಳನ್ನು ಓದುವವನು, ಕೇಳುವವನು ಮತ್ತು ಅದರಂತೆ ನಡೆಯುವವನು ಧನ್ಯನು, ಆಶೀರ್ವದಿಸಲ್ಪಟ್ಟವನು ಅಂತ ಆ ವಾಕ್ಯ ಹೇಳ್ತದೆ, ಪ್ರಕಟಣೆ 1:1. ಹಾಗಾಗಿ ನಾವು ಕೇಳುವಂತ ವಾಕ್ಯ ಅದನ್ನು ಬರೆದಿಟ್ಟು ಅದನ್ನು ಧ್ಯಾನಿಸಿ ನಮ್ಮ ಜೀವಿತದಲ್ಲಿ ಅದನ್ನು ಅಪ್ಲೈ ಮಾಡಿದಾಗ, ಅನುಸರಿಸಿದಾಗ ಆ ವಾಕ್ಯದ ನಿಜವಾದ ಬೆಲೆ ನಮ್ಮ ಜೀವಿತಕ್ಕೆ ಸಿಗ್ಲಿಕ್ಕೆ ಆರಂಭವಾಗ್ತದೆ. ಯಾಕಂದ್ರೆ ವಾಕ್ಯವನ್ನು ತುಂಬಾ ಕ್ಯಾಶುವಲ್ ಆದ ರೀತಿಯಲ್ಲಿ, ಅಂದ್ರೆ ತುಂಬಾ ಈಸಿ ಆದ ರೀತಿಯಲ್ಲಿ ಇವತ್ತು ನಾವು ಕ್ರಿಸ್ತಿಯ ಮಂಡಲದಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸಿಂಪಲ್ ಆಗಿ ಅದಕ್ಕೆ ಬೆಲೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಸ್ವತಃ ದೇವರು ಹೇಳ್ತಾರೆ, ನನ್ನ
ನಾಮಕ್ಕಿಂತಲೂ ಮೇಲಾಗಿ ನನ್ನ ವಾಕ್ಯವನ್ನು ನಾನು ಇಟ್ಟಿದ್ದೇನೆ ಅಂತ. ಹೌದಾ? ಸೊ ಯಾಕಂತ ಹೇಳಿದ್ರೆ ಆದಿಯಲ್ಲಿ ದೇವರ ವಾಕ್ಯನೇ ಹೇಳ್ತದೆ, ಎಲ್ಲಕ್ಕಿಂತ ಮೊದಲು ವಾಕ್ಯವಿತ್ತು ಅಲ್ವಾ? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು ಅಂತ ನಾವು ಹೋದ್ವಾರ ಸಹ ಕೆಲವೊಂದು ವಾಕ್ಯಗಳನ್ನು ಕಲ್ತಿದ್ದೇವೆ. ಅದನ್ನೇ ಸ್ವಲ್ಪ 5 ನಿಮಿಷ ನಾನು ಬ್ರೌಸ್ ಮಾಡಿಕೊಂಡು ಮುಂದಿನ ವಿಷಯಗಳನ್ನು ಕಂಟಿನ್ಯೂ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆಮೆನ್. ಎಲ್ಲರೂ ನನ್ನ ಜೊತೆ ಇದ್ದೀರಲ್ವಾ? ಆಮೆನ್. ಓಕೆ. ಹೌದು ಸೊ ಯಾರು ನೋಟ್ಸ್ ಬಡ್ಕೊಂಡಿದ್ದೀರಾ ಕಳೆದ ವಾರ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ತುಂಬಾ ಜನ ಇದ್ದಾರೆ, ಸಂತೋಷ. ಎಲ್ಲ ಕುಟುಂಬಗಳಿಗೆ ದೇವರು ನಾನು ಆಶೀರ್ವದಿಸಿ. ಬರ್ಕೊಂಡಿದ್ದೀನಿ ಬ್ರದರ್. ಕೇವಲ ನಾವು ಏನ್ ಮಾಡಿ ಅಂತ ಹೇಳಿದ್ರೆ ಸ್ಕ್ರಿಪ್ಚರ್ ಗಳನ್ನ ಒಂದು ನಿಮಿಷದಲ್ಲಿ ಖಾಲಿ ಸ್ಕ್ರಿಪ್ಚರ್ ಅಂದ್ರೆ ನಂಬರ್ಸ್ ಗಳನ್ನು ಓದ್ತಾ ಹೋಗಿ ಯಾವ್ದ್ಯಾವ್ದು ಅಂತ. ಹೌದಾ? ಹ್ಮ್. ಫಸ್ಟ್ ಕೊರಿಂಥನ್ 3:10-15 ಮೊದಲನೇ ಓಕೆ ಸ್ಕ್ರಿಪ್ಚರ್. ಓಕೆ ಆಮೇಲೆ ಎಫೆಸಿಯನ್ 2:19, 20, 22. ಓಕೆ ಆಮೇಲೆ ಮ್ಯಾಥ್ಯೂ 7:24, 25. ಓಕೆ ಕೊಲಸಿಯ 3:16. ಓಕೆ ಮ್ಯಾಥ್ಯೂ 28:28. ಓಕೆ ಲೂಕ್ 5:35, 36. ಓಕೆ ಜಾನ್ 8:31, 32. ಓಕೆ ಆಮೇಲೆ ಜಾನ್ 6:63. ಓಕೆ ಜಾನ್ 14 ಅದರಲ್ಲಿ 16, 17, 18 ವಾಕ್ಯ. ಓಕೆ ಜಾನ್ 12:48. ಓಕೆ ಅದು ಲಾಸ್ಟ್ ವಾಕ್ಯ. ಮ್ಯಾಥ್ಯೂ 5:19. ಓಕೆ ಇನ್ನೊಂದು ಉಂಟು, ಜಾನ್ ಹಾ 15:7. 15:7. 7. ಸರಿ, ಇಷ್ಟು ವಾಕ್ಯಗಳನ್ನು ಬರ್ಕೊಂಡಿದ್ದೀರಿ ಅಲ್ವಾ? ಹೌದು. ಓಕೆ, ಸರಿ. ಇಲ್ಲಿಂದ ಇನ್ನೂ ಮುಂದಕ್ಕೆ ಉಂಟು ವಾಕ್ಯ. ಹೇಳಿ ಓ, sister. ಇನ್ನೂ ಉಂಟು ವಾಕ್ಯ. ಹೇಳಿ. 1 ಕೊರಿಂಥ 12, 13, 14. ಅದು ಓಕೆ ಹೇಳಿದೆ ಟೀಚರ್. ಅಲ್ಲ, ಹೇಳಲಿಲ್ಲ. ಫಸ್ಟ್ 1 ಕೊರಿಂಥ 3, 10, 11. 1 ಹೌದು ಕೊರಿಂಥ ಹೌದು. 12-15. ಎಫೆಸ ಹಾ, 2, 19, 20, 21. ರೋಮ ಹಾ, 10, 17. ಹಾ. ಮತ್ತಾಯ 7, 24, 25. ಕೊಲೊಸೆ 3, 17. ಮತ್ತಾಯ 28, 20. ಲೂಕ 5, 33, 34, 35, 36. ಜಾನ್ ಓಕೆ ಓಕೆ 8, ಓಕೆ ಸಿಸ್ಟರ್ 31, ಅಲ್ಲಿಂದ 32. ಕಂಟಿನ್ಯೂ ಮಾಡಿದ್ದಾರೆ ಮೇರಿ ಸಿಸ್ಟರ್, ಆಯ್ತಾ? ಹ್ಮ್. ಓಕೆ, ಸರಿ ಸರಿ, ವೆರಿ ಗುಡ್ ವೆರಿ ಗುಡ್. ಮೇರಿ ಸಿಸ್ಟರ್ ಸಹ ಬರ್ಕೊಂಡಿರೋದು ತುಂಬಾ ಸಂತೋಷ. ಓಕೆ, ವೆರಿ ಗುಡ್ ಸಿಸ್ಟರ್. ನೋಡಿ, ಇದು ದೇವರ ವಾಕ್ಯಕ್ಕೆ ಬೆಲೆ ಕೊಡುವಂತ ಒಂದು ಸಿಸ್ಟಮ್. ಯಾಕಂದ್ರೆ ಶಾಲೆಗೆ ಹೋಗೋ ಮಕ್ಕಳು ಸರ್ ಪಾಠ ಕಲಿಸುವಾಗ ವಾಕ್ಯಗಳನ್ನು ಬರ್ಕೊಂಡು ಆಗ ಆ ಸರ್ಗೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ? ಮಕ್ಕಳು ಇಂಟ್ರೆಸ್ಟ್ ಕೊಟ್ಟು ಪಾಠ ಕೇಳ್ತಾ ಇದ್ದಾರೆ, ಬರ್ಕೊಳ್ತಾ ಇದ್ದಾರೆ, ನೋಟ್ಸ್ ಮಾಡ್ತಾ ಇದ್ದಾರೆ. ಪರೀಕ್ಷೆ ಬರುವಾಗ ಅವರಿಗೆ ರೆಫರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಮಾಸ್ಟರ್ ಅನ್ಕೊಳ್ತಾರೆ. ನಿಮಗೆ ಗೊತ್ತುಂಟ, ಈ ಶಾಲೆ ಮತ್ತು ಶಿಷ್ಯರ ಅಂದ್ರೆ ಗುರು ಮತ್ತು ಶಿಷ್ಯರ ಒಳ್ಳೆ ಒಂದು ಬಂಧ ನಮ್ಗೆ ಯೇಸು ಮತ್ತು ತನ್ನ ಶಿಷ್ಯರ ಮಧ್ಯದಲ್ಲಿ ನಾವು ಕಾಣಲಿಕ್ಕೆ ಸಿಗ್ತದೆ. ಹೌದಾ? ಯೇಸು ಎಲ್ಲರಿಗಿಂತ ದೊಡ್ಡ ಗುರು, ಆತನಿಗಿಂತ ಮೇಲಾದ ಗುರು ಬೇರೊಬ್ಬರಿಲ್ಲ. ನಮ್ಮೆಲ್ಲರಿಗೂ ದೊಡ್ಡ ಗುರು ಯಾರು? ಯೇಸು. ಆಮೆನ್. ಸೊ ನಾವೆಲ್ಲರೂ ಆತನ ಶಿಷ್ಯರುಗಳಾಗಿದ್ದೇವೆ. ಯೇಸು ಹೇಳಿದ ಮಾತನ್ನು ನಿಮ್ಗೆ ನೆನಪಿಸ್ತೀನಿ. ಇಡೀ ಲೋಕಕ್ಕೆ ಹೋಗಿ ಅವರಿಗೆ ಸುವಾರ್ತೆ ಸಾರಿ, ತಂದೆ, ಮಗ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಟ್ಟು ಅವರನ್ನು ನನಗೋಸ್ಕರ ಶಿಷ್ಯರನ್ನಾಗಿ ಮಾಡಿರಿ. ಹಾಗಾದ್ರೆ ಈ ಲೋಕದಲ್ಲಿ ಯೇಸು ಕ್ರಿಸ್ತನನ್ನು ನಂಬುವವರಾದ ಪ್ರತಿಯೊಬ್ಬರು ಇವತ್ತು ಯಾರಾಗಿದ್ದಾರೆ? ಮೊದಲನೇದಾಗಿ ಶಿಷ್ಯರಾಗಿದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಇದು ಗುರು ಶಿಷ್ಯರ ಒಂದು ಸಂಬಂಧದ ವೇಳೆಯಲ್ಲಿ ನಾವು ವಾಕ್ಯಗಳನ್ನು ಕಲಿಯುವಾಗ ನಮ್ಮ ನಿಜವಾದ ಗುರು, ದೊಡ್ಡ ಗುರು ತುಂಬಾ ಸಂತೋಷ ಪಡ್ತಾರೆ. ಆಮೆನ್. ಸೊ ಹಾಗಾಗಿ ನಾವು ಆದಷ್ಟು ವಾಕ್ಯಗಳನ್ನು ಬರ್ಕೊಳ್ಳೋರಾಗೋಣ. ತುಂಬಾ ಸಂತೋಷ, ನೀವೆಲ್ಲ ಬರ್ಕೊಳ್ತಾ ಇದ್ದೀರಾ. ಇಟ್ಸ್ ಅ ಗ್ರೇಟ್ ಥಿಂಗ್. ಇದು ದೇವರ ವಾಕ್ಯಕ್ಕೆ ಕೊಡುವಂತ ಬೆಲೆಯಲ್ಲಿ ಇರುವಂತ ಒಂದು ಭಾಗ. ನಾವು ಬೆಲೆ ಕೊಡ್ತೀವಿ ಅಂತ ಸುಮ್ನೆ ಕಿವಿಯಲ್ಲಿ ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾದ್ರೆ ಏನಾಗುತ್ತೆ ಗೊತ್ತುಂಟಾ? ಕೇಳುವವರು ಮಾತ್ರ ಅಲ್ಲ, ಅನುಸರಿಸುವವರಾಗ್ಬೇಕು ಅಂತ ಯಾಕೋಬನ ಪುಸ್ತಕದಲ್ಲಿ ಒಂದು ವಾಕ್ಯ ಬರೆದಿದೆ ಗೊತ್ತುಂಟಾ? 1ನೇ ಅಧ್ಯಾಯದಲ್ಲಿ. ಆ ವಾಕ್ಯ ಒಂದು ಸ್ವಲ್ಪ ನೆನಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ವಾಕ್ಯ ಬರ್ಕೊಳ್ಬೇಕಾಗಿಲ್ಲ, ಜಸ್ಟ್ ಓದಿ. ನಾವು ಕೇವಲ ಕೇಳುವರಾಗಬಾರದು, ಬರೆದುಕೊಂಡು ಅದನ್ನು ದಿನಾಲು ಧ್ಯಾನಿಸುವರಾಗ್ಬೇಕು ಅನ್ನೋದಕ್ಕೆ ಯಾಕೋಬನ ಪತ್ರ. ಇದು ಎಕ್ಸ್ಟ್ರಾ ಸ್ಕ್ರಿಪ್ಚರ್ ಕೊಡ್ತಾ ಇದ್ದೀನಿ ನೆನಪಿಗೆ ಬಂದಿದ್ದಕ್ಕೋಸ್ಕರ. 1ರಲ್ಲಿ 22 ಅಲ್ಲ ಅಂಕಲ್?
ಎಸ್, ವೆರಿ ಗುಡ್ ಜೀವಿಕ. 21, ವಾಕ್ಯದ ಪ್ರಕಾರ 22. ಹಾ, ಓದು ಓದು. ಹಾ. 22. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೂಡಿರಿ. ಅದು ನೋಡಿ ನಿಮ್ಮ ನೋಡಿ ಆತ್ಮವನ್ನು ನೋಡಿ, ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಆ ವಾಕ್ಯ ಬೆಳಿಲಿಕ್ಕೆ ಎಡೆಗೊಡ್ಬೇಕು ನಾವು. ಅದು ಬೀಜವಾಗಿದೆ. ದೇವರ ವಾಕ್ಯ ಅಂದ್ರೆ ಏನು? ಬೀಜ. ಮಾರ್ಕ 4:15 ಅನ್ಸುತ್ತೆ. ದೇವರ ವಾಕ್ಯ ಅಂದ್ರೆ ಬೀಜ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ವರ್ಡ್ ಆಫ್ ಗಾಡ್ ಇಸ್ ದ ಸೀಡ್ ಅಂತ ಹೇಳಿದ್ದಾರೆ. ಆ ವಾಕ್ಯ ನಮ್ಮ ಹೃದಯದಲ್ಲಿ ಬಿತ್ತಲ್ಪಡುವಾಗ ಆ ವಾಕ್ಯಕ್ಕೆ ಬೇರೂರುವುದಕ್ಕೆ ನಾವು ಅವಸರ ಕೊಡ್ಬೇಕು. ಹೇಗೆ? ನಮ್ರತೆಯಿಂದ, ಭಯದಿಂದ, ಭಕ್ತಿಯಿಂದ, ಆಧಾರದಿಂದ ನಾವು ಅದಕ್ಕೆ ಸಮಯ ಕೊಡ್ಬೇಕು, ಸ್ಥಳ ಕೊಡ್ಬೇಕು, ಎಡೆ ಕೊಡ್ಬೇಕು. ಅದು ಏನ್ ಮಾಡ್ತದೆ? ಆ ವಾಕ್ಯವೆಂಬ ಬೀಜ ನಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ಅದಕ್ಕೋಸ್ಕರ ಕೇಳುವಂತ ವಾಕ್ಯಗಳನ್ನು ಬರೆದಿಟ್ಟು ನಾವು ಫ್ರೀ ಆಗಿ ಕೂತ್ಕೊಳ್ಳುವ ಸಮಯದಲ್ಲಿ ಅದನ್ನು ಓದಿ ಧ್ಯಾನಿಸುವಾಗ ಅದರಲ್ಲಿ ಇನ್ನಷ್ಟು ಪ್ರಕಟಣೆಗಳನ್ನು ದೇವರು ತನ್ನ ಆತ್ಮನ ಮೂಲಕ ಮಾತನಾಡ್ಲಿಕ್ಕೆ ಆರಂಭಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನಾವು ವಾಕ್ಯಕ್ಕೆ ಆದಷ್ಟು ಬೆಲೆ ಕೊಡ್ಬೇಕು. ಮುಂದಿನ ವಾಕ್ಯ ಹೇಳ್ತದೆ, ಓದು. ವಾಕ್ಯದ 22. ಪ್ರಕಾರ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅದನ್ನು ಕೇಳುವವರೇ ಮಾತ್ರವೇ ಆಗಿದ್ದು ನಿಮ್ಮನ್ನೇ ನೀವು ಮೋಸಗೊಳಿಸಬೇಡಿರಿ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ವಾಕ್ಯ ತುಂಬಾ ಕೇಳ್ತೀವಿ, ನಾವೆಲ್ಲರೂ ಹೌದು, ತುಂಬಾ ವಾಕ್ಯ ಕೇಳ್ತೀವಿ. ಯಾಕೆಂದ್ರೆ ಮೀಡಿಯಾ ಇವತ್ತು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಮೀಡಿಯಾದಲ್ಲಿ ಬೇಕಾದಷ್ಟು ವಾಕ್ಯ ಹೇಳುವವರಿದ್ದಾರೆ. ತುಂಬಾ ವಾಕ್ಯ ಕೇಳ್ತೀವಿ, ಆದ್ರೆ ಅದರಂತೆ ನಡೆಯೋರು ನಾವು ಎಷ್ಟಾಗಿದ್ದೇವೆ ಎಂದು ನಮ್ಮನ್ನೇ ಪ್ರಶ್ನೆ ಮಾಡಿದಾಗ ಉತ್ತರ ನಮಗೆ ಸಿಗ್ತದೆ. ಅದಕ್ಕೆ ಸ್ಪಷ್ಟವಾಗಿ ಇಲ್ಲಿ ಹೇಳಲ್ಪಟ್ಟಿದೆ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಆ ವಾಕ್ಯದಲ್ಲಿ ನೆಲೆ ನಿಂತಿರಿ, ವಾಕ್ಯವನ್ನು ಪಾಲಿಸಿರಿ. ಅದನ್ನು ಕೇವಲ ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನೇ ನೀವು ಮೋಸಗೊಳಿಸಬೇಡಿರಿ. ಮುಂದಿನ ವಾಕ್ಯ ಹೇಳ್ತದೆ, ಓದು. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಮುಂದೆ ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ನೋಡಿ ಆದರೆ ನೋಡಿ, ಸಾಕು. ಆ ಕ್ಷಣವೇ ಮರೆತು ಬಿಡುವನು. ನಮ್ಮಲ್ಲಿ ಎಷ್ಟು ಜನ ಇದ್ದೇವೆ ಅನ್ನೋದನ್ನು ಒಮ್ಮೆ ನಾವು ಪ್ರಶ್ನೆ ಮಾಡಿ ನೋಡುವ. ನಮ್ಮ ಜೀವಿತದಲ್ಲಿ ಅದೆಷ್ಟೋ ಸಲ ದೇವರು ಅವಸರ ಕೊಟ್ಟು ನಮಗೆ ಒಳ್ಳೆ ಒಳ್ಳೆಯ ವಾಕ್ಯಗಳನ್ನು ದೇವರು ನಮಗೆ ಕಲಿಸಿದ್ದಾರೆ, ಬೋಧಿಸಿದ್ದಾರೆ ಅಲ್ವಾ? ನಮ್ಮ ಆತ್ಮಗಳಿಗೆ ಜೀವವನ್ನು ತುಂಬಿಸಿದ್ದಾರೆ. ಆ ವಾಕ್ಯಗಳನ್ನು ನಾವು ನೆನಪಿಟ್ಟುಕೊಳ್ಳಿಕ್ಕೆ ಪಾಲನೆ ಮಾಡುವುದು ಎರಡನೇ ಸ್ಟೆಪ್. ಮೊದಲು ನೆನಪಿಟ್ಕೊಂಡ್ರೆ ಮಾತ್ರ ಪಾಲನೆ ಮಾಡ್ಲಿಕ್ಕೆ ಆಗತ್ತೆ, ಹೌದಲ್ವಾ? ಸೊ ಅದಕ್ಕೋಸ್ಕರ ವಾಕ್ಯವನ್ನು ನಾವು ನೆನಪಲ್ಲಿಟ್ಟು ಧ್ಯಾನಿಸಿ ಬರೆದಿಟ್ಟು ಅದನ್ನು ನಮ್ಮ ಜೀವಿತದ ಸಂದರ್ಭಗಳಲ್ಲಿ ವಾಕ್ಯಗಳನ್ನು ಪಾಲಿಸುವಾಗ ದೇವರು ಇಷ್ಟಪಡ್ತಾರೆ, ಅವರಿಗೆ ಸಂತೋಷ ಉಂಟಾಗ್ತದೆ. ಇಲ್ಲಾದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಕೇವಲ ಕೇಳುವವನಾಗಿ ಅದರ ಪ್ರಕಾರ ನಡೆಯದಿದ್ದರೆ ಅವನ ಕನ್ನಡಿಯಲ್ಲಿ ನೋಡಿದವನ ಹಾಗಿರ್ತಾನೆ. ನಾವು ಎಷ್ಟು ಸಲ ಕನ್ನಡಿ ನೋಡ್ತೀವಿ. ಈ ಕ್ಷಣದಲ್ಲಿ ನಾವು ಇವಾಗ ಕೂತಲ್ಲಿ ನಮ್ಮ ಮುಖ ಛಾಯೆ ಹೇಗಿದೆ ಅಂತ ನಮಗೆ ಗೊತ್ತುಂಟಾ? ಕರೆಕ್ಟ್ ಆಗಿ ಊಹಿಸ್ಲಿಕ್ಕೆ ಆಗುದಿಲ್ಲ. ಪುನಃ ಹೋಗಿ ನೋಡ್ತೀವಿ ಅಲ್ವಾ? ಪದೇ ಪದೇ ಮರ್ತೋಗ್ತೀವಿ. ಅದಕ್ಕೆ ಹೋಲಿಸಿದ್ದಾರೆ ಈ ಪತ್ರವನ್ನು ಬರೆಯುವನು. ಸೊ ಅದಕ್ಕೋಸ್ಕರ ಬರೆದಿಟ್ಕೊಳ್ಳುವುದು ತುಂಬಾ ಉತ್ತಮ. ಆಮೇಲೆ ಯಾರ್ಯಾರಿಗೆ ಬರೆಯುವ ಕೃಪೆ ದೇವರು ಕೊಟ್ಟಿದ್ದಾರೋ ಅವರು ದೇವರ ವಾಕ್ಯಕ್ಕೆ ಬೆಲೆ ಕೊಟ್ಟು ಆ ವಾಕ್ಯಗಳನ್ನು ಬರೆದಿಟ್ಕೊಳ್ಳಿ. ಅದು ನಮಗೆ ತುಂಬಾ ಉತ್ತಮ. ಅನೇಕರು ಮಾಡ್ತಾರೆ, ತುಂಬಾ ಸಂತೋಷ. ಆಮೆನ್. ಓಕೆ, ನೋಡಿ ಮುಂದಿನ ವಾಕ್ಯ, ಕೊನೆ ವಾಕ್ಯ ಓದು. 25 ಅಂಕಲ್. 25. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ತನ್ನ ನಡತೆಯಿಂದ ಧನ್ಯನಾಗುವನು. ನೋಡಿ, ಆ ವಾಕ್ಯಕ್ಕೆ ಲಕ್ಷ್ಯ ಕೊಟ್ಟು ಇನ್ನು ನೋಡುತ್ತಲೇ ಇರುವವನು
ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಆಮೇಲೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಸಂಗತಿ. ಇದು ನಮ್ಮ ಸಬ್ಜೆಕ್ಟ್ ಅಲ್ಲ, ಆದ್ರೆ ನೆನಪಲ್ಲಿ ಬಂದಿದ್ದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ವಾಕ್ಯಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಅಂತಿಮ ದಿನಗಳಲ್ಲಿದ್ದೇವೆ. ಹೇಗಾದ್ರೂ ಮಾಡಿ ದುಷ್ಟನು ಬಂದು ನಮ್ಮನ್ನು ಮರಳುಗೊಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದಾರೆ, ನಿಮ್ಮನ್ನು ವಂಚನೆ ಮಾಡ್ತಾರೆ, ಮೋಸಗೊಳಿಸಾರು, ಹುಷಾರಾಗಿರಿ, ಎಚ್ಚರಿಕೆ ಆಗಿರಿ. ಸಾಧ್ಯವಾದರೆ ಆಯ್ದುಕೊಂಡಂತ ಕ್ರಿಸ್ತಿಯ ಜನರನ್ನು ಸಹ ಮೋಸಗೊಳಿಸ್ತಾರೆ ಅಂತ ಹೇಳಲ್ಪಟ್ಟಿದೆ. ಹಾಗಾಗಿ ಇವತ್ತು ಮೀಡಿಯಾ ತುಂಬಾ ಬೆಳೆದು ಬಿಟ್ಟಿದೆ. ಅದಕ್ಕೋಸ್ಕರ ನಾವು ತುಂಬಾ ಜಾಗೃತರಾಗಿ ನಮಗೆ ಕೈಯಲ್ಲಿ ಕೊಟ್ಟಂತ ಆ ಬೈಬಲ್ ಎಂಬ ಪುಸ್ತಕವನ್ನು ಹೆಚ್ಚೆಚ್ಚಾಗಿ ಓದುವಾಗ ನಾವು ಸುರಕ್ಷಿತವಾದಂತ ಒಂದು ಸ್ಥಳದಲ್ಲಿ ಇರ್ಲಿಕ್ಕೆ ಸಾಧ್ಯವಾಗತ್ತೆ. ಓಕೆ, ಸರಿ. ಹೋದ ವಾರ ಕಲಿತ ಪಾಠ, ನಾವು ಕ್ರಿಸ್ತನ ಮೇಲೆ ನಮ್ಮ ಅಸ್ಥಿವಾರವನ್ನು ಕಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ಓಕೆ, ಕ್ರಿಸ್ತನ ಮೇಲೆ ಅಸ್ಥಿವಾರವನ್ನು ಕಟ್ಟುವುದಂತ ನಾವು ಸ್ವಲ್ಪ ತಿಳಿದುಕೊಂಡಿದ್ದೇವೆ. ಆದರೆ ಕ್ರಿಸ್ತನ ಮೇಲೆ ನಮ್ಮ ಮನೆಯನ್ನು, ಅಂದ್ರೆ ಆತನು ನಮ್ಮ ಮೂಲೆಗಲ್ಲಾಗಿದ್ದು, ಮನೆಯ ಮೂಲೆಗಲ್ಲಾಗಿದ್ದು, ಆತನ ವಾಕ್ಯಗಳಿಂದ ನಮ್ಮ ಜೀವಿತವನ್ನು ಕಟ್ಟುವುದೇ ಕ್ರಿಸ್ತನ ಮೇಲೆ ಕಟ್ಟುವ ಮನೆಗೆ ಸಮಾನವಾಗಿದೆ. ಆಯ್ತಾ? ಕ್ರಿಸ್ತನ ದೊಡ್ಡ ಬಂಡೆ, ಹೌದಾ? ಸೊ ಆ ದೊಡ್ಡ ಬಂಡೆ ಮೇಲೆ ನಾವು ಚಿಕ್ಕ ಚಿಕ್ಕ ಇಟ್ಟಿಗೆಗಳಾಗಿ ಕಟ್ಟಲ್ಪಡ್ತಾ ಇದ್ದೇವೆ, ಒಂದು ಮನೆಯಾಗಿ ಕಟ್ಟಲ್ಪಡ್ತಾ ಇದ್ದೇವೆ. ನಾವು ದೂರದಲ್ಲಿದ್ದರು, ಹತ್ತಿರದಲ್ಲಿದ್ದರು, ಯಾವ ರೀತಿಯದವರಾಗಿದ್ದರು, ಬೇರೆ ಬೇರೆ ಭಾಷೆಯವರಾಗಿದ್ದರು, ಬೇರೆ ಬೇರೆ ಕಲ್ಚರ್ ಆಗಿದ್ದರು ಸರಿ, ನಮ್ಮ ಸ್ವಭಾವಗಳು ಬೇರೆ ರೀತಿಯಲ್ಲಿದ್ದರೂ ಸರಿ, ನಾವು ದೂರ ಸ್ಥಳದಲ್ಲಿದ್ದರೂ ಸರಿ, ನಾವೆಲ್ಲರೂ ಒಂದೇ ಕುಟುಂಬಕ್ಕೆ, ಅಂದ್ರೆ ಒಂದೇ ಕ್ರಿಸ್ತನೆಂಬ ಆ ದೊಡ್ಡ ಬಂಡೆಯ ಮೇಲೆ, ಆ ಫೌಂಡೇಶನ್ ಮೇಲೆ, ಆತನ ಸ್ವಂತ ಸಭೆಯಾಗಿ, ಆತನ ಪ್ರಿಯ ಮಕ್ಕಳಾಗಿ, ಆತನ ಪ್ರಿಯ ಸಂತರಾಗಿ, ಆತನ ಪ್ರಿಯ ರಾಜರಾಗಿ ನಾವು ಕಟ್ಟಲ್ಪಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಒಂದಾಗಿರ್ಬೇಕು, ಒಂದು ಮನಸ್ಸಿನವರಾಗಿರ್ಬೇಕು. ನಮ್ಮಲ್ಲಿ ಇರುವಂತ ಕೆಲವೊಂದು ಬೇಡದಿರುವ ಸ್ವಭಾವಗಳು ನಮ್ಮಲ್ಲಿ ಪ್ರಕಟವಾದರೂ ಸಹ ಬೇಗನೆ ಅದನ್ನು ಮರೆತು ಕ್ಷಮೆಯನ್ನು ಯಾಚಿಸಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಪದೇ ಪದೇ ನಾವು ಆದಷ್ಟು ಕ್ಷಮಿಸುವ ಭಾವನೆಯನ್ನು ಹೊಂದಿಕೊಂಡು ಎಲ್ಲರನ್ನು ಪ್ರೀತಿಸುವ ಭಾವನೆಯಲ್ಲಿ ಇರಬೇಕು. ಕೆಟ್ಟದನ್ನು ದೂರ ಮಾಡಿ ದೇವರಿಗೆ ಮೆಚ್ಚುಗೆ ಆದಂತ ಸಂಗತಿಗಳನ್ನು ಮಾತ್ರ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಸರಿ, ಹಾಗಾದ್ರೆ ಕ್ರಿಸ್ತನು ಮತ್ತು ಆತನ ವಾಕ್ಯಗಳು ನಮ್ಮ ಜೀವಿತಕ್ಕೆ ಅಸ್ಥಿವಾರ ಅಥವಾ ಫೌಂಡೇಶನ್ ಅಂತ ಹೋದವಾರ ನಾವು ನೋಡಿದ್ದೀವಿ. ಆದ್ರೂ ಎಷ್ಟು ಜನರಿಗೆ ಇದು ಅರ್ಥ ಆಯ್ತು ಇಲ್ಲ ಅಂತ ಗೊತ್ತಿಲ್ಲ. ಆದ್ರೂ ಸಹ ಅದನ್ನು ಸ್ವಲ್ಪ ಬ್ರೌಸ್ ಮಾಡುತ್ತಾ ಮುಂದಿನ ಹಂತಕ್ಕೆ ನಾನು ಹೋಗ್ತೀನಿ. ನೋಡಿ, ವಾಕ್ಯವನ್ನು ನಾನು ನೆನಪಿಸ್ತೀನಿ. ಯೇಸು ಹೇಳಿದ್ದಾರೆ ಯೋಹನ್ನ 17:17 ನಿನ್ನ ವಾಕ್ಯವೇ ಸತ್ಯ ಅಂತ ತನ್ನ ತಂದೆ ಹತ್ರ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ವಾಕ್ಯ ಯಾವುದು ಅಂತ ನೋಡಿದಾಗ ಯೇಸುವಿನ ಹೆಸರೇ ದೇವರ ವಾಕ್ಯ ಎಂಬುದಾಗಿ, ಹೌದಾ? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿ ಇತ್ತು, ವಾಕ್ಯ ದೇವರಾಗಿತ್ತು ಮತ್ತು ಅವರು ನರವತಾರವನ್ನು ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದರು. ಯೇಸು ಸ್ವತಃ ದೇವರ ವಾಕ್ಯವಾಗಿದ್ದಾರೆ. ನೋಟ್ ದಿಸ್ ಪಾಯಿಂಟ್. ಯೇಸು ಸ್ವತಃ ತಾನೇ ದೇವರ ವಾಕ್ಯವಾಗಿದ್ದಾರೆ. ಪ್ರಕಟಣೆ 19:13 ಓದುವುದು ಬೇಡ, ಸ್ವತಃ ದೇವರ ವಾಕ್ಯವಾಗಿದ್ದಾರೆ. ಇವತ್ತು ಬೈಬಲ್ ಅಲ್ಲಿ ಅನೇಕ ಪುಸ್ತಕಗಳಿದ್ದಾವೆ, ಹೌದಾ? ಸೊ ಅನೇಕ ವಿಶ್ವಾಸಿಗಳಿಗೆ ಇವತ್ತು ಸಹ ಗೊತ್ತಿಲ್ಲ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಎಲ್ಲಿಂದ ಆರಂಭಿಸ್ಬೇಕು, ಏನನ್ನು ನಾವು ತಿಳ್ಕೊಳ್ಬೇಕು ಬೈಬಲ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾವು ಈ ಸತ್ಯವನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಗೊತ್ತಾಗ್ತಿದೆಯಲ್ಲ? ಯೋಹನ್ನ 14:6 ಹೇಳ್ತಾರೆ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ ಅಂತ. ಯೇಸು ಮಾತ್ರ ಸತ್ಯ ಉಳ್ಳವರಾಗಿದ್ದಾರೆ. ಓಕೆ, ಮತ್ತೆ ಈ ವಾಕ್ಯವನ್ನು ಸಹ ನೋಡಿದ್ದೀವಿ ನಾವು ಯೋಹನ್ನ 8:31-32 ನನ್ನ ವಾಕ್ಯದಲ್ಲಿ ನೆಲೆದುಕೊಂಡಿದ್ದರೆ ಮಾತ್ರ ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ. ನೋಡಿ, ಯೇಸು ಹೇಳಿದಂತ ವಾಕ್ಯಗಳನ್ನು ನಾವು ಸರಿಯಾಗಿ ತಿಳಿದುಕೊಂಡ್ರೆ ಮಾತ್ರ ಪೂರ್ಣ ಸತ್ಯಗಳನ್ನು ತಿಳಿಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ನಾವು ಯೇಸುವಿನ ವಾಕ್ಯಗಳನ್ನು ಸರಿಯಾಗಿ ತಿಳಿಯದೆ
ಬೈಬಲ್ ಅಲ್ಲೇ ಇರುವಂತ ಬೇರೆ ಪುಸ್ತಕಗಳನ್ನು ಹೆಚ್ಚಾಗಿ ಓದಿದಾಗ, ಪ್ರತ್ಯೇಕವಾಗಿ ಹಳೆ ನಿಯಮಗಳನ್ನು ಓದ್ತಾ ಹೋದರೆ ಈ ಸತ್ಯ ಯಾವುದು, ಯಾವುದನ್ನು ನಾವು ಪಾಲಿಸಬೇಕು, ಯಾವುದನ್ನು ನಾವು ಪಾಲಿಸಬಾರದು ಎಂಬ ಆ ಒಂದು ಗೊಂದಲ ನಮ್ಮಲ್ಲಿ ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಇವತ್ತು ಪ್ರಪಂಚದಲ್ಲಿ ಅನೇಕ ಬೇರೆ 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 ರೀತಿಯ ಸಭೆಗಳು ಹುಟ್ಕೊಂಡು ಬೆಳೀತಾ ಬರ್ತಾ ಇದೆ. ಯಾಕಂದ್ರೆ ಫೌಂಡೇಶನ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಅನೇಕರಿಗೆ. ಅದಕ್ಕೋಸ್ಕರ ನಮ್ಮ ಫೌಂಡೇಶನ್ ಯೇಸು ಆಗಿರ್ಬೇಕು. ಯಾಕಂದ್ರೆ ಆತನೇ ದೇವರ ವಾಕ್ಯವಾಗಿದ್ದಾರೆ. ಹಾಗಾದ್ರೆ ಯೇಸುವಿನ ಮೂಲಕ ಬಂದಂತ ವಾಕ್ಯಗಳೇ ನಮಗೆ ಫೌಂಡೇಶನ್ ಅನ್ನೋದಕ್ಕಾಗಿ ಈ ಮುಖ್ಯವಾದ ವಾಕ್ಯವನ್ನು ನಾವು ಇವಾಗ ಓದುವ. ಈ ಓದುವಾರ ನಾನು ಈ ವಾಕ್ಯ ಕೊಟ್ಟಿಲ್ಲ, ಸೊ ಈ ವಾಕ್ಯವನ್ನು ಈ ಸಮಯದಲ್ಲಿ ಓದಿ. ಯೋಹಾನನ ಸುವಾರ್ತೆನೆ 1ನೇ ಅಧ್ಯಾಯ 17ನೇ ವಾಕ್ಯ. ಯೋಹಾನ 1:17. ಓದಿದ ಅಂಕಲ್. ಹ್ಮ್ ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಹ್ಮ್ ಕೃಪೆಯು ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಆಮೇಲೆ ಓಕೆ, ನೋಡಿ ಇಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಇಲ್ಲಿ ಒಂದು ಡಿವಿಷನ್ ಅನ್ನು ನೋಡ್ಬೋದು, ಎರಡು ಪ್ರತ್ಯೇಕತೆಯನ್ನು ನೋಡ್ಬೋದು. ಮೋಶೆಯ ಧರ್ಮಶಾಸ್ತ್ರ ಇದು ಒಂದು ಪಾಠವಾಗಿದೆ. ಈ ಪಾಠವನ್ನು ಆದರೆ ಮುಂದಿನ ವಾರ ನಾವು ಕಲಿತುಕೊಳ್ಳುವ. ಓಕೆ, ಅನೇಕರಿಗೆ ಈ ಸಂಶಯಗಳು ಇರಬಹುದು, ಮೋಶೆಯ ಧರ್ಮಶಾಸ್ತ್ರ ಅಂದ್ರೆ ಏನು ಅಂತ. ಓಕೆ, ಚುರುಕಾಗಿ ಹೇಳುವುದಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಮೊದಲ 5 ಪುಸ್ತಕಗಳು ಮೋಶೆ ಮುಖಾಂತರ ದೇವರು ಕೊಟ್ಟಂತ ಪುಸ್ತಕಗಳಾಗಿವೆ. ಅದಕ್ಕೆ ಧರ್ಮಶಾಸ್ತ್ರ ಅಂತಾರೆ. ಅದ ನಂತರ ರಾಜರುಗಳು, ಪ್ರವಾದಿಗಳು ಬಂದು ದೇವರು ಅವರ ಮುಖಾಂತರ ಅದೇ ಮೋಶೆಯ ಧರ್ಮಶಾಸ್ತ್ರವನ್ನು ಪದೇ ಪದೇ ತನ್ನ ಇಸ್ರಾಯೇಲ್ ಜನರಿಗೆ ನೆನಪಿಸುತ್ತಾ ಬಂದದ್ದಕ್ಕಾಗಿ ಅವರು ತಮ್ಮ ಮೂಲಕ ಅನೇಕ ವಿಷಯಗಳನ್ನು ಬರೀತಾ ಹೋದ್ರು, ಹೇಳ್ತಾ ಹೋದ್ರು. ಅದೇ ಪ್ರವಾದನೆಗಳ ಪುಸ್ತಕ ಅಂತ ಹೇಳ್ತಾರೆ. ಮತ್ತು ಅನೇಕರು ದೇವರನ್ನು ಸ್ತುತಿಸಿ ಹಾಡಿ ಹೊಗಳಿದಂತ ಕೀರ್ತನೆಗಳು ಅಂದ್ರೆ ಸಂಗೀತಗಳನ್ನು ಒಂದು ಕಡೆ ಪುಸ್ತಕದಲ್ಲಿ ಬರೀತಾ ಹೋದ್ರು. ಅದಕ್ಕೆ ಕೀರ್ತನೆ ಪುಸ್ತಕ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ಸೊಲೊಮೋನ್ ರಾಜನು ತನ್ನ ಜ್ಞಾನದಲ್ಲಿ ಬರೆದಂತ ಪುಸ್ತಕಕ್ಕೆ ನೀತಿ ವಾಕ್ಯ ಅಥವಾ ನೀತಿ ವಚನ ಅಂತ ಹೇಳಲ್ಪಡ್ತದೆ. ಸೊ ಈ ರೀತಿಯಾಗಿ 39 ಪುಸ್ತಕಗಳನ್ನು ಇವತ್ತು ಸಹ ಯಹೂದ್ಯರು ಅವರ ಬೈಬಲ್ ಅಂತ ಅವರು ಹೇಳ್ತಾರೆ. ಅದಕ್ಕೆ ಒಂದು ಹೆಸರುಂಟು. ಇವತ್ತು ಸಹ ಯಹೂದ್ಯರ ಹತ್ರ ಕೇಳಿದ್ರೆ ನಿಮ್ಮ ಬೈಬಲಿಗೆ ಹೆಸರು ಏನಂತ ಕೇಳಿದ್ರೆ ಅವರು ಹೇಳ್ತಾರೆ ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳ ಗ್ರಂಥ ಅಂತ ಅವ್ರು ಹೇಳ್ತಾರೆ. ಇದರ ಬಗ್ಗೆ ನಾವು ಮುಂದಿನ ವಾರದಲ್ಲಿ ನೋಡುವ, ಆಯ್ತಾ? ಸೊ ಇದಾಗಿದೆ ಹಳೆ ಒಡಂಬಡಿಕೆಗೆ ಏನು ಧರ್ಮಶಾಸ್ತ್ರ ಅಂತ ಹೇಳಲ್ಪಟ್ಟಿದೆ. ಉತ್ಪತ್ತಿ ಅಂದ್ರೆ ಆದಿಕಾಂಡದಿಂದ ಮಲಾಖಿ ಪುಸ್ತಕದವರೆಗೆ ಹಳೆಯ ಒಡಂಬಡಿಕೆ ಅಂತ ಹೇಳಲ್ಪಟ್ಟಿದೆ. ಸೊ ಯೇಸು ಕ್ರಿಸ್ತನು ಬಂದ ನಂತರ ಹೊಸ ಒಡಂಬಡಿಕೆ ಆರಂಭವಾಗ್ತದೆ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೋಸ್ಕರ ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಮತ್ತು ಸತ್ಯವು ಎಂಬ ಹೊಸ ಶಾಸ್ತ್ರವನ್ನು ಯೇಸು ಕ್ರಿಸ್ತನ ಮುಖಾಂತರ ಬಂದವು ಅಂತ ಹೇಳಲ್ಪಟ್ಟಿದೆ. ಅದು ಯಾವುದು? ನಮ್ಮ ಮತ್ತಾಯನ ಸುವಾರ್ತೆಯಿಂದ ಹಿಡಿದು ಅದರ ನಂತರ ಹೇಳಿದ 4 ಸುವಾರ್ತೆಗಳು ಸೇರಿ ತಮ್ಮ ಅಪೊಸ್ತಲರ ಮೂಲಕ ಬರೆದಂತ ಅನೇಕ ಪತ್ರಗಳು ಸಹ ಅದು ಸುವಾರ್ತೆಯ ಆಧಾರದ ಮೇಲೆ ಅಪೊಸ್ತಲರು ಬರೆದು, ಅದೇ ರೀತಿ ಕೊನೆಯದಾಗಿ ಪ್ರಕಟಣೆ ಪುಸ್ತಕವನ್ನು ಸಹ ಸ್ವತಃ ಯೇಸುವೆ ತನ್ನ ಶಿಷ್ಯನಿಗೆ ಕೊಟ್ಟು ಈ ಒಂದು ಹೊಸ ಒಡಂಬಡಿಕೆಗೆ 27 ಪುಸ್ತಕಗಳಾಗಿ ದೇವರು ತನ್ನ ಕೃಪೆಯಿಂದ ರಕ್ಷಣೆಗೆ ಒಳಪಡುವಂತ ಎಲ್ಲ ಭಕ್ತರಿಗೆ, ಸಂತರಿಗೆ ಹೊಸ ಒಡಂಬಡಿಕೆಯಾಗಿ ಕೊಡಲ್ಪಟ್ಟರು. ಅದು ತನ್ನ ರಕ್ತದ ಮೂಲಕ ಮಾಡಿದಂತ ಹೊಸ ಒಡಂಬಡಿಕೆಯಾಗಿದೆ. ಇದು ಸಿಂಪಲ್ ಆಗಿ ಅರ್ಥ ಆಯ್ತಾ? ಇದರ ಜೊತೆ ಇನ್ನೊಂದು ವಾಕ್ಯವನ್ನು ಸೇರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಲೂಕ 16:16. ಲೂಕ 16:16. ಧರ್ಮಶಾಸ್ತ್ರವು ಪ್ರವಾದಿಗಳು ಯೋಹಾನನ ತನಕವೇ. ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ, ಅದರಲ್ಲಿ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾರೆ. ಪುನಃ ಓದು.
ಧರ್ಮಶಾಸ್ತ್ರವು ಹ್ಮ್ ಪ್ರವಾದಿಗಳು ಯೋಹಾನ್ನ ತನಕವೇ. ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ, ಅದರಲ್ಲಿ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾರೆ. ನೋಡಿ, ದೀಕ್ಷಾ ಸ್ನಾನ ಕೊಡುವಂತ ಯೋಹಾನನು ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನ ಕೊಟ್ಟಿದ್ದು, ಅದಕ್ಕಿಂತ ಮುಂಚೆ ಅನೇಕರಿಗೆ ದೀಕ್ಷಾ ಸ್ನಾನ ಕೊಡಲ್ಪಟ್ಟಿದ್ದು ನಾವು ಸುವಾರ್ತೆ ಭಾಗದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನೋಡ್ತೀವಿ. ಹೌದಾ? ಯಾವುದೇ ಸುವಾರ್ತೆ ಸ್ಟಾರ್ಟ್ ಆಗೋದ ಆ ಸಮಯದಲ್ಲೇ 1, 2, 3ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಸ್ನಾನಿಕನಾದ ಯೋಹಾನನು ಈ ಮಾತನ್ನು ಹೇಳಿರ್ತಾನೆ. ಏನು? ದೋ ಪಾಪ ಕ್ಷಮೆಗೋಸ್ಕರ ಬಂದು ದೀಕ್ಷಾ ಸ್ನಾನ ತೆಗೆದುಕೊಳ್ಳಿರಿ ಅಂತ ಕೂಗಿ ಕೂಗಿ ಇಸ್ರಾಯೇಲ್ ಅಲ್ಲಿ ಹೇಳ್ತಾ ಬರ್ತಾರೆ. ಸೊ ಇದನ್ನೇ ಯೇಸು ಸ್ವಾಮಿ ಲೂಕ 16:16 ಹೇಳ್ತಾರೆ. ಏನು ಅಂತ? ಒಂದು ನಿಮಿಷ. 16:16 ಹೀಗೆ ಹೇಳ್ತಾರೆ ಯೇಸು ಸ್ವಾಮಿ, ಧರ್ಮಶಾಸ್ತ್ರವು ಮತ್ತು ಪ್ರವಾದಿಗಳು. ನೋಡಿ, ನಾನು ಅವಾಗ ಹೇಳಿದ ಮಾತು ಇಲ್ಲಿ ಬರೆದಿದ್ದೆ ನೋಡಿ. ಇವತ್ತು ಯಹೂದ್ಯರ ಹತ್ರ ಹೋಗಿ ಅವರ ಬೈಬಲ್ ಹೆಸರು ಕೇಳಿದ್ರೆ ಅವ್ರು ಹೀಗೆ ಹೇಳ್ತಾರೆ, ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳು. ಅರ್ಥ ಆಗ್ತಿದ್ಯಾ? ತಿಹಿಲಿಮ್ ಮತ್ತು ನವೀಮ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ಹಳೆ ಒಡಂಬಡಿಕೆ ಅಂತ ಹೇಳ್ತೀವಿ. ಆದ್ರೆ ಇದು ಇವತ್ತು ಸಹ ಯಹೂದಿ ಜನರು ಅದಕ್ಕೆ ತಮ್ಮ ಭಾಷೆಯಲ್ಲಿ ಧರ್ಮಶಾಸ್ತ್ರವು ಪ್ರವಾದಿಗಳು ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಲಾ ಅಂಡ್ ದ ಪ್ರಾಫಿಟ್ಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಧರ್ಮಶಾಸ್ತ್ರವು ಪ್ರವಾದಿಗಳು. ಹಳ ಒಡಂಬಡಿಕೆಗೆ ಇರುವ ನಿಜವಾದ ಹೆಸರು ಇದೆ. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಎಲ್ರು ಕಲಿಯೋಣ ಪಾಠ. ಇವತ್ತು ನಾನು ಮೊದಲೇ ಹೇಳ್ದೆ ಇವತ್ತು ಪಾಠ ಮಾಡ್ತೀನಿ ಅಂತ. ಸರಿ, ಈ ಹಳ ಒಡಂಬಡಿಕೆ ಧರ್ಮಶಾಸ್ತ್ರ ಪ್ರವಾದಿಗಳು ಅಂತ ಹೇಳಿದ್ರೆ ಹಳ ಒಡಂಬಡಿಕೆ. ಹಳೆ ಒಡಂಬಡಿಕೆಯು ಯೋಹಾನನ ತನಕವೇ. ಯಾವ ಯೋಹಾನ? ಸ್ನಾನಿಕನಾದ ಯೋಹಾನನ ತನಕವೇ. ಅಲ್ಲಿಂದ ಈಚೆಗೆ ದೇವರ ರಾಜ್ಯವು ಸಾರಲ್ಪಡುತ್ತಾ ಇದೆ, ಅದರಲ್ಲಿ ಸಕಲರು ಬಲಾತ್ಕಾರವಾಗಿ ನುಗ್ಗುತ್ತಾರೆ. ಎಲ್ಲ ತರದ ಜನಾಂಗ, ಜಾತಿ ಅಂತ ಇಲ್ಲ, ಮತ ಅಂತ ಇಲ್ಲ, ಪ್ರತಿಯೊಬ್ಬರು ಯೇಸುವನ್ನು ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನುಗ್ತಾ ಇದ್ದಾರೆ. 2000 ವರ್ಷಗಳಾಯ್ತು. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಯೇಸು ಮತ್ತಾಯನ ಸುವಾರ್ತೆ 4:23 ಅನ್ಸುತ್ತೆ, 4:6 ಹೇಳ್ತಾರೆ, ಎಲ್ಲರೂ ಪಶ್ಚಾತ್ತಾಪ ಪಡಿರಿ, ದೇವರ ರಾಜ್ಯವು ಹತ್ತಿರವಾಯಿತು. ಎಲ್ಲರೂ ಮಾನಸಾಂತರ ಪಡಿರಿ, ದೇವರ ರಾಜ್ಯವು ಹತ್ತಿರವಾಯಿತು. ಅಂದ್ರೆ ಯೇಸು ಸ್ವಾಮಿ ಯಾವಾಗ ಈ ಭೂಮಿಗೆ ಬಂದರು, ಸುವಾರ್ತೆಯನ್ನು ಸಾರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವತ್ತಿಗೆ ದೇವರ ರಾಜ್ಯ ಈ ಭೂಮಿಗೆ ಬಂದಾಯ್ತು. 2000 ವರ್ಷಗಳಿಂದ ದೇವರ ರಾಜ್ಯ ಭೂಮಿಯಲ್ಲಿ ರಾಜ್ಯವನ್ನು ಆಳ್ತಾ ಇದೆ. ಯೇಸು ಬರುವುದಕ್ಕಿಂತ ಮುಂಚೆ ಹಳ ಒಡಂಬಡಿಕೆ ರಾಜ್ಯವನ್ನು ಆಳ್ತಿತ್ತು. ಧರ್ಮಶಾಸ್ತ್ರದ ಪ್ರಕಾರವೇ ಜನರಿಗೆಲ್ಲ ನ್ಯಾಯ ತೀರ್ಪು ಆಗ್ತಿತ್ತು. ಅದಕ್ಕೋಸ್ಕರ 2 ಒಡಂಬಡಿಕೆಗಳನ್ನು ಪ್ರತ್ಯೇಕವಾಗಿ ವಿಭಜಿಸುತ್ತಿದ್ದಾರೆ. ಸೊ ಹಳ ಒಡಂಬಡಿಕೆಯ ಬಗ್ಗೆ ಮುಂದಿನ ವಾರ ಎಲ್ಲರೂ ತಪ್ಪದಂತೆ ಬಂದು ಆ ಒಂದು ಸಮಯದಲ್ಲಿ ಅದರ ಒಂದು ಸಾರಾಂಶವನ್ನು ನೀವು ತಿಳ್ಕೊಳ್ಬೇಕೆಂದು ನಾನು ಇಚ್ಛೆ ಪಡ್ತೀನಿ. ಅದನ್ನು ಯಾಕಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಯಾವ ರೀತಿಯಾಗಿ ಓದಬೇಕು, ಅದನ್ನು ಯಾವ ರೀತಿಯಾಗಿ ನಾವು ಹೊಸ ಒಡಂಬಡಿಕೆ ಕಾಲದಲ್ಲಿ ಇರುವವರಾಗಿ ಅದನ್ನು ಸೂಕ್ಷ್ಮವಾಗಿ ನಾವು ಉಪಯೋಗಿಸ್ಬೇಕು. ಯಾಕೆಂದ್ರೆ ಅದರಲ್ಲಿರುವಂತ ಸರ್ವವನ್ನು ನಾವು ತೆಗೆದುಕೊಂಡು ನಾವು ಈ ಹೊಸ ಒಡಂಬಡಿಕೆಯಲ್ಲಿ ಜೀವಿಸ್ಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ ಸಹ ಡೇಂಜರಸ್ ಗಳಿದ್ದಾವೆ, ಅದನ್ನು ಸಹ ನಾವು ತಿಳ್ಕೊಳ್ಳೋರಾಗೋಣ. ಸರಿ, ಇಷ್ಟು ನಿಮಗೆ ಇವಾಗ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಹಳೆ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆಗೂ ಬೇರೆ ಅಂತರಗಳಿದ್ದಾವೆ ಅನ್ನೋದನ್ನ ಇಲ್ಲಿ ನೋಡಿದ್ದೇವೆ. ಸಮಯ, ಧರ್ಮಶಾಸ್ತ್ರ ಪ್ರವಾದಿಗಳು ಅಂತ ಹೇಳಿದ್ರೆ ಹಳ ಒಡಂಬಡಿಕೆ, ಅದು ಯೋಹಾನನ ತನಕವೇ. ಆ ನಂತರ ಈಚೆಗೆ ದೇವರ ರಾಜ್ಯವು ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆ ಕಾಲ ಸಾರಲ್ಪಡುತ್ತಾ ಇದೆ. ಅದೇನದು? ಸುವಾರ್ತೆ. ಅದರಲ್ಲಿ ನಾವೆಲ್ಲರೂ ಸೇರಿ ಪ್ರತಿಯೊಬ್ಬರು ಇವತ್ತು ಯೇಸುವನ್ನು ನಂಬುವರಾದ ಎಲ್ಲರೂ ಆ ರಾಜ್ಯಕ್ಕೆ ಒಳಪಡ್ತಾ ಇದ್ದಾರೆ. ಅದಕ್ಕೆ ಯೇಸುವಿನ ಸಭೆ ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಚರ್ಚ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಸರಿ, ಇವಾಗ ನಾನು ಹಿಂದಿನ ವಾಕ್ಯಕ್ಕೆ ಹೋಗ್ತೀನಿ. ಧರ್ಮಶಾಸ್ತ್ರ ಮೋಶೆಯ ಮುಖಾಂತರ ಕೊಡಲ್ಪಟ್ಟು, ಅದೇ ಹೊಸ ಒಡಂಬಡಿಕೆಗೆ ಒಂದು ಹೆಸರು ಕೊಡಲ್ಪಟ್ಟಿದೆ. ಹೇಗೆ ಹಳ ಒಡಂಬಡಿಕೆಗೆ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥ ಅಂತ ಹೇಳಲ್ಪಟ್ಟಿದೆಯೋ, ಅದೇ ರೀತಿಯಾಗಿ
ಹೊಸ ಒಡಂಬಡಿಕೆಗೂ ಸಹ ಹೆಸರು ಕೊಡಲ್ಪಟ್ಟಿದೆ. ಅದೇನದು? ಕೃಪೆ ಮತ್ತು ಸತ್ಯ. ಬರ್ಕೊಳ್ಳಿ ಬೇಕಾದ್ರೆ. ಕೃಪೆ ಮತ್ತು ಸತ್ಯ. ಇದು ನಾನು ಹೇಳ್ತಾ ಇಲ್ಲ, ಒಂದು ಯೋಹಾನನ ಸುವಾರ್ತೆ 1:17 ಹೇಳಲ್ಪಟ್ಟಿದೆ. ಅದು ಯೇಸುವೆ ಕೊಂಡು ಬಂದರು. ಅರ್ಥ ಆಗ್ತಿದ್ಯಾ? ಅದಕ್ಕೆ ಹೆಸರೇನು? ಕೃಪೆ ಮತ್ತು ಸತ್ಯವನ್ನು ತುಂಬಿದಂತ ಗ್ರಂಥ ಅದು. ಓಕೆ, ಸೊ ಇದೇ ಸತ್ಯ. ಸತ್ಯ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ಸತ್ಯ ತಿಳಿದುಕೊಂಡ್ರೇನೆ ನಮಗೆ ಎಲ್ಲದರಿಂದ ಬಿಡುಗಡೆ ಆಗ್ತದೆ. ಅರ್ಥ ಆಗ್ತಿದೆಯಲ್ವಾ? ಸತ್ಯ ತಿಳ್ಕೊಳ್ಬೇಕು. ಆ ಸತ್ಯ ಸಂಪೂರ್ಣವಾಗಿ ಇವತ್ತು ಯೇಸು ಕೊಂಡು ಬಂದಿದ್ದಾರೆ. ಅದು ಪೂರ್ಣವಾಗಿ ಸುವಾರ್ತೆ ಒಳಗಡೆ ಅಡಗಿದೆ. ಅದಕ್ಕೆ ಯೇಸು ಹೇಳ್ತಾರೆ, ನೀವು ಸತ್ಯವನ್ನು ತಿಳಿದುಕೊಳ್ಳಿರಿ, ಆವಾಗ ಆ ಸತ್ಯ ನಿಮ್ಮನ್ನು ಬಿಡುಗಡೆಗೊಳಿಸ್ತದೆ. ಸೊ ಆ ಸತ್ಯ ಎಲ್ಲಿದೆ ಅಂತ ಯೇಸುವೆ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ವಾಕ್ಯ ಯಾವುದು? ನಾವು ಓದಿದ್ದೇವೆ ಹೋದ ವಾರ, ಯೋಹಾನ 8:31-32 ಹೀಗೆ ಹೇಳಿದ್ದಾರೆ, ನನ್ನ ವಾಕ್ಯದಲ್ಲಿ ನೀವು ನೆಲೆಗೊಂಡಿದ್ದರೆ, ನನ್ನ ವಾಕ್ಯದಲ್ಲಿ ದಿನಾಲು ನೀವು ಧ್ಯಾನಿಸುವರಾದರೆ, ನನ್ನ ವಾಕ್ಯವನ್ನು ನಿರಂತರವಾಗಿ ನೀವು ತಿಳಿದುಕೊಳ್ಳುವುದಾದರೆ, ನನ್ನ ವಾಕ್ಯವನ್ನು ನೀವು ದಿನಾಲು ಓದುತ್ತಾ ಕೇಳುತ್ತಾ ಪಾಲಿಸುವುದಾದರೆ, ನೀವು ಸತ್ಯಗಳನ್ನು ತಿಳಿದುಕೊಳ್ಳುವಿರಿ. ಆವಾಗ ನೀವು ನಿಮ್ಮ ಜೀವಿತದಲ್ಲಿರುವಂತ ಪ್ರತಿಯೊಂದು ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದುವಿರಿ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಯೇಸು ಕ್ರಿಸ್ತನ ಮುಖಾಂತರ ಬಂದಂತ ಪ್ರತಿಯೊಂದು ವಾಕ್ಯಗಳು ಇದ್ದಾವಲ್ಲ, ಅದಕ್ಕೆ ಹೆಸರು ಸತ್ಯ ಅಂತ. ಅದೇ ಯೇಸು ಸ್ವಾಮಿ ತನ್ನ ಪಿತನಂತರ ಪ್ರಾರ್ಥನೆ ಮಾಡುವಾಗ ಹೇಳ್ತಾರೆ, ತಂದೆಯೇ ನಿನ್ನ ವಾಕ್ಯವೇ ಸತ್ಯ. ಯಾಕೆ? ಯೇಸು ಕ್ರಿಸ್ತನು ಸ್ವತಃ ದೇವರ ವಾಕ್ಯವೆಂದು ಹೆಸರನ್ನು ಇಟ್ಕೊಂಡವನಾಗಿದ್ದಾನೆ. ಅದಕ್ಕೆ ವಾಕ್ಯ ನಾನು ಮೊದಲೇ ಹೇಳಿದೆ, ಪ್ರಕಟಣೆ 19:13. ಯೇಸುವಿನ ಹೆಸರೇ ದೇವರ ವಾಕ್ಯ. ಆತನು ಆದಿಯಲ್ಲಿದ್ದನು, ದೇವರ ಬಳಿಯಲ್ಲಿದ್ದನು, ಆಮೇಲೆ ಸ್ವತಃ ದೇವರಾಗಿದ್ದನು. ಓಕೆ, ಸರಿ. ಇವಾಗ ನೆಕ್ಸ್ಟ್, ಈ ಯೇಸುವಿನ ಮೂಲಕ ಬಂದಂತ ವಾಕ್ಯಗಳಿಗೆ ಸತ್ಯ ವಾಕ್ಯ ಎಂಬುದಕ್ಕೆ ಒಂದು 2-3 ಆಧಾರಗಳನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನು? ಯೇಸುವಿನ ಮುಖಾಂತರ ಬಂದಂತ ವಾಕ್ಯಗಳು ಅದು ಸತ್ಯ ವಾಕ್ಯ ಎಂಬುದಕ್ಕೆ ಒಂದು 3 ಆಧಾರಗಳನ್ನು ಬರೆದುಕೊಳ್ಳಿ. ಮೊದಲನೇದಾಗಿ ಎಫೆಸ 1:13. ಕ್ವಿಕ್ ಆಗಿ ಓದಿ. ಎಫೆಸ 1:13. ಎಫೆಸ 1:13. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ರಕ್ಷಣೆಯ ವಿಷಯವಾದ ಸುವಾರ್ತೆಗೆ ಸತ್ಯವಾಕ್ಯವೆಂದು ಹೆಸರು. ಅಂಡರ್ಲೈನ್ ಮಾಡ್ಕೊಳ್ಳಿ. ರಕ್ಷಣೆ ಸಿಗುವಂತ ಸುವಾರ್ತೆ ಇವತ್ತು ನಮಗೆ ಸಾರಲ್ಪಡ್ತಾ ಇತ್ತು. ನಾವು ಕೇಳಿದೆವು, ನಾವು ರಕ್ಷಣೆ ಹೊಂದಿದೆವು. ಇವತ್ತು ಕೇಳದವರಿಗೂ ಸಹ ನಾವು ಸಾರ್ತೇವೆ ಆ ಸುವಾರ್ತೆ. ಆ ವಾಕ್ಯಕ್ಕೆ ಹೆಸರು ಸತ್ಯವಾಕ್ಯ. ಎವಿಡೆನ್ಸ್ ಸಿಗ್ತಾ ಇದೆಯಲ್ವಾ? ಸೊ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಬಂದಂತ ಎಲ್ಲ ವಾಕ್ಯಗಳು ಸತ್ಯವಾಕ್ಯವೆಂಬ ಹೆಸರನ್ನು ಪಡೆದುಕೊಂಡಿದೆ. ಇದನ್ನೇ ಅಪೊಸ್ತಲರು ತಮ್ಮ ಪತ್ರಗಳಲ್ಲಿ ಬೇರೆ ಬೇರೆ ಸ್ಥಳದಲ್ಲಿರುವಂತ ಸಭೆಗಳಿಗೆ ಯೇಸುವಿನ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನೇ ಅವರು ಪ್ರಕಟಿಸ್ತಾ ಹೋದ್ರು, ಪತ್ರಗಳಲ್ಲಿ ಬರೀತಾ ಹೋದ್ರು. ಇವತ್ತು ನಮಗೆ ಅದು ಅನೇಕ ಪತ್ರಗಳಾಗಿ ನಮ್ಮ ಕೈಯಲ್ಲಿ ಇದೆ. ಇನ್ನೊಂದು ಆಧಾರ ಕೊಲೊಸೆ 1:5. ಕೊಲೊಸೆ 1:5. ಕ್ರಿಸ್ತ ಯೇಸುವಿನಲ್ಲಿ ನೀವು ಇಟ್ಟ ನಂಬಿಕೆ ವಿಷಯವಾಗಿಯೂ ದೇವ ಜನರ ಮೇಲಿರುವ ನಿಮ್ಮ ಪ್ರೀತಿಯ ವಿಷಯವಾಗಿಯೂ ನಾವು ಕೇಳಿ ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾಪದವಿಯನ್ನು ನೆನೆಸುತ್ತಾ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮ್ಮ ನಿಮಿತ್ತವಾಗಿ ತಂದೆಯಾಗಿರುವ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ನೀವು ಆ ಪದವಿಯನ್ನು ಕುರಿತು ನಿಮ್ಮ ಬಳಿಗೆ ಬಂದಿರುವ ಸುವಾರ್ತೆಯ ಸತ್ಯವಾಕ್ಯದಿಂದಲೇ ಮೊದಲೇ ಕೇಳಿದಿರಿ. ಸರಿ. ಸುವಾರ್ತೆಯ ಸತ್ಯವಾಕ್ಯವನ್ನು, ಇದು ಕನ್ನಡದಲ್ಲಿ ಸ್ವಲ್ಪ ಬೇರೆ ನಂಬರ್ ಅಲ್ಲಿ ಇದೆ, ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ 5ನೇ ವಾಕ್ಯದಲ್ಲಿ
ಬರೆಯಲ್ಪಟ್ಟಿದೆ. ಓಕೆ, ಸುವಾರ್ತೆಯ ಸತ್ಯವಾಕ್ಯದಿಂದ ಮೊದಲೇ ಕೇಳಿದಿರಿ. ಅಂಡರ್ಲೈನ್ ಮಾಡ್ಕೊಳ್ಳಿ, ಸುವಾರ್ತೆಯ ಸತ್ಯವಾಕ್ಯ. ಹಾಗಾದ್ರೆ ಸುವಾರ್ತೆ ಎಂಬುದೇ ಸತ್ಯವಾಕ್ಯ. ಕೃಪೆಯು ಸತ್ಯವು ಯೇಸುವಿನ ಮೂಲಕ ಬಂತು. ಹಾಗಾದ್ರೆ ಹಳ ಒಡಂಬಡಿಕೆಗೆ ಹೆಸರು ಬೇರೆ, ಅದು ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥ. ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ತಿದೆಯಲ್ಲ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ಓಕೆ, ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ವಾಕ್ಯ ಅದಕ್ಕೆ ಆಧಾರ ಇಟ್ಕೊಳ್ಳಿ. 2 ತಿಮೋತಿ 2:15. 2 ತಿಮೋತಿ 2:15. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ನೋಡಿ, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ಈ ವಾಕ್ಯವನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ನೋಡುವ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಈ ವಾಕ್ಯ. ಇದು ಅಪೊಸ್ತಲನಾದ ಪೌಲನು ತನ್ನ ಶಿಷ್ಯನಾಗಿರುವಂತ ತಿಮೋತಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ನೋಡಿ, ಹೇಗೆ ಹೇಳ್ತಾ ಇದೆ, ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ನೋಡಿ, ತನ್ನ ಒಂದು ಒಳ್ಳೆ ಶಿಷ್ಯನನ್ನು ತಯಾರು ಮಾಡ್ತಾ ಇರುವಂತ ಪೌಲನು ಹೀಗೆ ಹೇಳ್ತಾ ಇದ್ದಾನೆ, ಏನು ನಿನ್ನ ಜಾಬ್ ಏನು? ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರ್ಬೇಕು ನೀನು. ಇವತ್ತು ಸಹ ದೇವರ ವಾಕ್ಯ ಕಲಿಸುವಂತ ಪ್ರತಿಯೊಂದು ಶಿಕ್ಷಕರಿಗೆ, ಬೋಧಕರಿಗೆ ಇದೇ ವಾಕ್ಯ ಅಡಿಪಾಯ ಆಗಿರ್ಬೇಕು. ಇವತ್ತು ದೇವರ ವಾಕ್ಯವನ್ನು ಕಲಿಸುವವರು ಆಧಾರವಾಗಿ ಏನನ್ನು ಕಲಿಸ್ಬೇಕು? ಸತ್ಯವಾಕ್ಯವನ್ನು ಅವರು ಕಲಿಸ್ಬೇಕು. ಸತ್ಯವಾಕ್ಯ ಎಲ್ಲಿದೆ? ಸುವಾರ್ತೆಯಲ್ಲಿದೆ. ಪೌಲನು, ಪೇತ್ರನು, ಯೋಹಾನನು, ಯಾಕೋಬನು, ಯೂದನು ಇವರೆಲ್ಲರೂ ಕಲಿಸಿದ್ದು, ಪತ್ರಗಳನ್ನು ಬರೆದದ್ದು ಎಲ್ಲವೂ ಯೇಸುವಿನ ವಾಕ್ಯದ ಮೇಲೆ ಆಧಾರವಾಗಿದೆ. ಅರ್ಥ ಆಗ್ತಿದೆಯಾ? ಯಾವಾಗ ಯಹೂದಿಗಳ ಮಧ್ಯೆ ಹೋದರೋ, ಉದಾಹರಣೆಗೆ ರೋಮದಲ್ಲಿ ಕೆಲವರು ಯಹೂದಿಗಳಿದ್ರು, ಗಲಾತ್ಯದಲ್ಲಿ ಯಹೂದಿಗಳಿದ್ರು, ಅವರಿಗೆ ಹೇಳುವಾಗ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂತ ವಾಕ್ಯಗಳನ್ನು ನೆನಪಿಸಿ ಅವರಿಗೆ ಹೀಗೆ ಹೇಳ್ತಾರೆ, ನೋಡಿ ಇದು ಬರೆಯಲ್ಪಟ್ಟಿತ್ತು, ಇದೇ ಮಸ್ಸಾಯನಾಗಿದ್ದಾನೆ, ಇದೇ ಕ್ರಿಸ್ತನ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಬರೆದಿತ್ತು, ಅವನ ಬಗ್ಗೆನೇ ನಾವು ನಿಮಗೆ ಪ್ರಸಂಗ ಮಾಡ್ತಾ ಇದ್ದೇವೆ, ಪ್ರಚಾರ ಮಾಡ್ತಾ ಇದ್ದೇವೆ. ಆತನೇ ರಕ್ಷಕನು, ಆತನೇ ಲೋಕ ರಕ್ಷಕನು, ಆತನೇ ನಿಮ್ಮ ಮಸ್ಸಾಯನು ಅಂತ ಪೌಲನು ಅನೇಕ ಯಹೂದಿಗಳಿಗೆ ಹೇಳಿದ್ದಾನೆ, ಕಲಿಸಿದ್ದಾನೆ. ಅಂತ ಸಮಯದಲ್ಲಿ ಹಳೆ ಒಡಂಬಡಿಕೆ ವಾಕ್ಯಗಳನ್ನು ತೆಗೆದುಕೊಂಡು ಅವರಿಗೆ ಕಲಿಸ್ಬೇಕಾಗ್ತದೆ. ಆದ್ರೆ ನಮ್ಮಂತ ಈ ಊರಲ್ಲಿರುವಂತ, ಇಂಡಿಯಾ ದೇಶದಲ್ಲಿ ಇದ್ದಂತ ನಮ್ಮ ಹಿಂದೂಗಳಿಗೆ, ನಾವೆಲ್ಲ ಅದೇ ಬ್ಯಾಕ್ ಗ್ರೌಂಡ್ ಇಂದ ಬಂದವರು, ನಮಗೆಲ್ಲ ಏನ್ ತಿಳಿಬೇಕು? ನಮಗೆಲ್ಲ ದೇವರ ರಾಜ್ಯದ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕು. ದೇವರ ರಾಜ್ಯ ಯಾವಾಗಿಂದ ಸಾರಲ್ಪಡ್ದು? ಯೇಸು ಬಂದ ಅಂದಿನಿಂದ ದೇವರ ರಾಜ್ಯ ಸಾರಲ್ಪಡ್ದು. ಅರ್ಥ ಆಗ್ತಿದೆಯಲ್ಲ? ಹಳೆ ಒಡಂಬಡಿಕೆ ಎಲ್ಲವೂ ಈ ಲೋಕಕ್ಕೆ ಸಂಬಂಧವಾಗಿದೆ ಜಾಸ್ತಿಯಾಗಿ. ಆದ್ರೆ ಯೇಸು ಬಂದ ಮೇಲೆ ಹೇಳುವಂತ ಎಲ್ಲಾ ಸಂದೇಶಗಳು ದೇವರ ರಾಜ್ಯಕ್ಕೆ ಸಂಬಂಧವಾಗಿದೆ. ಮತ್ತು ಅದರ ಜೊತೆಗೆ ಈ ಭೂಮಿಯಲ್ಲಿ ಇರುವ ತನಕ ನಮ್ಮ ಜೀವಿತಕ್ಕೆ ಬೇಕಾಗಿರುವಂತ ಪ್ರತಿಯೊಂದು ಬಿಡುಗಡೆಯ ವಾಕ್ಯಗಳು ಯೇಸು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಉದಾಹರಣೆಗೆ ರೋಗ ಸೌಖ್ಯ, ಹೌದಾ, ಬಂಧನದಿಂದ ಬಿಡುಗಡೆ, ದೆವ್ವಗಳಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ಹೌದಾ, ಶಾಂತಿ ಸಮಾಧಾನ, ಹೌದಾ, ಆಶೀರ್ವಾದಗಳು, ಇವೆಲ್ಲವೂ ಯೇಸು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮೇಲಾಗಿ ನಿತ್ಯ ಜೀವ ಏನೆಂಬುದನ್ನು, ಹೌದಾ, ಆತ್ಮಿಕ ಜೀವಿತ ಏನೆಂಬುದನ್ನು, ಪರಿಶುದ್ಧತೆ ಏನೆಂಬುದನ್ನು,
ಸ್ವರ್ಗ ಮತ್ತು ನರಕಗಳ ವಿಷಯವಾಗಿ ಇವೆಲ್ಲ ಯೇಸು ಸ್ವಾಮಿ ನಮಗೆ ಪ್ರಕಟಪಡಿಸಿದ್ದಾರೆ. ಇವೇ ಎಲ್ಲ ಸೇರಿ ಸತ್ಯ ವಾಕ್ಯಗಳು ಅಂತ ಹೇಳಲ್ಪಡ್ತದೆ. ಅರ್ಥ ಆಗ್ತಿದ್ಯಾ? ಈ ಸತ್ಯಗಳೆಲ್ಲ ಹಳ ಒಡಂಬಡಿಕೆಯಲ್ಲಿ ಹೇಳ್ಕೊಟ್ಟಿಲ್ಲ. ನಾನು ನಿಮಗೆ ಪುನಃ ಉದಾಹರಣೆ ಕೊಡ್ತೀನಿ. ಹಳ ಒಡಂಬಡಿಕೆಯಲ್ಲಿ ರೋಗ ಸೌಖ್ಯದ ವರ ಇರ್ಲಿಲ್ಲ, ಕೆಲವರಿಗೆ ಮಾತ್ರ ಕೊಡಲ್ಪಟ್ಟಿತ್ತು. ದೆವ್ವಗಳನ್ನು ಓಡಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ದೆವ್ವಗಳು ಓಡಿ ಹೋಗ್ತದೆ, ರೋಗಗಳು ಸೌಖ್ಯವಾಗ್ತದೆ, ಬಂಧನಗಳು ಬಿಚ್ಚಲ್ಪಡ್ತದೆ. ಹೌದಾ? ಇದು ಹಳ ಒಡಂಬಡಿಕೆಯಲ್ಲಿ ಆಗ್ತಿತ್ತ? ಚೇಳುಗಳನ್ನು, ಹಾವುಗಳನ್ನು, ವೈರಿ ಶತ್ರುವಿನ ಸಕಲ ಶಕ್ತಿಯನ್ನು ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಯಾವುದು ನಿಮ್ಮನ್ನು ಹಾನಿ ಮಾಡುವುದೇ ಇಲ್ಲ ಅಂತ ಈ ಶಕ್ತವುಳ್ಳ ವಾಕ್ಯವನ್ನು ಹಳ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಿರಲಿಲ್ಲ. ಕೇವಲ ಕೆಲವು ಪ್ರವಾದಿಗಳಿಗೆ, ಒಂದು ಮೋಶೆ, ಒಂದು ದಾನಿಯೇಲ, ಒಂದು ದಾವಿದ, ಒಂದು ರಾಜ, ಹೀಗೆ ಒಬ್ಬೊಬ್ಬೊಬ್ಬರಿಗೆ ಆರಿಸಿಕೊಂಡವರಿಗೆ ಕೊಡಲ್ಪಡ್ತಿತ್ತು. ಆದ್ರೆ ಇವತ್ತು ನಾವೆಲ್ಲರೂ ದೇವರ ರಾಜ್ಯರುಗಳು, ದೇವರ ಯಾಜಕರುಗಳಾಗಿದ್ದೇವೆ. ಸಭೆಯಾಗಿರುವಾಗ ಸಭೆಗೆ ಒಂದು ಹಿರಿಯರು ಇರ್ತಾರೆ, ಅವರನ್ನು ನಾವು ಗೌರವಿಸಬೇಕು. ಆದರೆ ಹಳ ಒಡಂಬಡಿಕೆ ನಮಗೆ ರಕ್ಷಣೆಯನ್ನು, ನಿತ್ಯ ಜೀವವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾವು ಈ ಸತ್ಯವನ್ನು ಮುಂದಿನ ವಾರದಲ್ಲಿ ಸ್ಪಷ್ಟವಾಗಿ ಆಳವಾಗಿ ತಿಳಿದುಕೊಳ್ಳೋಣ. ಅದಕ್ಕೆ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ತಿಮೋತಿ, ನೀನು ಏನ್ ಮಾಡ್ಬೇಕು? ಈ ಸತ್ಯ ಉಪದೇಶಗಳನ್ನು ಸರಿಯಾಗಿ ಮೊದಲು ನೀನು ಕಲ್ತ್ಕೊಂಡು ಅಲ್ಲಿರುವಂತ ಜನರಿಗೆ ಆ ಸತ್ಯ ವಾಕ್ಯವನ್ನು ಉಪದೇಶಿಸುವವನಾಗಿರ್ಬೇಕು ಅಂತ ಪೌಲನು ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ನಿಮ್ಗೆ ಅರ್ಥ ಆಗ್ತಿದ್ಯಾ? ಈ ಹೊಸ ಒಡಂಬಡಿಕೆಗೆ ಇನ್ನೊಂದು ಹೆಸರು ಕೊಡುವುದಾದ್ರೆ ಅದು ಸತ್ಯವಾಕ್ಯ ಎಂಬುದಾಗಿ ಆಗಿದೆ. ಇದನ್ನು ತಿಳಿದುಕೊಂಡ್ರೆ ಮಾತ್ರ ಬಿಡುಗಡೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಮನುಷ್ಯ ಕುಮಾರನು ಯಾರನ್ನು ಬಿಡಿಸುತ್ತಾನೋ ಅದೇ ನಿಜವಾದ ಬಿಡುಗಡೆ ಅಂತ ಯೋಹಾನ 8:36 ಹೇಳ್ತಾರೆ. ಸೊ ನಮಗೆ ನಿಜವಾದ ನಮ್ಮ ಜೀವಿತದಲ್ಲಿ ಬಿಡುಗಡೆ ಬೇಕಾದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ, ನಮ್ಮ ಬದುಕಿನ ಒಂದೊಂದು ಕ್ಷೇತ್ರದಲ್ಲಿ ಸಹ ನಿಜವಾದ ಬಿಡುಗಡೆ ಬೇಕಾದ್ರೆ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನಾವು ನೆಲೆ ನಿಂತ್ಕೊಂಡಿರ್ಬೇಕು. ಆವಾಗ ನಿಜವಾದ ಬಿಡುಗಡೆ ನಮಗೆ ಸಿಗ್ಲಿಕ್ಕೆ ಆರಂಭಿಸ್ತದೆ. ಅರ್ಥ ಆಗ್ತಿದ್ಯಾ? ಮತ್ತು ಸತ್ಯವನ್ನು ನಾವು ತಿಳಿದುಕೊಳ್ತೀವಿ. ಯಾಕೆ? ಯೇಸು ಕ್ರಿಸ್ತನ ಮೂಲಕ ಬಂದಂತ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಸುವಾರ್ತೆಗೆ ಹೆಸರು ಸತ್ಯವಾಕ್ಯ ಎಂಬುದಾಗಿ ಆಗಿದೆ. ಆಮೇನ್. ಸರಿ, ಕ್ವಿಕ್ ಆಗಿ ಮುಂದೆ ನೋಡುವುದಾದ್ರೆ ಮತ್ತಾಯ 28:20 ಹೇಳಲ್ಪಟ್ಟಿದೆ, ಲೋಕಕ್ಕೆಲ್ಲ ಹೋಗಿ ಅವರಿಗೆ ಏನನ್ನು ಉಪದೇಶಿಸಬೇಕು? ನಾನು ಹೇಳಿದ್ದನ್ನು ಉಪದೇಶಿಸಿರಿ. ಲೋಕದ ಅಂತ್ಯದವರೆಗೆ ಏನನ್ನು ಉಪದೇಶಿಸಬೇಕು? ನಾನು ಹೇಳಿದ್ದನ್ನು ಉಪದೇಶಿಸಿರಿ. ಒಮ್ಮೆ ಓದಿ ಸಿಕ್ಕಿದ್ರೆ 28:20. ನಾನು ನಿಮಗೆ ಇದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದರು. ನೋಡಿ, ಮ್ಯೂಟ್ ಮಾಡಿದ್ದದ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರುವೆನು, ಎಲ್ಲ ದಿವಸ. ಹಾಗಾದ್ರೆ ಯುಗದ ಸಮಾಪ್ತಿಯವರೆಗೂ ನಾವು ಕಾಪಾಡಿಕೊಳ್ಳಬೇಕಾದದ್ದು ಒಂದು ಇದೆ. ಅದೇನದು? ಯೇಸು ಕ್ರಿಸ್ತನು ಕಲಿಸಿದಂತ ವಾಕ್ಯಗಳೇ ನಾವು ಕಾಪಾಡಿಕೊಳ್ಳಬೇಕಾದಂತ ವಾಕ್ಯಗಳಾಗಿವೆ. ಅದನ್ನು ಬಿಟ್ಟು ಯಾವ ಮನುಷ್ಯನೋ ಅಥವಾ ಬೇರೆ ಯಾವ ಉಪದೇಶಕನೂ ಆಗಿರ್ಲಿ, ಆತನ ಎಷ್ಟು ಒಳ್ಳೆಯ ಕ್ರಿಸ್ತಿಯ ಉಪದೇಶಕನಾಗಿರ್ಲಿ, ಎಷ್ಟು ಒಳ್ಳೆಯ ಭಕ್ತನಾಗಿರ್ಲಿ, ಹೊರಗಿಂದ ನೋಡ್ಲಿಕ್ಕೆ ಆತನ ಬಾಯೊಳಗಿಂದ ಬರುವಂತ ಮಾತುಗಳೆಲ್ಲವೂ ಕ್ರಿಸ್ತನ ಸತ್ಯ ವಾಕ್ಯದ ಮೇಲೆ ಆಧಾರಿತವಾಗಿರಬೇಕು. ಅರ್ಥ ಆಗ್ತಿದೆ ಎಲ್ಲರಿಗೂ ನಾನು ಏನನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಂತ? ಸರಿ, ಮುಂದೆ ಹೋಗ್ತಾ ಹೋಗ್ತಾ ಇನ್ನಷ್ಟು ಸ್ವಲ್ಪ ಪ್ರಕಟಣೆ ಸಿಗ್ತಾ ಹೋಗ್ತದೆ. ಈಗ ಮುಂದೆ ನೋಡುವಂತ ವಾಕ್ಯಗಳು ಇನ್ನಷ್ಟು ಹೊಸ ವಾಕ್ಯಗಳಾಗಿವೆ, ಹೋದ ವಾರ ಕೊಡದಂತ ವಾಕ್ಯಗಳಾಗಿವೆ. ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಸುವಾರ್ತೆಗಳಲ್ಲಿ ಎಲ್ಲಾ ಕಡೆ ನೋಡ್ತಾ ಹೋದ್ರೆ ಯೇಸು ತನ್ನ ಮುಖಾಂತರ ಹೇಳಲ್ಪಟ್ಟ ವಾಕ್ಯವೇ ನಿಮಗೆ ಜೀವನ, ನಿತ್ಯ ಜೀವನ ಅಂತ ತೋರಿಸ್ಕೊಡ್ತಾ ಇದ್ದಾರೆ.
ತಂದೆ ಹೇಳಿದಂತ ಒಂದು ಮಾತನ್ನು ನಾವು ಇವಾಗ ಓದುವ. ಲೂಕನ ಸುವಾರ್ತೆ 9. ಲೂಕನ ಸುವಾರ್ತೆ 9, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಲೂಕನ ಸುವಾರ್ತೆ 9 ವಾಕ್ಯ 35. ಲೂಕ 9 ವಾಕ್ಯ 35. ಆಗ ಮೋಡದೊಳಗಿಂದ, ಈತನು ನನ್ನ ಮಗನು, ನಾನು ಆರಿಸಿಕೊಂಡವನು, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಆ ವಾಣಿ ಆದ ಮೇಲೆ ಸಾಕು ಸಾಕು. ಏನು? ಈತನು ನನ್ನ ಪ್ರಿಯ ಮಗನು, ಈತನ ಮಾತುಗಳನ್ನು ಕೇಳಿರಿ. ಏನ್ ಹೇಳ್ತಾ ಇದ್ದಾರೆ ತಂದೆ ದೇವರು? ಯಾರ ಮಾತುಗಳನ್ನು ಕೇಳ್ಬೇಕಂತೆ? ಯಾರ ಮಾತುಗಳನ್ನು ಕೇಳ್ಬೇಕಂತೆ? ಈತನ ಮಾತುಗಳನ್ನು ಕೇಳಿರಿ. ಈತನು ಅಂತ ಹೇಳಿದ್ರೆ ಯಾರು? ತನ್ನ ಪ್ರಿಯ ಮಗನಾದಂತ ಯೇಸು ಕ್ರಿಸ್ತನು. ಅಂದ್ರೆ ಯೇಸು ಕ್ರಿಸ್ತನ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಒಂದು ಆಕಾಶವಾಣಿ ಆಗುತ್ತೆ. ಮೇಲಿಂದ, ಆಕಾಶದೊಳಗಿನ ಒಂದು ವಾಣಿ ಬರ್ತದೆ. ಇನ್ನು ಮೇಲಿಂದ ಇಡೀ ಪ್ರಪಂಚಕ್ಕೆ, ಭೂಮಿಯಲ್ಲಿ ಬದುಕುವಂತ ಪ್ರತಿಯೊಂದು ಮಾನವ ಜಾತಿಗೆ ಇದು ಸಂದೇಶ. ಏನು? ಈತನು ತನ್ನ ಪ್ರಿಯ ಮಗನು, ನಾನು ಕಳಿಸಿಕೊಟ್ಟದ್ದು. ಆತನಲ್ಲಿ ಜೀವ ಉಂಟು, ನಿತ್ಯ ಜೀವ ಉಂಟು, ಸರ್ವ ಆಶೀರ್ವಾದ ಆತನಲ್ಲಿ ಉಂಟು, ಸಂಪೂರ್ಣತೆ ಉಂಟು, ಸತ್ಯ ಉಂಟು, ಕೃಪೆ ಉಂಟು, ಬಿಡುಗಡೆ ಉಂಟು, ಪುನರುತ್ಥಾನ ಉಂಟು. ಅದಕ್ಕೋಸ್ಕರ ನೀವು ಇನ್ನು ಮೇಲೆ ಕೇಳಬೇಕಾದಂತ ವಾಕ್ಯವು ನನ್ನ ಮಗನಾದಂತ ಯೇಸು ಕ್ರಿಸ್ತನ ವಾಕ್ಯವಾಗಿರ್ಬೇಕು ಎಂದು ಆಕಾಶವಾಣಿ ಆಯಿತು. ಈ ಸತ್ಯ ತಿಳಿದುಕೊಳ್ಳಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ನಾವು ಇವತ್ತು ಏನು ಓದಬೇಕು ಬೈಬಲ್ ಅಲ್ಲಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ. ಇನ್ನೊಂದು ನೇರವಾಗಿ ಹೇಳ್ತೀನಿ, ಕೀರ್ತನೆಗಳಲ್ಲಿ ಅನೇಕ ಒಳ್ಳೆ ಒಳ್ಳೆ ವಾಕ್ಯಗಳಿದ್ದಾವೆ. ಅದು ದೇವರನ್ನು ಕೊಂಡಾಡಬಹುದು, ಆದ್ರೆ ಬಿಡುಗಡೆ ಮಾಡುವುದಿಲ್ಲ. ಈ ಸತ್ಯವನ್ನು ಮುಂದಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಇನ್ನಷ್ಟು ಆಳವಾಗಿ ಹೇಳಿಕೊಡ್ತೇನೆ. ಹಳ ಒಡಂಬಡಿಕೆಯ ವಾಕ್ಯಗಳು ನಮ್ಮನ್ನು ಬಿಡುಗಡೆಗೊಳಿಸುವುದಿಲ್ಲ. ಅದು ನಮ್ಮ ನೆನಪಿಗಾಗಿ ಇಡಲ್ಪಟ್ಟಿದೆ. ಬಿಡುಗಡೆಗೊಳಿಸುವವನು ಯೇಸು ಮಾತ್ರ. ಆತನ ಬಾಯಿಂದ ಬಂದಂತ ವಾಕ್ಯಗಳು ಮಾತ್ರ ನಮ್ಮನ್ನು ಬಿಡುಗಡೆಗೊಳಿಸ್ತದೆ. ರೋಗ, ಶಾಪ, ಪಾಪ, ಬಂಧನ, ನೋವು, ಕಷ್ಟ, ಬಡತನ ಎಲ್ಲದರಿಂದ ಬಿಡುಗಡೆ ಆಗ್ಬೇಕಾದ್ರೆ ಯೇಸು ಬರ್ಲೇಬೇಕು. ಅದಕ್ಕೆ ಯೇಸು ಹೀಗೆ ಹೇಳಿದ್ದು ಯೋಹನ್ನ 8:36, ಮನುಷ್ಯ ಕುಮಾರನು ಯಾರನ್ನು ಬಿಡಿಸುತ್ತಾನೋ ಅದೇ ನಿಜವಾದ ಬಿಡುಗಡೆ. ನಿಜ ಅಂದ್ರೆ ಏನು? ಸತ್ಯ ಅಲ್ವಾ? ಸತ್ಯವಾದ ಬಿಡುಗಡೆ ಯೇಸುವಿನ ಬಾಯಿಂದ ಬಂದಂತ ವಾಕ್ಯಗಳಿಂದಾಗಿದೆ. ಅದಕ್ಕೆ ಇಲ್ಲಿ ಆಕಾಶವಾಣಿ ಆಗ್ತದೆ. ಇನ್ ಮೇಲಿಂದ ನೀವು ಕೇಳಬೇಕಾಗಿದ್ದು ಮೋಶೆಗೆ ಅಲ್ಲ, ಏಷಾಯನಿಗೆ ಅಲ್ಲ, ದಾವಿದನಿಗೆ ಅಲ್ಲ, ಏಲಿಯನಿಗೆ ಅಲ್ಲ, ಅಬ್ರಹಾಮನಿಗೆ ಅಲ್ಲ. ನೀವು ಕೇಳಬೇಕಾಗಿರುವುದು ನನ್ನ ಪ್ರಿಯ ಮಗನಾದಂತ ಯೇಸುವಿಗೆ ನೀವು ಕೇಳಬೇಕೆಂಬ ಆಕಾಶವಾಣಿ ಆಗ್ತದೆ. ಎಲ್ರಿಗೂ ಅರ್ಥ ಆಗ್ತಿದ್ಯಾ? ಸೊ ದಯವಿಟ್ಟು ಯೇಸುವನ್ನು ಹೆಚ್ಚೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿರಿ. ಯೇಸುವಿನ ಮೂಲಕ ಬಂದಂತ ಮಾತುಗಳೇ ಸತ್ಯವಾಕ್ಯವಾಗಿದೆ. ಅವೇ ಕೃಪೆಯಿಂದ ತುಂಬಿದೆ. ಅವೇ ಶುಭ ಸಂದೇಶವಾಗಿದೆ. ಅವೇ ನಮಗೆ ಜೀವ ಕೊಡ್ತದೆ, ಸತ್ಯದಲ್ಲಿ ನಡೆಸ್ತದೆ, ಬಿಡುಗಡೆಯನ್ನು ಕೊಡ್ತದೆ, ಪರಲೋಕಕ್ಕೆ ಕೊಂಡೋಗ್ತದೆ, ನರಕದಿಂದ ಕಾಪಾಡ್ತದೆ, ಪಾಪದಿಂದ ಬಿಡುಗಡೆ ಕೊಡ್ತದೆ. ಪಾಪವನ್ನು ಪರಿಹಾರ ಮಾಡುವಂತ ವಾಕ್ಯ ಯೇಸುವಿನಿಂದ ಬಂದಂತ ವಾಕ್ಯ ಮಾತ್ರವಾಗಿದೆ. ನಾವು ಚಾಲೆಂಜ್ ಮಾಡೋದಾದ್ರೆ ಹಳ ಒಡಂಬಡಿಕೆಯಲ್ಲಿ ಒಂದೇ ಒಂದು ವಾಕ್ಯ ನಮ್ಮ ಪಾಪಗಳನ್ನು ತೊಳೆಯುವುದಿಲ್ಲ. ಹೋಗ್ತೀರಾ? ಒಂದೇ ಒಂದು ವಾಕ್ಯ ಹಳ ಒಡಂಬಡಿಕೆಯದು, ಆದಿಕಾಂಡದಿಂದ ಮಲಾಖಿಯವರೆಗೆ ಒಂದೇ ಒಂದು ವಾಕ್ಯ ನಮ್ಮ ಒಂದೇ ಒಂದು ಪಾಪವನ್ನು ಪರಿಹಾರ ಮಾಡಲ್ಲ. ಹಾಗೆ ಆಗಿದ್ದಿದ್ರೆ ಯೇಸುವಿನ ರಕ್ತ ಇವತ್ತು ವ್ಯರ್ಥ ಆಗುತ್ತೆ. ಅದಕ್ಕೋಸ್ಕರ ಯೇಸುವಿನ ರಕ್ತವೇ ಸಕಲ ಪಾಪಗಳನ್ನು ತೊಳೆದು ಶುದ್ಧಗೊಳಿಸುತ್ತದೆ. ಹೌದಾ? 1 ಯೋಹಾನ 2:7-9 ಬರೆದಿದೆ. ಹೌದಲ್ವಾ? ಸೊ ಅದಕ್ಕೋಸ್ಕರ ಯೇಸುವಿನ ಪರಿಶುದ್ಧ ರಕ್ತ, ತಂದೆಯಾದ ದೇವರು ಕಳಿಸಿಕೊಟ್ಟಂತ ತನ್ನ ಒಬ್ಬನೇ ಮಗನನ್ನು ಬಲಿ ಅರ್ಪಿಸಿ ಕೊಟ್ಟಂತ ರಕ್ತವೇ ಲೋಕದ ಪಾಪವನ್ನು ಪರಿಹಾರ ಮಾಡ್ತದೆ. ಮೋಶೆ ಧರ್ಮಶಾಸ್ತ್ರ ಆಡುಗಳ ರಕ್ತ, ಕುರಿಗಳ ರಕ್ತ, ಹೌದಾ, ಹೋರಿಗಳ ರಕ್ತ, ಪಕ್ಷಿಗಳ ರಕ್ತ, ಹೌದಾ, ಇದು ಶುದ್ಧೀಕರಣಕ್ಕೆ ಉಪಯೋಗಿಸಲ್ಪಡ್ತಿತ್ತು. ಯೇಸು ಹುಟ್ಟಿದಾಗ ಮರಿಯಮ್ಮಳು ಅವ್ರ ಹತ್ರ ಬಡತನ ಇದ್ದಗೋಸ್ಕರ ಹಣ ಇಲ್ಲದೆ ಇದ್ದವರು 2 ಪಾರಿವಾಳ ತೆಗೆದುಕೊಂಡು ಬರ್ಬೋದಿತ್ತು. ಸುನ್ನತಿ ಸಮಯದಲ್ಲಿ
ಆಜ್ಞೆಯ ಪ್ರಕಾರ, ಮೋಶೆಯ ಧರ್ಮಶಾಸ್ತ್ರ ಪ್ರಕಾರ 2 ಪಾರಿವಾಳಗಳನ್ನು ತೆಗೆದುಕೊಂಡು ದೇವಾಲಯಕ್ಕೆ ಹೋಗ್ತಾಳೆ ಮರಿಯಳು. ನೋಡಿದ್ದೀರಲ್ವಾ? ಅರ್ಥ ಆಗ್ತಿದ್ಯಾ? ಹೊಸದಾಗಿ ಹೆತ್ತಂತ ಮಗುವಿಗೋಸ್ಕರ ಏನು ಅರ್ಪಿಸ್ಬೇಕಿತ್ತು? 2 ಪಾರಿವಾಳ. ಬಡವರಾಗಿದ್ರೆ 2 ಪಾರಿವಾಳ, ಶ್ರೀಮಂತರಾಗಿದ್ರೆ ಕುರಿ ಅರ್ಪಿಸ್ಬೋದು. ಇನ್ನು ಮೇಲೆ ಇದು ಯಾವುದು ಇಲ್ಲ. ಯೇಸುವಿನ ರಕ್ತವು ಎಲ್ಲ ಪಾಪಗಳನ್ನು ತೊಳೆದು ಶುದ್ಧ ಮಾಡುತ್ತದೆ. ಅದಕ್ಕಿಂತ ಶ್ರೇಷ್ಠವಾದ ಬೇರೊಂದು ರಕ್ತ ಇಲ್ಲವೇ ಇಲ್ಲ, ಇಡೀ ಲೋಕಕ್ಕೆ ಅಂತ ಬರೆಯಲ್ಪಟ್ಟಿದೆ. ಅರ್ಥ ಆಗ್ತಿದ್ಯಾ? ಇವಾಗ ಒಂದು ವಾಕ್ಯ ಓದಿ, ಯೋಹಾನ 8:51. ಯೋಹಾನ 8:51. ನನಗೆ ಮಾನ ಬರಬೇಕೆಂದು ನಾನೇ ಅಪೇಕ್ಷಿಸುವುದಿಲ್ಲ, ನನಗೆ ಮಾನ ಬರಬೇಕೆಂದು ಹಗುರವಾಗಿ. ಅಪೇಕ್ಷಿಸುವವನು ನನಗೆ ಮಾನ ಬರಬೇಕೆಂದು ನಾನು ಅಲ್ಲ ಅಪೇಕ್ಷಿಸುವುದಿಲ್ಲ, ಅಲ್ಲ ನನಗೆ ಮಾನ ಅಲ್ಲ, ಬರಬೇಕೆ. ಯೋಹಾನನ ಸುವಾರ್ತೆ 8:51. ಎಷ್ಟರಲ್ಲಿ? 8:51. 8:51. 8:50. 50 ಅಲ್ಲ, 51. ನಿಮಗೆ ನಿಜ 51. ನಿಜವಾಗಿ ಹೇಳುತ್ತೇನೆ, ಹ್ಮ್ ಯಾವನಾದರೂ ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು. ಆಮೇನ್. ಇದೇ ಸತ್ಯವಾಕ್ಯ. ಏನು? ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ. ಇದು 2ನೇ ಮರಣದ ಬಗ್ಗೆ ಹೇಳ್ತಾ ಇದೆ. ಯಾವುದು? 2ನೇ ಮರಣ. ಕೊನೆಗೊಂದು ಮರಣ ಇದೆ, ಗೊತ್ತುಂಟಲ್ಲ? ಶಾರೀರಿಕವಾಗಿ ಎಲ್ರು ಇವತ್ತು ಸಾಯ್ಬೇಕು. ಅದು ಶಾಪ ಶರೀರಕ್ಕೆ ಸಿಕ್ಬಿಟ್ಟಿದೆ. ಲಿಮಿಟ್ ಮಾಡಿಬಿಟ್ಟಿದ್ದಾರೆ ದೇವರು. 120 ವರ್ಷ ಬಾಳಿದ್ರೆ ಅದು ಹೆಚ್ಚು, ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಓಕೆ. ಆದ್ರೆ 2ನೇ ಮರಣ ಒಂದಿದೆ. ಅಲ್ಲಿ ಬದುಕಬೇಕಾದ್ರೆ ಈ ಮಾತು ಸತ್ಯವಾಗಿ ನಾವು ನಂಬಿ ಅದನ್ನು ನಮ್ಮ ಹೃದಯದೊಳಗೆ ಇಟ್ಕೊಳ್ಬೇಕು. ಏನದು? ಯಾವನಾದರೂ, ಮೊದಲು ಏನ್ ಹೇಳ್ತಿದ್ದಾರೆ? ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತಾ ಇದ್ದೇನೆ, ಸತ್ಯವಾಗಿ ಹೇಳ್ತಾ ಇದ್ದೇನೆ. ಏನದು ಸತ್ಯ? ನನ್ನ ಮಾತುಗಳೇ ಸತ್ಯ. ಅದನ್ನು ಕೈಗೊಂಡು ನಡೆದರೆ ಆತನು ಎಂದಿಗೂ ಸಾಯುವುದಿಲ್ಲ, ಸಾವನ್ನು ಕಾಣುವುದೇ ಇಲ್ಲ. ಅರ್ಥ ಆಗ್ತಿದ್ಯಾ? ಇದೇ ಸತ್ಯವಾಕ್ಯ ನಮ್ಮನ್ನು ಮರಣದಿಂದ ಬಿಡುಗಡೆಗೊಳಿಸ್ತದೆ. ದಟ್ ಇಸ್ ದ ವರ್ಡ್ ಆಫ್ ಕ್ರೈಸ್ಟ್. ಅದಕ್ಕೆ ವರ್ಡ್ ಆಫ್ ಟ್ರೂತ್ ಅಥವಾ ಸತ್ಯವಾಕ್ಯ ಅಂತ ಹೇಳಲ್ಪಡ್ತದೆ. ಓಕೆ, ನಾನು ಒಂದು ಅಧ್ಯಾಯಕ್ಕೆ ಕೊಂಡೊಯ್ತೀನಿ, ಕ್ವಿಕ್ ಆಗಿ ಓದ್ಬೇಕು. ಜೀವಿತ, ನೀನು ಓದು. ಯೋಹಾನನ ಸುವಾರ್ತೆ 15. ಯೋಹಾನನ ಸುವಾರ್ತೆ 15. ಓಕೆ, 14 ಓದ್ಬಿಟ್ಟು 15ಕ್ಕೆ ಬನ್ನಿ. ಎಲ್ಲರೂ ಬರ್ಕೊಳ್ಳಿ. ಯೋಹಾನನ ಸುವಾರ್ತೆ 14. ನಾನು ನಂಬರ್ ಹೇಳ್ತಾಗಿ ಜೀವಿತ ಓದ್ತಾಳೆ, ಬಾಕಿ ಎಲ್ಲರೂ ನಂಬರ್ ಬರ್ಕೊಳ್ತಾ ಹೋಗಿ. 14 15 ಓದು. ನೀನು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಜೀವಿತ, ಒಂದು ಕೆಲಸ ಮಾಡು, ನೀನ್ ಸ್ವಲ್ಪ ದೂರದಲ್ಲಿ ಹೋಗು. ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ, ಸೌಂಡ್ ರೆಕಾರ್ಡ್ ಆಗ್ತಾ ಇದೆ. ಓಕೆ, ಸರಿ. ನೋಡಿ, ಇಲ್ಲಿ ಸಹ ಏನ್ ಹೇಳ್ತಿದ್ದಾರೆ? ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವನೇ ನನ್ನನ್ನು ಪ್ರೀತಿಸುವವನಾಗಿದ್ದಾನೆ. 21. 15ರಲ್ಲಿ 21 ಅಂಕಲ್. 14 21, 23, 24 ಒಂದೊಂದನ್ನೇ ಓದು. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ಸಾಕು 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 ಸಾಕು, ನೀನ್ ಮ್ಯೂಟ್ ಮಾಡು. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವನೇ ನನ್ನನ್ನು ಪ್ರೀತಿಸುವನು. ನೋಡಿದ್ರಾ? ನನ್ನ ಆಜ್ಞೆಗಳು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ 23ರಲ್ಲಿ, ಯಾವನಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು, ಅಂಡರ್ಲೈನ್ ಮಾಡಿ, ನನ್ನ ಮಾತನ್ನು ಕೈಗೊಂಡು ನಡೆಯುವನೇ ಅವನನ್ನು ನನ್ನ ತಂದೆಯು ಪ್ರೀತಿಸುವವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬೀಡಾರವನ್ನು ಮಾಡಿಕೊಳ್ಳುವೆವು. ಯೇಸುವಿನ ಸತ್ಯವಾದ ಮಾತನ್ನು ಕೈಗೊಂಡು ನಡೆದ್ರೆ ಮಾತ್ರ ತಂದೆಯಾದ ದೇವರು, ಪುತ್ರನಾದ ಯೇಸು ಕ್ರಿಸ್ತನು, ವಾಕ್ಯ 21ರ ಪ್ರಕಾರ, ವಾಕ್ಯ 17ರ ಪ್ರಕಾರ ಪವಿತ್ರಾತ್ಮನು ಸಹ ನಮ್ಮೊಳಗೆ ಜೀವಿಸುತ್ತಾನೆ. 17ರಲ್ಲಿ ಏನ್ ಹೇಳ್ತದೆ? 15, 17 ಒಟ್ಟಿಗೆ ಓದ್ತೀನಿ.
ಆತನು ನಿಮಗೆ ಬೇರೊಬ್ಬ ಸಹಾಯಕನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿದೆಯೂ ಇರುವುದರಿಂದ ಆತನನ್ನು ಹೊಂದಲಾರರು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ. ಯಾವಾಗ? 15ರಲ್ಲಿ ಹೇಳಿದಾರಲ್ಲ, ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನು ಅಂಡರ್ಲೈನ್ ಮಾಡಿ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಮಾತ್ರ ನಿಮಗೆ ಬೇರೊಬ್ಬ ಸಹಾಯಕನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸೊ ನೋಡಿ, ಎಲ್ಲ ವಾಕ್ಯಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ? ನನ್ನ ವಾಕ್ಯಗಳು, ನನ್ನ ಮಾತುಗಳು, ನನ್ನ ಆಜ್ಞೆಗಳು. 21, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೂ ಪ್ರಿಯನಾಗಿರುವನು. ನನ್ನ ಆಜ್ಞೆಗಳು. ಪುನಃ ಬಂತ 15ನೇ ಅಧ್ಯಾಯದಲ್ಲಿ 7 ಓದ್ತೀನಿ. 15ನೇ ಅಧ್ಯಾಯದಲ್ಲಿ 7 ಓದ್ತೀನಿ, ನೀವು ಕೇಳ್ತಾ ಹೋಗಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದ್ರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ. ಸತ್ಯ ವಾಕ್ಯಗಳು, ಯೇಸುವಿನ ವಾಕ್ಯಗಳು ನಮ್ಮೊಳಗಿದ್ರೆ ಮಾತ್ರ ನಮ್ಮ ಪ್ರಾರ್ಥನೆಗೆ ಉತ್ತರ ದೊರೆಯುವುದು. ನೆನಪಲ್ಲಿ ಇಟ್ಟುಕೊಳ್ಳಿ ದಯವಿಟ್ಟು. ಇದೊಂದು ಪ್ರಾರ್ಥನೆಯ ಸಬ್ಜೆಕ್ಟ್ ಇದೆ ಇಲ್ಲಿ. ಒಂದು ದಿನ ನಾವು ಕಲಿಯೋಣ. ಯೇಸು ಹೇಳ್ತಿದ್ದಾರೆ, ನನ್ನ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಇದ್ರೆ ಮಾತ್ರ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದು ಅಂತ ಅರ್ಥ ಆಗ್ತಿದ್ಯಾ? ಅದಕ್ಕೆ ಸುವಾರ್ತೆಯ ಸತ್ಯ ವಾಕ್ಯಗಳು ನಮ್ಮಲ್ಲಿ ಹೆಚ್ಚಾಗಿ ನಾವು ಅದನ್ನು ಕೂಡಿಟ್ಕೊಳ್ಬೇಕು. ಕೊಲೊಸೆ 3:16 ಪ್ರಕಾರ ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಶ್ರೀಮಂತವಾಗಿ ನೆಲೆ ನಿಂತಿರಲಿ. ಶೇಖರಿಸ್ಬೇಕು. ಇವತ್ತು ಲೋಕದವರು ಹಣ ಶೇಖರಿಸ್ತಾರಲ್ವಾ, ಕೋಟಿ 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 ಶೇಖರಿಸ್ತಾರೆ, ದೊಡ್ಡ ಶ್ರೀಮಂತರಂತ ಅಂದ್ಕೊಳ್ತಾರೆ, ಕೋಟ್ಯಾಧಿಪತಿ ಅಂತ ಅಂದ್ಕೊಳ್ತಾರೆ. ಆದ್ರೆ ಅವ್ರು ಶೇಖರಿಸಿಟ್ಟಿದ್ದು ಏನು? ಇವತ್ತು ನಿಜವಾದ ಶ್ರೀಮಂತರಾಗ್ಬೇಕಾ? ಯೇಸುವಿನ ಕ್ರಿಸ್ತನ ವಾಕ್ಯ ಹೃದಯದಲ್ಲಿ ಹೆಚ್ಚಾಗಿ ನೆಲೆ ನಿಂತಿರ್ಬೇಕು. ಅರ್ಥ ಆಗ್ತಿದ್ಯಾ? ಅದಕ್ಕೋಸ್ಕರ ಹೆಚ್ಚಾಗಿ ಬೇರೆಯವರ ಪ್ರಸಂಗ ಕೇಳಲಿಕ್ಕೆ ಹೋಗಬೇಡಿ. ಟ್ರ್ಯಾಪ್ ಆಗ್ತೀರಾ, ವಂಚನೆಗೆ ಒಳಗ್ಪಡ್ತೀರಾ. ಒಳ್ಳ ಮೃದುವಾದ ಮಾತುಗಳನ್ನು ಹೇಳ್ತಾರೆ, ಮೋಸಗೊಳಿಸ್ತಾರೆ, ಆಸೆ ಹುಟ್ಟಿಸ್ತಾರೆ. ದಯವಿಟ್ಟು ಟ್ರ್ಯಾಪ್ ಆಗಬೇಡಿ. ಯಾಕಂದ್ರೆ ಮೀಡಿಯಾದಲ್ಲಿ ತುಂಬಾ ಪ್ರಸಂಗ ಇದೆ. ಹೆಚ್ಚಾಗಿ ಕೇಳಲಿಕ್ಕೆ ಹೋಗ್ಬೇಡಿ. ನಿಮ್ಮ ಹೃದಯದಲ್ಲಿ ಮೊದಲು ಕ್ರಿಸ್ತನ ವಾಕ್ಯ ಇದ್ರೆ ಮುಂದಿನ ವ್ಯಕ್ತಿ ಏನ್ ಹೇಳ್ತಾನೆ ಅಂತ ನಿಮಗೆ ಅರ್ಥ ಆಗ್ಲಿಕ್ಕೆ ಆರಂಭವಾಗ್ತದೆ. ಯಾಕೆ? ಒಳಗಿರುವಂತ ವಾಕ್ಯ ಮುಂದಿನ ವ್ಯಕ್ತಿಯ ಮಾತನ್ನು ಪರಿಶೋಧಿಸುತ್ತದೆ. ಅದಕ್ಕೆ ಪೌಲನು ಅಲ್ಲಿ ಥೆಸಲೋನಿಕದವರಿಗೆ ಬರಿತಾನೆ, ಎಲ್ಲ ಆತ್ಮಗಳನ್ನು ನಂಬಬೇಡಿರಿ, ಆತ್ಮಗಳನ್ನು ಪರಿಶೋಧಿಸಿರಿ ಅಂತ ಅಲ್ಲಿ ಪೌಲನು ಹೇಳ್ತಾನೆ. ಅರ್ಥ ಆಗ್ತಾ ಇದೆಯಾ? ಸರಿ, 7ನೇ ವಾಕ್ಯ ಓದಿದೆ. ಮುಂದೆ 10ನೇ ವಾಕ್ಯ ಓದ್ತೀನಿ, ನಾನೇ ಓದ್ತೀನಿ. ನಾನು ನನ್ನ ತಂದೆ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ಸಹ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡುವಿರಿ. ಇವತ್ತು ಯೇಸುವಿನ ಅಥವಾ ತಂದೆಯ ಜೊತೆ ಪ್ರೀತಿಯಲ್ಲಿ ಇರ್ಬೇಕಾದ್ರೆ ಯೇಸು ಹೇಳ್ತಿದ್ದಾರೆ, ನನ್ನ ಆಜ್ಞೆಗಳು ನೀವು ಕೈಗೊಂಡು ನಡಿಬೇಕು, ಬೇರೆ ಯಾರ ಆಜ್ಞೆಗಳನ್ನು ಅಲ್ಲ. ಅರ್ಥ ಆಗ್ತಿದ್ಯಾ? ನಾವು ಬೈಬಲ್ ಅಲ್ಲಿ ಏನ್ ಓದ್ಬೇಕು ಅಂತ ಯೇಸು ತೋರಿಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ನಾವು ಜೀವನದಲ್ಲಿ, ನಮ್ಮ ಆತ್ಮಿಕ ಜೀವನದಲ್ಲಿ, ನಮ್ಮ ಶಾರೀರಿಕ ಜೀವನದಲ್ಲಿ, ನಮ್ಮ ಕುಟುಂಬದ ಜೀವಿತದಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ, ಎಲ್ಲರಲ್ಲಿ ಯಶಸ್ಸನ್ನು ನೋಡ್ಬೇಕಾದ್ರೆ, ನಿಜವಾದ ಸ್ವಾತಂತ್ರ್ಯವನ್ನು ನೋಡ್ಬೇಕಾದ್ರೆ, ನಿಜವಾದ ಸಂತೋಷ ಆನಂದವನ್ನು ಹೊಂದ್ಕೊಳ್ಬೇಕಾದ್ರೆ, ಎಲ್ಲಿಯೂ ಸಹ ಮೋಸವನ್ನು ಅನುಭವಿಸದೇ ಇರಬೇಕಾದ್ರೆ ಯೇಸುವಿನ ಮಾತುಗಳನ್ನು ನಾವು ಹೃದಯದಲ್ಲಿ ಇಟ್ಕೊಂಡ್ರೆ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರ್ತೀವಿ. ನಮ್ಮನ್ನು ಎಂದಿಗೂ ಕೈ ಬಿಡಲ್ಲ, ನಾವು ಹಾಳಾಗ್ಲಿಕ್ಕೂ ಬಿಡಲ್ಲ, ಬಿದ್ದು ಹೋಗ್ಲಿಕ್ಕೂ ಬಿಡಲ್ಲ, ಮೋಸ ಹೋಗ್ಲಿಕ್ಕೂ ದೇವರು ಬಿಡಲ್ಲ. ಯಾಕೆಂದ್ರೆ ಆತನು ತನ್ನನ್ನು ಪ್ರೀತಿಸುವವರಿಗೋಸ್ಕರ ಎಲ್ಲವನ್ನು ಒಳಿತನ್ನಾಗಿ ಮಾಡ್ತಾರೆ ಅಂತ ಬೇರೆ ವಾಕ್ಯದಲ್ಲಿ ಬರೆದಿದೆ. ಹಾಗಾದ್ರೆ ಆತನ ಪ್ರೀತಿಯಲ್ಲಿ ನೆಲೆಗೊಳ್ಬೇಕಾದ್ರೆ ನಾವು ಆತನ ಆಜ್ಞೆಗಳಲ್ಲಿ ನೆಲೆಗೊಂಡಿರ್ಬೇಕು. ಓಕೆ, ಮುಂದೆ ಅದೇ ಅಧ್ಯಾಯದಲ್ಲಿ 14 ನೋಡಿ. ನಾನು ನಿಮಗೆ ಕೊಟ್ಟ ಆಜ್ಞೆಗಳು. ನೋಡಿ, ಎಲ್ಲಿ ನೋಡಿದ್ರು ಅದೇ ಹೇಳ್ತಿದ್ದಾರೆ, ನಾನು 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 ನಾನು. ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇವತ್ತು ಯೇಸುವಿಗೆ ಒಳ್ಳೆ ನಾವು ಸ್ನೇಹಿತರಾಗ್ಬೇಕಾ? ನಮ್ಮ ಬೆಸ್ಟ್ ಫ್ರೆಂಡ್ ಅಂದ್ರೆ ಈ ಲೋಕದಲ್ಲಿ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗದಂತ ಒಳ್ಳೆಯ ಸ್ನೇಹಿತನಂದ್ರೆ ಯೇಸು ಮಾತ್ರ.
ನಮ್ಮ ಈ ಲೋಕದಲ್ಲಿ ಅನೇಕ ಒಳ್ಳೊಳ್ಳೆ ಸ್ನೇಹಿತರು ಇರ್ತಾರೆ, ಆದ್ರೂ ಸಹ ಒಂದಲ್ಲ ಒಂದಿನ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಕಂಟಿನ್ಯೂ ಆಗಿ ಇರಲ್ಲ. ನನ್ನ ಜೀವಿತದಲ್ಲಿ ನೋಡಿದ್ದೀನಿ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೊಳ್ಳೆ ಬೆಸ್ಟ್ ಫ್ರೆಂಡ್ಗಳಿದ್ರು. ಅವರಿಷ್ಟು ವಾಗ್ದಾನ ಮಾಡಿದ್ರು, ನಾನು ಕೊನೆವರೆಗೂ ನಿನ್ ಜೊತೆಯಲ್ಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ರು. ಇವತ್ತು ಅಂತವ್ರು ಇಲ್ಲ ನನ್ನ ಜೊತೆಯಲ್ಲಿ. ಕೆಲವರು ಮೋಸ ಸಹ ಮಾಡಿ ಹೋಗಿದ್ರು. ಆದ್ರೆ ನನ್ನನ್ನು ಮೋಸ ಮಾಡದೇ ಇದ್ದಂತ ಒಂದೇ ಒಂದು ಸ್ನೇಹಿತರು ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು. ಸೊ ಆತನಿಗೆ ನಾವು ಸ್ನೇಹಿತರಾಗ್ಬೇಕಾದ್ರೆ ಆತನು ಇಟ್ಟಂತ ಕಂಡೀಷನ್ ಏನು? ನನ್ನ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದ್ರೆ ನೀವೇ ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಸೊ ಯೇಸುವಿಗೆ ಬೆಸ್ಟ್ ಫ್ರೆಂಡ್ ಆಗ್ಲಿಕ್ಕೆ ಒಂದೇ ಒಂದು ದಾರಿ, ಆತನ ಸತ್ಯ ವಾಕ್ಯಗಳನ್ನು ನಾವು ಕೈಗೊಂಡು ನಡಿಬೇಕು. ನೆಕ್ಸ್ಟ್ ವರ್ಡ್. ಅರ್ಥ ಆಗ್ತಿದ್ಯಾ? ಇನ್ನು ಕೆಲವೊಂದೇ ವಾಕ್ಯಗಳನ್ನು ಕೊಟ್ಟು ನಿಲ್ಲಿಸ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ ಯಾರು. ಆಕ್ಟ್ಸ್ ಚಾಪ್ಟರ್ಗೆ ಬರೋಣ. ಕೆಲವೊಂದು ಇಂಟ್ರೆಸ್ಟಿಂಗ್ ಆದಂತ ವಾಕ್ಯಗಳನ್ನು ನೋಡುವ. ಇವಾಗ ನಿಮ್ಮಲ್ಲಿ ಯಾರಾದ್ರೂ ಓದಿ ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯಕ್ಕೆ ಬರೋಣ. ಅಪೊಸ್ತಲರ ಕೃತ್ಯ 28. ಪೌಲನ ಸೇವೆಯ ಕೊನೆಯ ಮಾತುಗಳು. ಪೌಲನ ಸೇವೆಯಲ್ಲಿ ಕೊನೆಯ ಮಾತುಗಳು ಇದ್ದಾಗಿವೆ. ಓಕೆ, ಕೊನೆಯ 2 ಮಾತುಗಳನ್ನು ಓದಿ, 30, 31. ಆಕ್ಟ್ಸ್ ಚಾಪ್ಟರ್ 28 ವರ್ಸ್ 30 and 31. ಅವನು ಏನ್ ಕಲಿಸ್ತಾ ಇದ್ದಾನೆ ಅಲ್ಲಿ ನೋಡೋಣ. ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆಯ ಕೇಳಿಸ್ತಾ ಇಲ್ಲ ಸಿಸ್ಟರ್, ಕೇಳಿಸ್ತಾ ಇಲ್ಲ. ಬೇರೆ ಯಾರಾದ್ರೂ ಅದೇ ಬ್ಯಾಕ್ ಗ್ರೌಂಡ್ ಏನು ಕೇಳಿಸ್ತಾ ಇಲ್ಲ. ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರ 2 ವರ್ಷ ಇದ್ದು ತನ್ನ ಬಳಿಗೆ ಬರುವವರೆಲ್ಲರನ್ನು ಸೇರಿಸಿಕೊಂಡು ಯಾವ ಅಡ್ಡಿಯೂ ಸಿಸ್ಟರ್ ಕೇಳಿಸ್ತಾ ಇಲ್ಲ, ಸಿಸ್ಟರ್ ಕೇಳಿಸ್ತಾ ಇಲ್ಲ, ಸಿಸ್ಟರ್ ಕೇಳಿಸ್ತಾ ಇಲ್ಲ. ನೀವು ಓದಬೇಡಿ ದಯವಿಟ್ಟು. ತರುವಾಯ ಆತನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರಾ 2 ವರ್ಷ ಇದ್ದು ತನ್ನ ಬಳಿಗೆ ಬರುವವರೆಲ್ಲರನ್ನು ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬಾ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು. 2 ವರ್ಷಗಳ ಕಾಲ ಅವನು ವಯಸ್ಸಾಗಿತ್ತು ಅವಾಗ, ಆಯ್ತಾ. ಕೊನೆಯ ಚಾಪ್ಟರ್ ಇದು ಅಪೊಸ್ತಲರ ಕೃತ್ಯದ. ಸೊ ಕೊನೆಯ ಭಾಗದಲ್ಲಿ ಹೇಳ್ತಾ ಇದ್ದಾನೆ, ಅಲ್ಲಿ ಆಗ್ತಾ ಇರ್ಲಿಲ್ಲ ಜಾಸ್ತಿ ಓಡಾಡ್ಲಿಕ್ಕೆ. ಒಂದು ಬಾಡಿಗೆ ಮನೆ ಮಾಡಿಟ್ಕೊಂಡು ಅದರಲ್ಲಿ 2 ವರ್ಷಗಳ ಕಾಲ ವಾಸ ಮಾಡಿಕೊಳ್ತಾ ಇದ್ದ. ಆತರ ಹತ್ತಿರ ಬರೋರಿಗೆಲ್ಲರಿಗೂ ಒಂದೇ ವಿಷಯವಾಗಿ ಮಾತಾಡ್ತಾ ಇದ್ದ. ಏನದು? ದೇವರ ರಾಜ್ಯದ ವಿಷಯವಾಗಿ ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು. ಪುನಃ ಬಂತ ಅದೇ ಟಾಪಿಕ್. ಯಾರ ವಿಷಯವಾಗಿ ಉಪದೇಶ? ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು 2 ವರ್ಷಗಳ ಕಾಲ. ಯಾರು ಬಂದ್ರು ಸಹ ಯೇಸು ಕ್ರಿಸ್ತನ ಬಗ್ಗೆ, ಯೇಸು ಕ್ರಿಸ್ತನ್ ಏನನ್ನು ಕಲಿಸಿದ್ದಾರೆ ಅದೇ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಇವತ್ತು ಸಭೆಗಳಲ್ಲಿ ಎಲ್ಲೆಲ್ಲಿ ಪ್ರಾರ್ಥನೆ ನಡೀತದೆಯೋ ಯೇಸು ಕ್ರಿಸ್ತನ ವಾಕ್ಯದಿಂದ ಉಪದೇಶ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಯಾವ ವಾಕ್ಯ ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ, ದೇವರ ರಾಜ್ಯವನ್ನು ಸೂಚಿಸ್ತದೆ, ಸತ್ಯ, ಕೃಪೆ, ಪ್ರೀತಿ, ಶಾಂತಿ, ನಿತ್ಯ ಜೀವನ, ನರಕ, ಸ್ವರ್ಗ, ಮರಣ, ಇವೆಲ್ಲ ಯೇಸು ಕ್ರಿಸ್ತನು ಕಲಿಸಿದ್ದಾನೆ. ಪವಿತ್ರಾತ್ಮನು ಯಾರು? ತಂದೆಯಾದ ದೇವರು ಯಾರು? ಪುನರುತ್ಥಾನ ಇದೆಯಾ ಇಲ್ವಾ? ಪಾಪಕ್ಷಮೆ ಹೇಗೆ ದೊರಕುತ್ತದೆ? ಇವೆಲ್ಲ ಸತ್ಯವಾಕ್ಯದಲ್ಲಿ ಆಳಗೊಂಡಿದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡ್ತಾ ಇರ್ಬೇಕು ಇವತ್ತು. ಅರ್ಥ ಆಗ್ತಿದೆಯಲ್ಲ? ಓಕೆ, ಮುಂದಿನ ವಾಕ್ಯ ಇದು ಇನ್ನೂ ಸಹ ಇಂಟ್ರೆಸ್ಟಿಂಗ್ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಬರ್ದಿಟ್ಕೊಳ್ಳಿ. ಯೋಹಾನನು ಬರೆದ 2ನೇ ಪತ್ರಿಕೆ, 2 ಜಾನ್. ಯೋಹಾನನು ಬರೆದ 2ನೇ ಪತ್ರ, ಅಧ್ಯಾಯ 1. 2 ಜಾನ್ ಚಾಪ್ಟರ್ 1 ವರ್ಸ್ ನಂಬರ್ 9, 10, 11. ನಾನೇ ಓದ್ತೀನಿ, ನನಗೆ ಸಿಕ್ಕಿದೆ, ಆಯ್ತಾ. ಥ್ಯಾಂಕ್ ಯು ಜೀಸಸ್. ಓಕೆ, 9ರಲ್ಲಿ ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ
ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ನೋಡಿ, ಯೇಸು ಕ್ರಿಸ್ತನ ವಾಕ್ಯದ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ, ಅಂದ್ರೆ ಅದನ್ನು ಬಿಟ್ಟುಬಿಟ್ಟು, ಯೇಸು ಕ್ರಿಸ್ತನ ಬೋಧನೆಗಳನ್ನು ಬಿಟ್ಟುಬಿಟ್ಟು ಬೇರೆ ಯಾವುದಾದ್ರೂ ಬೋಧನೆಗಳು ಅನುಸರಿಸಿ ಮುಂದಕ್ಕೆ ಹೋದ್ರೆ ಅವನಲ್ಲಿ ದೇವರ ಅನ್ಯೋನ್ಯತೆ ಇಲ್ಲ, ಅಂದ್ರೆ ದೇವರ ಪ್ರಸನ್ನತೆ ಅವರಲ್ಲಿ ಇರುವುದಿಲ್ಲ. ಅದಕ್ಕೋಸ್ಕರ ಬಾಯಿಗೆ ಬಂದ ಹಾಗೆ ನಾವು ಏನನ್ನಾದ್ರೂ ಬೋಧಿಸಿ ಅಥವಾ ಪ್ರಚಾರ ಮಾಡಿದ್ರೆ ಆ ಪ್ರಚಾರದಲ್ಲಿ ಯೇಸು ಕ್ರಿಸ್ತನ ವಾಕ್ಯದ ಅಡಿಪಾಯ ಇಲ್ಲದೆ ಇದ್ರೆ ಆವಾಗ ನಮ್ಮಲ್ಲಿರುವ ಪ್ರಸನ್ನತೆ, ಅಂದ್ರೆ ದೇವರ ಅನ್ಯೋನ್ಯತೆ ನಮ್ಮನ್ನು ಬಿಟ್ಟು ಹೋಗ್ತದೆ ಅಂತ ಈ ವಾಕ್ಯ ತೋರಿಸ್ತಾ ಇದೆ. ಮುಂದೆ ಹೇಳ್ತಾ ಇದೆ, ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ, ಅಂದ್ರೆ ಯೇಸು ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆಯ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಪುನಃ ವಾಕ್ಯ ಓದ್ತೀನಿ ನೋಡಿ. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ, ಅಂದ್ರೆ ಅದನ್ನು ಬಿಟ್ಬಿಟ್ಟು ಬೇರೆಯ ಉಪದೇಶಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆದರೆ ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆ ಮತ್ತು ಮಗ, ಅಫ್ಕೋರ್ಸ್ ಪವಿತ್ರಾತ್ಮನ ಅನ್ಯೋನ್ಯತೆ ಉಂಟು. ಅರ್ಥ ಆಗ್ತಿದೆಯಾ? ಮುಂದಿನ ವಾಕ್ಯ 10ರಲ್ಲಿ, ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದ್ರೂ, ಅಂದ್ರೆ ಯೇಸು ಕ್ರಿಸ್ತನ ವಿಷಯವಾಗಿ ಒಪ್ಪದಿರುವ ಯಾವನೇ ಆದ್ರೂ, ಅಂದ್ರೆ ಯೇಸು ಕ್ರಿಸ್ತನು ಬೋಧಿಸಿದಂತ ಸತ್ಯ ಉಪದೇಶಕ್ಕೆ ಒಪ್ಪದೇ ಇರುವ ಯಾರೇ ಆದ್ರೂ ಸರಿ, ನಿಮ್ಮ ಬಳಿಗೆ ಬಂದರೆ ಅವರನ್ನು ಮನೆಯ ಒಳಗಡೆ ಸಹ ಸೇರಿಸಿಕೊಳ್ಳಬೇಡಿರಿ, ಅವನಿಗೆ ಶುಭವಾಗಲಿ ಎಂದು ಹೇಳಿ ಬಿಡಿರಿ. ಅಂದ್ರೆ ಅವ್ರನ್ನ ಕಳಿಸುವಿರಿ ಅಂತ ಅರ್ಥ. ಇವತ್ತು ನೋಡಿ, ಅನೇಕ ತರದ ಸಭೆಗಳು ಹುಟ್ಟುಕೊಂಡಿವೆ, ಹೌದಾ? ಯೆಹೋವ ಸಾಕ್ಷಿಗಳಂತ ಇದ್ದಾವೆ, ಬ್ರದರ್ಸ್ ಅಂತ ಇದ್ದಾವೆ, ಅನೇಕ ನೂರಾರು ಸಭೆಗಳು, ಸಾವಿರಾರು ಸಭೆಗಳು ನಮ್ಮ ಸುತ್ತಮುತ್ತ ನೋಡ್ಬೋದು. ಒಂದೊಂದು ಸಭೆಯಲ್ಲಿ, ನಮ್ಮ ಒಳ್ಳೊಳ್ಳೆ ವಿಶ್ವಾಸಿಗಳ ಸಭೆಯಲ್ಲಿ ಸಹ ನೋಡ್ಬೋದು ಬೇಡದಿರುವಂತ ಚಟುವಟಿಕೆಗಳು, ಯೇಸು ಕ್ರಿಸ್ತನ ವಾಕ್ಯಕ್ಕೆ ಜಾಸ್ತಿ ಅಡಿಪಾಯ ಇಲ್ಲದೆ ಬೇರೆ ಬೇರೆ ರೀತಿಗಳು ನೀವು ನೋಡುವಾಗ ಮನಸ್ಸಲ್ಲಿ ನಿಮಗೆ ಸ್ಪಷ್ಟವಾಗಿರ್ಲಿ, ಯೇಸು ಕ್ರಿಸ್ತನ ಉಪದೇಶಕ್ಕೆ ಈ ಸಭೆಯ ವ್ಯವಹಾರಗಳು, ಈ ಸಭೆಯ ಪ್ರಾರ್ಥನೆ ಕ್ರಮಗಳು ಇದೆಯಾ ಇಲ್ಲ ಅಂತ ನಾವು ಟೆಸ್ಟ್ ಮಾಡಿಬಿಟ್ಟು ಅಲ್ಲಿ ಇರಬೇಕಾ ಇರಬಾರ್ದು ಎಂಬುದನ್ನು ನಾವು ಡಿಸೈಡ್ ಮಾಡ್ಬೇಕು. ಯಾಕೆಂದ್ರೆ ಇದು ವಾಕ್ಯವೇ ಹೇಳ್ತಾ ಇದೆ. 11ನೇ ವಾಕ್ಯ ನೋಡಿ, ತುಂಬಾ ಇಂಪಾರ್ಟೆಂಟ್. ಒಂದು ವೇಳೆ ಯಾರಾದ್ರೂ ಬಂದು ಒಳ್ಳೆ ಮಾತು ಹೇಳಿ, ದೇವರ ವಾಕ್ಯ ಅಂತ ಹೇಳಿ ಅದನ್ನು ನಮಗೆ ಕಲಿಸುವಾಗ ಆ ಮಾತನ್ನು ನಾವು ನಂಬಿ ಶುಭವಾಗಲಿ ಆಮೇನ್ ಅಂತ ಹೇಳಿದ್ರೆ ಅವನು ಸಹ, ಅಂದ್ರೆ ನಾವು ಸಹ ಆ ದುಷ್ಕೃತ್ಯಗಳಲ್ಲಿ ಪಾಲುಗಾರರಾಗುತ್ತೇವೆ. ಅದಕ್ಕೋಸ್ಕರ ದುರ್ಬೋಧನೆಗಳಲ್ಲಿ ನಾವು ಆಮೇನ್ ಅಂತ ಹೇಳಿ ಅದನ್ನು ಸ್ವೀಕರಿಸಬಾರದು, ಅದನ್ನು ನಂಬಬಾರದು. ಅದನ್ನು ನಂಬಿದ್ರೆ ಆ ದುರುಪದೇಶದಲ್ಲಿರುವಂತ ಆ ದುಷ್ಕೃತ್ಯಗಳಲ್ಲಿ ನಾವು ಸಹ ಪಾಲುಗಾರರಾಗ್ತೀವಿ. ಇದೇ ಡೇಂಜರ್. ಅದಕ್ಕೆ ನಾವು ಇವತ್ತು ಬೈಬಲ್ ಅಂತ ಹೇಳಿದ್ರೆ ಇದರೊಳಗಿಂದ ಸಾವಿರಾರು ಪ್ರಕಾರದ ಉಪದೇಶಗಳು ಹೊರಗಡೆ ಈ ಲೋಕದಲ್ಲಿ ಹೆಚ್ಚಾಗಿ ಉಳಿದುಕೊಂಡಿದೆ. ಅದಕ್ಕೋಸ್ಕರ ನಾವು ಎಚ್ಚರವಾಗಿರ್ಲಿಕ್ಕೋಸ್ಕರ ಈ ಅಡಿಸ್ಥಾನದ ವಿಷಯವನ್ನು ನಾವು ಕಲಿತಾ ಇದ್ದೇವೆ, ಅಂದ್ರೆ ಫೌಂಡೇಶನಲ್ ಟೀಚಿಂಗ್ ಅನ್ನ ನಾವು ಕಲಿತಾ ಇದ್ದೇವೆ. ಬೈಬಲ್ ಅಲ್ಲಿ ಎಲ್ಲಿ ನಾವು ನಿಂತಿರ್ಬೇಕು, ಯಾವ ಪುಸ್ತಕಗಳನ್ನು ಓದ್ಬೇಕು, ಯಾವ ವಿಷಯವಾಗಿ ಜಾಸ್ತಿಯನ್ನು ನಾವು ಕಲಿಬೇಕು, ಕಲಿಸ್ಬೇಕು. ಅರ್ಥ ಆಗ್ತಿದೆಯಲ್ವಾ? ಯೇಸು ಕ್ರಿಸ್ತನ ವಿಷಯವಾಗಿಯೇ ನಾವು ಎಲ್ಲವನ್ನು ಕಲಿತಾ ಇರಬೇಕು. ಇನ್ನೊಂದು ಕೊನೆಯದಾಗಿ ವಾಕ್ಯ, 2 ವಾಕ್ಯ ಇದ್ದಾವೆ. 1 ತಿಮೋತಿ 6ನೇ ಅಧ್ಯಾಯ. 1 ತಿಮೋತಿ 6ನೇ ಅಧ್ಯಾಯ. 1 ತಿಮೋತಿ 6ನೇ ಅಧ್ಯಾಯದಲ್ಲಿ 3, 4, 5 ನಾನು ಓದ್ತೀನಿ. 3, 4, 5. ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೆ, ಭಕ್ತ್ಯಾನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ, ನೋಡಿದ್ರ, ಯಾರಾದ್ರೂ
ಬೇರೆ ರೀತಿಯಾದ ಉಪದೇಶಗಳನ್ನು ಮಾಡಿ, ಬೇರೆ ಯಾವ ಸಬ್ಜೆಕ್ಟ್ ಗಳಾಗಿರ್ಬೋದು, ಬೈಬಲ್ ಅಲ್ಲಿ ಸಾವಿರ ಅಲ್ಲ ಲಕ್ಷ ಗಟ್ಟಲೆ ವಿಷಯಗಳುಂಟು. ಅರ್ಥ ಆಗ್ತಿದ್ಯಾ? ಹನೋಕನ ಬಗ್ಗೆ ಉಪದೇಶ ಮಾಡಿ ಏನಾದ್ರೂ ನಮ್ಗೆ ಒಂದ್ ಪ್ರಯೋಜನ ಉಂಟಾ? ಹನೋಕನ್ ಇಷ್ಟು ವರ್ಷ ಬದುಕಿದ್ದನು, ಅವನು ಕಾಣದೆ ಹೋದನು, ಅವನ ಪರಂಪರೆ ಏನು, ಎಷ್ಟು ಮಕ್ಕಳಿದ್ರು, ಹೌದಾ? ಇದೆಲ್ಲ ಕಲಿಸೋರು ಇದ್ದಾರೆ ಇವತ್ತು ಸಹ. ಆದವನಿಗೆ ಬೇರೆ ಎಷ್ಟು ಮಕ್ಕಳಿದ್ದರು, ಅವನು ಎಷ್ಟು ವರ್ಷ ಜೀವಿಸಿದ, ಇದೆಲ್ಲ ಜ್ಞಾನ ಮಾತ್ರ, ನಮಗೆ ಜೀವ ಕೊಡುವುದಿಲ್ಲ. ಅರ್ಥ ಆಗ್ತಿದೆಯಾ? ಇದರೆಲ್ಲ ಬಗ್ಗೆ ನಾನು ತುಂಬಾ ಕಲ್ತ್ಕೊಂಡೆ ಒಂದ್ ಟೈಮಲ್ಲಿ. ಆದಮನ ಪುಸ್ತಕ ಇದೆ, ಹನೋಕನು ಬರೆದ ಪುಸ್ತಕ ಇದೆ, ಇವರೆಲ್ಲ ಬರೆದ ಪುಸ್ತಕಗಳಿದ್ದಾವೆ. ಅದನ್ನು ಸಹ ಓದ್ತಾ ಹೋದ್ರೆ ನಾವು ಹೋಗೋದು ಬೇರೆ ಎಲ್ಲೋ ಆಗಿರುತ್ತೆ. ಅದಕ್ಕೆ ಈ ವಾಕ್ಯ ಹೇಳ್ತಾ ಇದೆ, ಬೇರೆ ಯಾವ ವಿಷಯ ಬೇಡ, ಬೇರೆ ಯಾವ ಉಪದೇಶ ನಮಗೆ ಬೇಡ. ಅಂತ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೆ, ಅಂದ್ರೆ ಉಪದೇಶಕ್ಕೂ ಮತ್ತು ಭಕ್ತಿಗೆ ಅನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಅವನು ಒಂದನ್ನು ತಿಳಿಯದೆ ಕುತರ್ಕ ವಾಗ್ವಾದಗಳನ್ನು ಮಾಡುವ ಭ್ರಾಂತಿಯಲ್ಲಿರುತ್ತಾನೆ. ನೋಡಿ, ನಿಮ್ಗೆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀನಿ. ಇವತ್ತು ಯಾರೇ ಒಬ್ಬ ಬೋಧಕರು, ಅದು ಮೀಡಿಯಾದಲ್ಲಾಗ್ಲಿ ನೇರವಾಗಿ ಆಗ್ಲಿ, ನೀವು ಕೇಳುವಾಗ ಈ ವಿಷಯವನ್ನು ಜ್ಞಾಪಕದಲ್ಲಿಡಿ. ಆ ಬೋಧನೆಯಲ್ಲಿ ಯೇಸು ಕ್ರಿಸ್ತನ ವಿಷಯಗಳಾಗಿರುವಂತ ನಿತ್ಯ ಜೀವ, ಪಾಪ ಕ್ಷಮೆ, ಪುನರುತ್ಥಾನ, ಓಕೆ, ಅದೇ ರೀತಿಯಾಗಿ ಪವಿತ್ರಾತ್ಮನ ವರಗಳು, ಮತ್ತೆ ಬಿಡುಗಡೆಯ, ಅಂದ್ರೆ ದೆವ್ವಗಳಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ರೋಗ ಸೌಖ್ಯ, ಓಕೆ, ಪ್ರೀತಿ, ಶಾಂತಿ, ಸಹೋದರರ ಪ್ರೀತಿ, ಇಂಥ ವಿಷಯಗಳನ್ನು ಬಿಟ್ಟು, ನಾನು ಇವಾಗ ಉದಾಹರಣೆ ಕೊಟ್ಟನಲ್ಲ, ಹಳೆಯ ಕಾಲದಲ್ಲಿ, ಆ ಕಾಲದಲ್ಲಿ ದಾವಿದನ ಕಾಲದಲ್ಲಿ ಏನಾಯ್ತು, ಬೆತ್ಷೆಬಳು ಏನ್ ಮಾಡಿದ್ರು, ಇಂಥ ಸಬ್ಜೆಕ್ಟ್ ಗಳನ್ನು ಎತ್ಕೊಂಡು ತಂದು ಗೋಲಿಯಾತನನ್ನು ಹೊಡೆದನು, ಇಂಥ ಸಬ್ಜೆಕ್ಟ್ ಗಳನ್ನು ತಂದು ನಮಗೆ ಪದೇ ಪದೇ ಕಲಿಸ್ತಾ ಇದ್ರೆ ಅದು ವಿಷನೇ ನಮ್ಮೊಳಗಡೆ ಬಂದ್ಬಿಡುತ್ತೆ. ಇದು ಏಕೆ ಅಂತ ಬರುವಾರ ನಿಮಗೆ ಹಳ ಒಡಂಬಡಿಕೆ ಬಗ್ಗೆ ತಿಳಿಸುವಾಗ ಅರ್ಥ ಆಗತ್ತೆ. ಹಳೆದಕ್ಕೆ ಹೋಗ್ಲಿಕ್ಕೆ ಇಲ್ಲ ಅಂತ ವಾರ್ನಿಂಗ್ ಮಾಡಿದ್ದಾರೆ ಯೇಸು ಸ್ವಾಮಿ. ಹಳ ಒಡಂಬಡಿಕೆಯನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತಾನು ನಮ್ಗೆ ಹೇಳಿದ್ದಾರೆ ಯೇಸು ಸ್ವಾಮಿ. ಅದನ್ನೇ ಮುಂದಿನ ವಾರ ಕಲಿಸ್ತೇನೆ. ಇವತ್ತು ಅನೇಕರು ತಿಳಿಯದೆ ಹಳೆ ಒಡಂಬಡಿಕೆಯನ್ನು ತಪ್ಪಾದ ರೀತಿಯಲ್ಲಿ ತಿಳ್ಕೊಂಡು, ಅದು ಸಹ ನಮಗೆ ದೇವರ ವಾಕ್ಯ, ಅದು ಸಹ ಚಾಲ್ತಿಯಲ್ಲಿ ಇದೆ ಅಂತ ಇವತ್ತು ಅದನ್ನು ಜಾಸ್ತಿಯಾಗಿ ಉಪಯೋಗಿಸ್ತಾ ಇದ್ದಾರೆ. ಇವತ್ತು ಬೈಬಲ್ ಓದಿ ಅಂದ್ರೆ ಓದೋದು ಏನು ಗೊತ್ತುಂಟಾ? ಕೀರ್ತನೆಯ ಭಾಗಗಳು, ಜ್ಞಾನೋಕ್ತಿಗಳು. ಇಲ್ಲಿ ಜೀವ ಇಲ್ಲ, ಪಾಪ ಕ್ಷಮೆ ಇಲ್ಲ, ಪಾಪದ ಅರಿವನ್ನು ಹುಟ್ಟಿಸುವ ಪವಿತ್ರಾತ್ಮನು ಅಲ್ಲಿ ಇಲ್ಲ. ಪವಿತ್ರಾತ್ಮನ ಏನ್ ಮಾಡ್ತಾನೆ ಅಂತ ಯೇಸು ಹೇಳಿದ್ದಾರೆ? ಮೊದಲು ಪಾಪದ ಅರಿವನ್ನು ಲೋಕಕ್ಕೆ ಹುಟ್ಟಿಸುವನು, ನ್ಯಾಯ ತೀರ್ಪಿನ ಅರಿವನ್ನು ಹುಟ್ಟಿಸುವನು, ಹೌದಾ? ನಿತ್ಯ ತೀರ್ಪು, ಪಾಪ ಏನು, ಇದೆಲ್ಲದರ ಬಗ್ಗೆ ಅರಿವನ್ನು ಹುಟ್ಟಿಸುವನು. ಯೋಹಾನ 16:8 ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಜಾಗ್ರತೆಯಿಂದ ಇರ್ಬೇಕು. ಅಂತವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ರೀತಿಯ ಸಬ್ಜೆಕ್ಟ್ ಗಳನ್ನು, ವಿಷಯಗಳನ್ನು ತಂದು ಬೋಧಿಸಿ ವಾಗ್ವಾದಗಳನ್ನು ಉಂಟು ಮಾಡುವ ವಿಷಯಗಳನ್ನು ನಮಗೆ ತಿಳಿಸ್ತಾರೆ. ನೋಡಿ, ಅವ್ರನ್ನ ಕೇಳುವಾಗ್ಲೇ ನಮಗೆ ಏನಾಗ್ತದೆ, ವಾಗ್ವಾದಗಳು ಬರ್ತದೆ, ಅಂದ್ರೆ ಡೌಟ್ಸ್ ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಏನಪ್ಪ ಅಂತ. ಮದದಿಂದ ಕಣ್ಣುಗಾಣದವನಾಗಿದ್ದಾನೆ ಅಂತ ವ್ಯಕ್ತಿಗಳು, ಅಂತ ಬೋಧಕರು ಮದದಿಂದ ತುಂಬಿದ ಕಣ್ಣುಳ್ಳವರಾಗಿದ್ದಾರೆ. ಅಂದ್ರೆ ಅರ್ಥ ಏನ್ ಗೊತ್ತಾ? ಕುಡುಕರನ್ನು ಎಷ್ಟು ಜನ ನೋಡಿದ್ದೀರಾ? ಕುಡುಕರು ಯಾವ ರೀತಿ ವರ್ತಿಸ್ತಾರೆ ಅಂತ, ಹೌದಲ್ವಾ? ಸೊ ಕುಡುಕರನ್ನು ನೋಡುವಾಗ ನಮ್ಗೆ ಅರ್ಥ ಆಗುತ್ತೆ, ಅವ್ರನ್ನ ಯಾರು ಸಹ ಕೇರ್ ಮಾಡಲ್ಲ, ಅವರಿಂದ ದೂರ ಹೋಗ್ತಾರೆ. ಸೊ ಅಂತವರಿಗೆ ಹೋಲಿಸಿದ್ದಾರೆ. ಪೌಲನು ಹೇಳ್ತಾ ಇದ್ದಾನೆ ತಿಮೋತಿಗೆ, ಇವರು ಅಂತವರು, ಕುತರ್ಕ ಮಾಡುವವರು, ವಾಗ್ವಾದಗಳನ್ನು ಮಾಡುವವರು. ಅರ್ಥ ಆಗ್ತಾ ಇದೆಯಾ? ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತೀನಿ. ಯೇಸು ಸ್ವಾಮಿ ಆ ಬೆತ್ಸೆದ ಕೊಳದ ಹತ್ತಿರದಲ್ಲಿದ್ದಂತ ರೋಗಿಯನ್ನು ಸೌಖ್ಯ ಮಾಡಿದ್ರು. ಅಲ್ಲಿ ಒಂದು ಕತೆ ಇತ್ತು. ಅದೇನದು, ವರ್ಷಕ್ಕೆ ಒಮ್ಮೆ ಒಂದು ದೇವದೂತನಲ್ಲಿ ಬರ್ತಾ ಇದ್ದ. ಆ ಸಮಯದಲ್ಲಿ ಯಾರಾದ್ರೂ ಆ ನೀರಲ್ಲಿ ಇಳಿದಿದ್ರೆ ಅವರಿಗೆ ಸೌಖ್ಯ ಸಿಕ್ತಿತ್ತು ಅಂತ ಒಂದು ಕತೆ ಇತ್ತು. 38 ವರ್ಷದಿಂದ ಪಾಪ ಆ ವ್ಯಕ್ತಿ ರೋಗದಲ್ಲಿ ಬಿದ್ದಿದ್ದ. ಆದ್ರೆ ಒಂದು ದಿನ ಯೇಸು ಸ್ವಾಮಿ ಅಲ್ಲಿ ಬಂದು ಆ ವ್ಯಕ್ತಿಗೆ ಕೇಳ್ತಾರೆ, ನಿನಗೇನ್ ಮಾಡ್ಬೇಕು ನಾನು ಅಂತ. ಆತನು ಪಾಪ ಅದೇ ಸ್ಟೋರಿಯನ್ನು ರಿಪೀಟ್ ಮಾಡ್ತಾನೆ, ದೇವದೂತರು ಬರುವಾಗ ನನಗೆ ಇಳಿಸುವವರು ಯಾರು ಇಲ್ಲ ಅಂತ.
ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ನಿನಗೇನಾಗ್ಬೇಕು? ಸೌಖ್ಯ ಅಲ್ವಾ? ಕೊಟ್ಟು ಬಿಡ್ತಾರೆ ಸೌಖ್ಯ. ಆದ್ರೆ ಇದರಲ್ಲಿ ಉಪದೇಶ ಏನು, ಸಂದೇಶ ಏನು? ಯೇಸು ನಿಜವಾಗಿ ರೋಗ ಸೌಖ್ಯವನ್ನು ಕೊಡುವ ಕರ್ತನಾಗಿದ್ದಾನೆ. ಆತನಲ್ಲಿ ಸಂಪೂರ್ಣ ಸೌಖ್ಯ ನಮಗೆ ಸಿಗುತ್ತದೆ ಅಂತ ನಮ್ಗೆ ಅಲ್ಲಿ ಸಂದೇಶ ಸಿಗ್ತದೆ. ಯೇಸು ಅಲ್ಲದೆ ಬೇರೆ ಯಾರು ಸಹ ಅಲ್ಲಿ ಸೌಖ್ಯ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಆತನ ಪಾಪಗಳನ್ನು ಸಹ ಕ್ಷಮಿಸ್ತಾರೆ. ಹೌದಾ? ಪುನಃ ಪಾಪ ಮಾಡಬೇಡ ಅಂತ ಆ ವ್ಯಕ್ತಿಗೆ ಅಲ್ಲಿ ಹೇಳ್ತಾರೆ. ಪುನಃ ದೇವಾಲಯದಲ್ಲಿ ಸಿಕ್ಕಿದಾಗ 2ನೇ ಸಲನೂ ಸಹ ಹೇಳ್ತಾರೆ, ಪುನಃ ಪಾಪ ಮಾಡಬೇಡ, ನಿನಗೆ ಮೊದಲಿಗಿಂತ ಜಾಸ್ತಿ ಕೆಟ್ಟದಾಗುವುದು ಅಂತ ಹೇಳಿ ಎಚ್ಚರಿಕೆಯನ್ನು ಸಹ ಹೇಳಿ ಕಳಿಸ್ತಾರೆ. ಇದು ಸಂದೇಶ. ಆದ್ರೆ ಕೆಲವು ಬೋಧಕರು ಏನ್ ಮಾಡ್ತಾರೆ, ಆ ದೇವದೂತನ್ ಯಾರು, ಅವ್ರ ಕಥೆ ಏನು, ಅದಕ್ಕೆ ಯಾಕೆ ವರ್ಷಕ್ಕೊಂದ್ಸಲ ಬರ್ತಾ ಇದ್ರು, ಆ ನೀರಲ್ಲಿ ಆಳ ಎಷ್ಟಿತ್ತು, ಅಲ್ಲಿ ಸುತ್ತಮುತ್ತ ಎಷ್ಟು ಜನ ರೋಗಿಗಳಿದ್ರು, ಈ ರೀತಿಯಾದಂತ ಈ ಚರಿತ್ರೆ ಭಾಗಕ್ಕೆ ಹೋಗ್ತಾರೆ. ಅರ್ಥ ಆಗ್ತಿದೆಯಾ? ಕಣ್ಣಾರೆ ನೋಡಿಕೊಂಡು ಬಂದಂತ ನಾನೇ ಆ ಕೊಳವನ್ನೆಲ್ಲ ಕಣ್ಣಾರೆ ನೋಡಿ ಬಂದಿದ್ದೇನೆ, ಆದ್ರೂ ಸಹ ಅದ್ರ ಬಗ್ಗೆ ಜಾಸ್ತಿ ನಾವು ಚಿಂತೆ ಮಾಡೋದಿಲ್ಲ. ಯಾಕೆಂದ್ರೆ ನನಗೆ ಒಂದು ಅರ್ಥ ಆಗಿದೆ, ನಮಗೆ ಬೇಕಾಗಿರೋದು ಜೀವ. ಯಾವ ವಾಕ್ಯ ನಮಗೆ ಜೀವ ತುಂಬಿಸ್ತದೆಯೋ ಆ ವಾಕ್ಯದಲ್ಲಿ ನಾವು ನೆಲೆ ನಿಂತಿರ್ಬೇಕು. ಅದೇ ನಮ್ಮನ್ನು ರಕ್ಷಿಸ್ತದೆ, ಕೊನೆಯಲ್ಲಿ ನಮಗೆ ನಿತ್ಯ ಜೀವಕ್ಕೆ ಸೇರಿಸ್ತದೆ. ಅದು ಏನು ಗೊತ್ತುಂಟಾ? ಯೇಸು ಕ್ರಿಸ್ತನ ಬಾಯಿಂದ ಬಂದಂತ ಮಾತುಗಳು. ಹೋದ ವಾರ ಒಂದು ವಾಕ್ಯವನ್ನು ನೆನಪಿಸಿದ್ದೆ ನಾನು ನಿಮ್ಗೆ. ಯೇಸು ಕ್ರಿಸ್ತನು ಹೇಳಿದ ಮಾತುಗಳೇ ಅಂತ್ಯ ದಿನದಲ್ಲಿ, ದೊಡ್ಡ ನ್ಯಾಯ ತೀರ್ಪಿನ ದಿನದಲ್ಲಿ ನಮ್ಮನ್ನು ನ್ಯಾಯ ಮಾಡುವುದು ಅಂತ. ನೆನಪುಂಟಾ? ಹೌದು, 12:48. ಯೋಹನ್ನ 12:48. ಇದನ್ನ ಎಲ್ರು ನೆನ್ಪಿಟ್ಕೊಳ್ಳಿ. ಬೈಬಲ್ ಅಲ್ಲಿ ಇರುವಂತೆ ಯಾವ ವಾಕ್ಯನೂ ಬರುವುದಿಲ್ಲ ಪರಲೋಕದಲ್ಲಿ ನ್ಯಾಯ ತೀರ್ಪಿನ ದಿನ. ಯಾವ ವಾಕ್ಯ ಬರ್ತದೆ ಹೇಳಿ? ಯೇಸು ಹೇಳಿದ ಮಾತುಗಳು ಒಂದೊಂದಾಗಿ ಮುಂದೆ ಬರ್ತದೆ. ಇಂತಿಂತ ಆಜ್ಞೆಗಳನ್ನು ನಾನು ಪಾಲಿಸಿದ್ಯಾ ಇಲ್ಲ ಅಂತ ಕೇಳಲ್ಪಡ್ತದೆ. ಪುಸ್ತಕಗಳು ತೆರೀತದೆ. ಅವಾಗ ನಾವು ಹೇಳ್ತೀವಿ, ಇಲ್ಲ ಅದನ್ನು ಮಾಡಿದ್ದೇನೆ, ನಾನು ಪೂರ್ಣವಾಗಿ ಕೀರ್ತನೆಯ 91ನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದಿ ದಿನಾಲು 10 ಸಲ ಹೇಳಿದ್ದೇನೆ ಅಂತ ಹೇಳಿ ಅಲ್ಲಿ ಕೇಳಲ್ಪಡ್ತದೆ. ಹಸಿದವನಿಗೆ ನೀನು ರೊಟ್ಟಿ ಕೊಟ್ಟಿಯಾ? ಬಾಯಾರಿಕದವನಿಗೆ ನೀನು ಕುಡಿಲಿಕ್ಕೆ ಕೊಟ್ಟಿಯಾ? ವಸ್ತ್ರ ಇಲ್ಲದವನಿಗೆ ನೀನು ವಸ್ತ್ರ ಕೊಟ್ಟಿಯಾ? ರೋಗಿಯಾಗಿದ್ದವರಿಗೆ ನೀನು ಹೋಗಿ ನೋಡಿದ್ಯಾ? ಸಹಾಯ ಮಾಡಿದ್ಯಾ? ನಿನ್ನ ನೆರೆಯವರನ್ನು ನೀನು ಕ್ಷಮಿಸಿದ್ಯಾ? ಪ್ರೀತಿಸಿದ್ಯಾ? ಅವರ ಕಷ್ಟದಲ್ಲಿ ನೀನು ಸಹಾಯ ಮಾಡಿದ್ಯಾ? ಅವರು ನಿನ್ನ ವಿರೋಧವಾಗಿ ನಿನ್ನನ್ನು ಬೈದು ನಿನ್ನನ್ನು ಮೋಸಗೊಳಿಸಿದಾಗ ನೀನು ಅವರನ್ನು ಕ್ಷಮಿಸಿದ್ಯಾ ಅಂತ ಯೇಸುವಿನ ವಾಕ್ಯಗಳು ಮುಂದೆ ಬರ್ತದೆ. ನಾನು ಕೀರ್ತನೆ 91ನೇ ಅಧ್ಯಾಯವನ್ನು ದಿನಾಲು ಬಾಯಾಟ್ ಮಾಡಿ ದಿನಾಲು 10 ಸಲ ಬೆಳಿಗ್ಗೆ ಸಂಜೆ ಹೇಳ್ತೀನಿ ಅಂದ್ರೆ ನಾನು ರಕ್ಷಿಸಲ್ಪಡುವುದಿಲ್ಲ. ಇದು ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ಯೇಸು ಇಲ್ಲದೆ ಯಾರು ಸಹ ತಂದೆ ಬಳಿಗೆ ಬರಲಾರರು. ಕೀರ್ತನೆ ಆ ಸಮಯದಲ್ಲಿ ಅವರಿಗೆ ಪವರ್ಫುಲ್ ಆಗಿತ್ತು. ಇವತ್ತು ಸಹ ಯೋಧ್ಯರು ಹೇಳ್ತಾರೆ ಅದನ್ನ. ಪವರ್ಫುಲ್ ಆಗಿತ್ತು ಅದು. ಆದ್ರೆ ಅದಕ್ಕಿಂತ ಪವರ್ಫುಲ್ ನಮ್ಮ ಮುಂದೆ ಪ್ರಕಟವಾಗಿ ಬಂದರು. ಯಾರದು? ಭೂಮಿಯ ಮೇಲೆ ಆಕಾಶದಲ್ಲಿ ಎಲ್ಲ ಅಧಿಕಾರಗಳನ್ನು ಕೊಡಲ್ಪಟ್ಟಂತ ಮೃತ್ಯುಂಜಯನಾಗಿ ಎದ್ದು ಬಂದಂತ ಕ್ರಿಸ್ತನೇ ಹೇಳಿದರು, ಮರಣವನ್ನು ಪಾತಾಳವನ್ನು ಗೆದ್ದು ಬಂದಿದ್ದೇನೆ, ಇದೋ ಬೀಗದ ಕೈಗಳು ನನ್ನ ಕೈಯಲ್ಲಿದೆ. ಸೊ ಎಲ್ಲ ಪವರ್ ಯೇಸುವಿನ ಕೈಯಲ್ಲಿ ಬಂದಾಯ್ತು. ಇವತ್ತು ಪವರ್ಫುಲ್ ಆಗ್ಬೇಕಾ? ಯೇಸುವಿನ ವಾಕ್ಯ ಮಾತ್ರ ಪವರ್ಫುಲ್. ನೋಡಿ, ಕೀರ್ತನೆಗಳು ಕೇಳಲಿಕ್ಕೆ ಸುಂದರವಾಗಿದೆ, ಅದರ ಅಗೇನ್ಸ್ಟ್ ನಾನಿಲ್ಲ, ಒಳ್ಳೇದೆ. ಆದರೆ ಸತ್ಯ ಏನು? ಯೇಸುವಿನ ವಾಕ್ಯ ಮಾತ್ರ ರೋಗ ಓಡಿಸ್ತದೆ, ದೆವ್ವಗಳನ್ನು ಬಿಡಿಸ್ತದೆ. ಯೇಸು ನಾಮ ಇಲ್ಲದೆ ದೆವ್ವ ಓಡೋದಿಲ್ಲ, ನೆನಪಿಟ್ಕೊಳ್ಳಿ. ಪುನಃ ಹೇಳ್ತೀನಿ, ಯೇಸು ನಾಮದ ಮುಂದೆ ಮಾತ್ರ ಬಗ್ತದೆ ದೆವ್ವಗಳು. ಯಾಕೆ ಗೊತ್ತುಂಟಾ? ಕ್ರೂಜೆಯ ಮೇಲೆ ಸೈತಾನನ ತಲೆಯನ್ನು ಜಜ್ಜಿದ್ದು ಯೇಸು ಮಾತ್ರ. ಅರ್ಥ ಆಗ್ತಾ ಇದೆಯಾ? ಸೊ ವಿ ಕೆನಾಟ್ ಮಿಕ್ಸ್ ಓಲ್ಡ್ ವೈನ್ ಅಂಡ್ ನ್ಯೂ ವೈನ್. ಅದ್ರ ಬಗ್ಗೆ ಮುಂದಿನ ವಾರ ನಿಮ್ಗೆ ಕೇಳುವಾಗ ಆ ಪಾಠ ಫುಲ್ ಆಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಸತ್ಯ ಏನು ಅಂತ. ನಾನು ಹೋದ ವಾರ ಮತ್ತು ಇವತ್ತಿನ ವಾರ ಒಂದೇ ಸೈಡ್ ಅಲ್ಲಿ ಇದ್ದೇನೆ. ಹೊಸ ಒಡಂಬಡಿಕೆಯ ಬಗ್ಗೆ ಮಾತ್ರ ತಿಳಿಸ್ತಾ ಇದ್ದೀನಿ. ಮುಂದಿನ ವಾರ ಹಳೆ ಒಡಂಬಡಿಕೆ ಏನು, ಅದನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸ್ಬೇಕು ಅಂತ ಕಲಿತಾಗ ನಮ್ಮ ಮೈಂಡ್ ಅಲ್ಲಿ ಇರುವಂತ ಎಲ್ಲ ಗೊಂದಲಗಳು ಸ್ಪಷ್ಟವಾಗ್ತದೆ, ತುಂಬಾ ಸ್ಪಷ್ಟವಾಗ್ತದೆ. ಸೊ ಅದಕ್ಕೋಸ್ಕರ ಮುಂದಿನ ವಾರ ತನಕ ಕಾಯ್ತಾ ಇರಿ, ಆಯ್ತಾ? ಸೊ ಈ ವಾಕ್ಯವನ್ನು ನಾನು ಕಂಪ್ಲೀಟ್ ಮಾಡ್ತೀನಿ.
4ವರೆಗೆ ಓದಿದೆ. 1 ತಿಮೋತಿ 6ರಲ್ಲಿ 4ರಲ್ಲಿ ಅರ್ಧಕ್ಕೆ ಬಂದು ಓದಿದೆ. ಓಕೆ, ಅಂತ ಉಪದೇಶಗಳನ್ನು ಕೇಳುವಾಗ ಅದು ಕುತರ್ಕ ಮತ್ತು ವಾಗ್ವಾದಗಳನ್ನು ಉಂಟು ಮಾಡುತ್ತದೆ ಮತ್ತು ಮದದಿಂದ ಕಣ್ಣುಗಾಣದವನಾಗಿದ್ದಾನೆ ಅಂತ ವ್ಯಕ್ತಿಯು. ಇವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಸ್ಸಂಶಯ ಇವುಗಳು ಉಂಟಾಗುತ್ತದೆ. ನೋಡಿ, ಈ ಬೈಬಲ್ ಅಲ್ಲಿರುವ ಚರಿತ್ರೆ ಇತಿಹಾಸಗಳನ್ನು ಜಾಸ್ತಿ ಓದಿದ ಕೂಡಲೇ ಅವನಲ್ಲಿ ಏನು ಒಂದು ಆ ಸ್ವಭಾವ ಬರ್ತದೆ ಅಂತ ನಾನು ನಿಮ್ಗೆ ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ. ನಾನು ಕೆಲವೊಂದು ವರ್ಷಗಳ ಹಿಂದೆ ಅನೇಕ ವಿಷಯಗಳನ್ನು ಕಲಿತಾ ಹೋದೆ. ಬೈಬಲ್ಗೆ ಸಂಬಂಧಪಟ್ಟಂತ ಅನೇಕ ಚರಿತ್ರ ಭಾಗದಿಂದ ಕಲಿತಾ ಹೋದಾಗ ನನಗೆ ತುಂಬಾ ಗರ್ವ ತರ ಅನಿಸ್ತಿತ್ತು. ನನಗೆ ಏನೆಲ್ಲೋ ಗೊತ್ತಿದೆ, ತುಂಬಾ ವಿಷಯ ಗೊತ್ತಿದೆ ಅಂತ. ನನ್ನ ಕಂಪ್ಯೂಟರ್ ಅಲ್ಲಿ ಹಾರ್ಡ್ ಡಿಸ್ಕ್ ಅಲ್ಲಿ ಎಲ್ಲಾ ವಿಷಯಗಳ ಕಂಟೆಂಟ್ ಅನ್ನು, ನೋಟ್ಸ್ ಗಳನ್ನು, ಪುಸ್ತಕಗಳನ್ನೆಲ್ಲ ಶೇಖರಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ತುಂಬಾ ಒಂಥರ ಗರ್ವ ಅನಿಸ್ತಿತ್ತು, ನನಗೆ ಇಷ್ಟು ವಿಷಯಗಳು ಗೊತ್ತಿದೆಯಲ್ಲ ಅಂತ. ಆದ್ರೆ ನನ್ನ ಜೀವಿತದಲ್ಲಿ ಎಲ್ಲೋ ಒಂದು ಭಾಗದಲ್ಲಿ ನೆಮ್ಮದಿನೇ ಇಲ್ಲ, ಬಿಡುಗಡೆನೇ ಇಲ್ಲ. ಸೊ ಕೆಲವೇ ವರ್ಷಗಳ ಹಿಂದೆ ದೇವರು ನನ್ನ ಕಣ್ಣನ್ನು ತೆರೆದು ತೋರಿಸಿದ್ರು. ಈ ನಿನ್ನ ಜ್ಞಾನ ಇದೆಯಲ್ಲ, ತಿಳುವಳಿಕೆ ಉಂಟಲ್ಲ, ನಾಲೆಡ್ಜ್, ಇದು ನಿನ್ನನ್ನು ಬಿಡುಗಡೆ ಮಾಡುವುದಿಲ್ಲ, ಪರಲೋಕಕ್ಕೆ ಕೊಂಡೊಯ್ಯುವುದೇ ಇಲ್ಲ, ನಿತ್ಯ ಸಮಾಧದಲ್ಲಿ ನಿನ್ನನ್ನು ಜೀವಿಸ್ಲಿಕ್ಕೆ ಬಿಡುವುದಿಲ್ಲ. ನಾನು ಹೇಳಿದ ವಾಕ್ಯಗಳನ್ನು ಕೇಳಿ, ಅಂದ್ರೆ ಯೇಸು ಹೇಳಿದ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆದುಕೊಳ್ಳುವುದಾದರೆ ನೀನು ಬುದ್ಧಿವಂತನು, ನೀನೇ ಜ್ಞಾನಿ, ನಿನ್ನ ಮನೆ ಬಂಡೆ ಮೇಲೆ ಕಟ್ಟಿದ ಮನೆಗೆ ಸಮಾನವಾಗಿರುತ್ತೆ ಅಂತ ನನ್ನ ಕಣ್ಣನ್ನು ತೆರೆದು ನನಗೆ ಅರ್ಥ ಮಾಡಿಸ್ಕೊಟ್ರು ದೇವರು. ಅವಾಗ ಹೇಗಿದ್ದು ಗೊತ್ತಾ, ಸಂಶಯಗಳು ಬೇಕಾದಷ್ಟು. ಬೇರೆಯವ್ರು ನೋಡಿದ್ರೆ ಸ್ವಲ್ಪ ಹೊಟ್ಟೆ ಕಿಚ್ಚು, ದೂಷಣೆ, ಅವನ್ ಹೇಳಿದ್ದು ಸರಿಯಲ್ಲ, ಇವನ್ ಹೇಳಿದ್ದು ಸರಿಯಲ್ಲ ಅಂತ ಅವ್ರನ್ನ ದೂಷಣೆನೇ ಜಾಸ್ತಿ ಮಾಡ್ತಿದ್ದೆ. ಇವತ್ತು ಸುಳ್ಳು ಬೋಧಕರನ್ನು ದೂಷಣೆ ಮಾಡಕ್ ನಾನು ಹೋಗಲ್ಲ, ಆದ್ರೆ ಅವರಲ್ಲಿ ತಪ್ಪಿ ಹೋಗುವಂತ ಜನರನ್ನು ಕಾಪಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅವರ ಜೊತೆ ತರ್ಕಕ್ಕೆ ಎಂದಿಗೂ ಹೋಗುವುದೇ ಇಲ್ಲ ನಾನು. ಅರ್ಥ ಆಗ್ತಾ ಇದೆಯಾ? ಇವತ್ತು ತರ್ಕಕ್ಕೆ ಹೋಗ್ಬೇಡಿ, ತರ್ಕ ಡೇಂಜರಸ್, ತರ್ಕ ಮಾಡಲೇಬಾರದು. ಒಳ್ಳೆ ರೀತಿಯಾಗಿ ಯಾರಾದ್ರೂ ಕಲೀಲಿಕ್ಕೆ ಇಷ್ಟಪಡುವವರ ಜೊತೆ ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ವಾಕ್ಯಗಳನ್ನು ಧ್ಯಾನಿಸುವುದು ಉತ್ತಮವಾದದ್ದು. ನೋಡಿ, ಇಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಈ ತರ್ಕಗಳು ಮಾಡುವುದರಿಂದ, ವಾಗ್ವಾದಗಳನ್ನು ಮಾಡುವುದರಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ಸಂಶಯಗಳು ಉಂಟಾಗುತ್ತದೆ. ಇವತ್ತು ಅನೇಕ ಸಭೆಗಳಲ್ಲಿ ಒಡೆದಾಟ, ಕಿಚ್ಚಾಟ. ನಾನು 2 ದಿನ ಮುಂಚೆ ಒಂದು ವಿಷಯ ಬ್ಯಾಂಗ್ಳೂರಲ್ಲಿರುವಂತ ದೊಡ್ಡ ಸಭೆಯಲ್ಲಿ ಉಂಟಾದನ್ನು ನೋಡಿ ಆಶ್ಚರ್ಯಪಟ್ಟೆ. ಸ್ಟೇಜ್ಗಾಗಿ, ಸ್ಥಾನಕ್ಕಾಗಿ ಪೊಲೀಸರೆಲ್ಲ ಸಭೆಯೊಳಗೆ ಎಂಟ್ರಿ ಆದ್ರು. ನನ್ನ ಸಹೋದರ ಸಹೋದರಿಯರೇ, ನಮ್ಮ ಈ ಗ್ರೂಪ್ ಅಲ್ಲಿ ಇರುವಂತ ಅನೇಕರು ಬೇರೆ ಬೇರೆ ಡಿನಾಮಿನೇಷನ್ ಅವರಾಗಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಹೇಳಲಿಕ್ಕೆ ಇಷ್ಟಪಡುವುದು, ನೀವು ಸತ್ಯ ಏನು ಅಂತ ತಿಳ್ಕೊಳ್ತಾ ಹೋಗಿ, ಆಯ್ತಾ? 5ನೇ ವಾಕ್ಯ ಹೀಗೆ ಹೇಳ್ತದೆ, ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವೀನರಾಗಿದ್ದು. ಬುದ್ಧಿ ಕೆಡೋದು ಯಾವಾಗ ಗೊತ್ತುಂಟಾ? ಸತ್ಯವೀನರಾಗುವುದು ಯಾವಾಗ ಗೊತ್ತುಂಟಾ? ಮತ್ತಾಯ 7:24 ಅರ್ಥ ಆಗದೆ ಇರುವಾಗ ಹೀಗೆ ಆಗ್ತದೆ, ಬುದ್ಧಿಗೆಟ್ಟು ಹೋಗ್ತದೆ, ಸತ್ಯವೀನರಾಗ್ತೀವಿ. ಏನ್ ಹೇಳಿದಾರಲ್ಲಿ ಯೇಸು ಮತ್ತಾಯ 7:24ರಲ್ಲಿ? ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆದುಕೊಳ್ಳುವವನೇ ಬುದ್ಧಿವಂತನು. ನೋಡಿದ್ರ? ಇವತ್ತು ಬುದ್ಧಿ ಸಿಗ್ಬೇಕಾದ್ರೆ ಯಾವ ವಾಕ್ಯ ಓದ್ಬೇಕು? ಬುದ್ಧಿ ಜಾಸ್ತಿ ಸಿಗ್ಬೇಕಾದ್ರೆ ಜ್ಞಾನೋಕ್ತಿಗಳು ಓದ್ಬೇಕಾ, ಸುವಾರ್ತೆಗಳನ್ನು ಓದ್ಬೇಕಾ? ಯೇಸು ಹೇಳಿದರು, ಸೊಲೊಮೋನನಿಗಿಂತ ಹೆಚ್ಚಿನವನು ಇಲ್ಲಿದ್ದಾನೆ. ಸೊಲೊಮೋನನಿಗಿಂತ ದೊಡ್ಡವನು ಯಾರು? ಮತ್ತಾಯ 12ರಲ್ಲಿ ಹೇಳಿದಾರ ಇಲ್ವಾ? ಸೊಲೊಮೋನನಿಗಿಂತ ದೊಡ್ಡವನು ಯೇಸು. ಆತನ ಬಾಯಿಂದ ಬಂದಂತ ಮಾತುಗಳೇ ಬುದ್ಧಿ ಕೊಡುವಂತ ಮಾತುಗಳಾಗಿದೆ. ಹಾಗಾದ್ರೆ ಇವತ್ತು ಇಸ್ರಾಯೇಲ್ರೆಲ್ಲರೂ ರಕ್ಷಣೆ ಹೊಂದ್ಬೇಕಿತ್ತಲ್ವಾ? ಯಾಕಂದ್ರೆ ಜ್ಞಾನೋಕ್ತಿಯ ಪುಸ್ತಕ ಅವರ ಕೈಯಲ್ಲಿದೆ, ಅದೆಲ್ಲ ಓದಿ ಅವರು ಒಳ್ಳೆ ಬುದ್ಧಿವಂತರಾಗಿದ್ದಾರೆ. ಆದ್ರೆ ಏನು ಪ್ರಯೋಜನಕ್ಕಿಲ್ಲ ಆ ಬುದ್ಧಿ. ಲೋಕದ ಬುದ್ಧಿಯನ್ನು ಕೊಡ್ತದೆ ಸೊಲೊಮೋನ್. ಹಾಗಿದ್ರೆ ಸೊಲೊಮೋನ್ ಯಾಕೆ ಕೆಟ್ಟು ಹೋದ? 600 ಹೆಂಡತಿಯರು, 300 ಇಟ್ಕೊಂಡಂತ ವ್ಯಕ್ತಿಯ ಪುಸ್ತಕ ಅದು. ಬಿಡಿ ಆ ವಿಷಯ. ಅದು ನಾನು ಹೇಳ್ತಾ ಇರುವುದೇನು ಅಂತ ಹೇಳಿದ್ರೆ, ಸತ್ಯ ಅಂದ್ರೆ ಯೇಸು, ಆತನ ವಾಕ್ಯಗಳು ಆಗಿವೆ. ಅವು ನಮ್ಮನ್ನು ನಿತ್ಯ ಸಮಾಧಾನದಲ್ಲಿ, ನಿತ್ಯ ಜೀವಕ್ಕೆ ಕೊಂಡೊಯ್ತದೆ. ನೋಡಿ, ಯೇಸುವಿನ ವಾಕ್ಯವನ್ನು ಜಾಸ್ತಿ ಹೋಗ್ತಾ ಹೋಗಿ, ಒಂದು ವಾರ ಕಂಟಿನ್ಯೂ ಡೈಲಿ ಹೆಚ್ಚೆಚ್ಚಾಗಿ ಓದ್ತಾ ಹೋಗಿ, ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಸಮಾಧಾನ ನಿಮ್ಮನ್ನು ಆವರಿಸಿಕೊಳ್ತದೆ. ಪೀಸ್ ಆಫ್ ಕ್ರೈಸ್ಟ್ ವಿಲ್ ರೂಲ್ ಇನ್ ಯುವರ್ ಮೈಂಡ್.
ನಿಮ್ಮ ಮನಸ್ಸನ್ನು ಆಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಏನು? ಯೇಸು ಕ್ರಿಸ್ತನ ಸಮಾಧಾನ. ಬಿಕಾಸ್ ಹಿ ಇಸ್ ದ ಪ್ರಿನ್ಸ್ ಆಫ್ ಪೀಸ್. ಆತನು ಸಮಾಧಾನದ ಪ್ರಭು ಆಗಿದ್ದಾನೆ. ನಿಜವಾಗಿ ಸಮಾಧಾನ ಬೇಕಾ? ಯೇಸು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಅರ್ಥ ಆಗ್ತಿದ್ಯಾ? ಸಿ, ಇದಲ್ಲದೆ ಬುದ್ಧಿಗೆಟ್ಟು ಸತ್ಯವೀನರಾಗಿದ್ದು ದೇವ ಭಕ್ತಿಯನ್ನು ಲಾಭ ಸಾಧನವೆಂದೆಣಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುತ್ತವೆ. ಎಲ್ಲಿ ಯೇಸುವಿನ ಆತ್ಮವಿದೆಯೋ ಅಲ್ಲಿ ಬಿಡುಗಡೆ ಮತ್ತು ಸಮಾಧಾನ ಇದೆ ಅಂತ ನಮಗೆ ವಾಕ್ಯ ಹೇಳ್ತದೆ ಅಲ್ವಾ? ವೇರ್ ದೆರ್ ಇಸ್ ದ ಹೋಲಿ ಸ್ಪಿರಿಟ್ ದೆರ್ ಇಸ್ ಅ ಲಿಬರ್ಟಿ. ಸ್ವಾತಂತ್ರ್ಯ ಉಂಟು, ಅಲ್ಲಿ ಸಮಾಧಾನ ಉಂಟು. ಇವತ್ತು ಸಭೆಯಲ್ಲಿ ಅಥವಾ ಕ್ರಿಸ್ತ ಮಕ್ಕಳ ಮಧ್ಯದಲ್ಲಿ ಒಂದು ವೇಳೆ ಕಚ್ಚಾಟಗಳು ಇದ್ದರೆ ಅಲ್ಲಿ ಸತ್ಯವಿಲ್ಲ ಅಂತ ಅರ್ಥ. ಸತ್ಯವಿರುವುದಾದರೆ ಅಲ್ಲಿ ಕಚ್ಚಾಟ ಮಾಡಲ್ಲ. ಯಾಕಂದ್ರೆ ಯೇಸುವಿನ ವಾಕ್ಯ ಸತ್ಯವಾಗಿ ಏನ್ ಹೇಳ್ತದೆ? ಅದು ಒಬ್ಬರನ್ನೊಬ್ರು ಕ್ಷಮಿಸಿ. ಎಷ್ಟು ಸಲ? ನಿರಂತರವಾಗಿ ಕ್ಷಮಿಸ್ಬೇಕು ಅಂತ ಕಲಿಸ್ತದೆ. 7ಕ್ಕೆ 70 ಬಾರಿ ಅಂದ್ರೆ ಅದು ನಿರಂತರವಾಗಿ. ಎಣಿಸಲಾಗದಷ್ಟು ಕ್ಷಮೆಯನ್ನು ಕೊಡುವಾಗ ಅಲ್ಲಿ ಕಚ್ಚಾಟ ಇಲ್ಲ, ಜಗಳ ಇಲ್ಲ, ನಿತ್ಯವಾದ ಸಮಾಧಾನ ಇರುತ್ತೆ. ಅದೇ ಸತ್ಯವಾಕ್ಯದ ಬಿಡುಗಡೆ. ಅರ್ಥ ಆಗ್ತಾ ಇದೆಯಾ? ಹೌದು ಬ್ರದರ್. ಯಾ. ಸೊ ಲಾಸ್ಟ್ ಒಂದು ವಾಕ್ಯ ಓದ್ತೀನಿ. ಆಲ್ರೆಡಿ ಇವತ್ತು 9 ಗಂಟೆ ಆಯ್ತು, 15 ಮಿನಿಟ್ಸ್ ಲೇಟ್ ಆಯ್ತು. ಈ ಸಬ್ಜೆಕ್ಟ್ ಕವರ್ ಆಗ್ತದೆ ಆಲ್ಮೋಸ್ಟ್. ಈ ಸಬ್ಜೆಕ್ಟ್ ಅನ್ನು ಎಷ್ಟು ಸಲ ಕಲಿತೀವೋ ಅಷ್ಟು ಪ್ರಕಟಣೆ ಸಿಗ್ಲಿಕ್ಕೆ ಆರಂಭವಾಗ್ತದೆ. ಪ್ರಕಟಣೆ ಪುಸ್ತಕಕ್ಕೆ ಬರೋಣ. 8 ಮತ್ತು 10. ಇದು ಕೊನೆಯ ವಾಕ್ಯ ಹೇಳಿ ನಿಲ್ಲಿಸ್ತೀನಿ. ತುಂಬಾ ವಾಕ್ಯಗಳಿದೆ, ಸಾಕು ಇವತ್ತಿಗೆ. ಪ್ರಕಟಣೆ 3ರಲ್ಲಿ 8 ಮತ್ತು 10. ಥ್ಯಾಂಕ್ ಯು ಜೀಸಸ್. ಪ್ರಕಟಣೆ 3ರಲ್ಲಿ ನಾನೇ ಓದ್ತೀನಿ. ಪ್ರಕಟಣೆ 3 ನಾನು ಓದ್ತೀನಿ. ಏನು ಹೇಳ್ತಾ ಇದೆ? ಯೇಸು ಅಲ್ಲಿ ಸಭೆಗೆ ಹೇಳ್ತಾ ಇದ್ದಾರೆ. ಓಕೆ, ಒಂದು ಸಭೆಗೆ ಹೇಳ್ತಾ ಇದ್ದಾರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ. ಯಾರ ವಾಕ್ಯ ಹೇಳ್ತಾ ಇರೋರು? ಯಾರು? ಯೇಸು. ಸಭೆಗೆ ಹೇಳ್ತಾ ಇದ್ದಾರೆ, ನನ್ನ ವಾಕ್ಯವನ್ನು ನೀನು ಕಾಪಾಡಿದ್ದರಿಂದ ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಇವತ್ತೊಂದು ಸಂದೇಶವಾಗಿ ತೆಗೆದುಕೊಳ್ಳುವ. ಯೇಸು ಕ್ರಿಸ್ತನ ವಾಕ್ಯವನ್ನು ಒಂದೊಂದಾಗಿ ಇವತ್ತು ನಾವು ಹೃದಯದಲ್ಲಿ ಇಟ್ಕೊಳ್ಳುವುದಾದರೆ, ಅದನ್ನು ಕಾಪಾಡುವುದಾದರೆ, ಅದರಂತೆ ನಡೆದುಕೊಳ್ಳುವುದಾದರೆ ಅದರ ಆಶೀರ್ವಾದ ದೊಡ್ಡದು. ನಮ್ಮ ಮುಂದಿರುವಂತ ಎಲ್ಲ ಗೋಡೆಗಳು ಏನಾಗ್ತದೆ? ಅದು ಒಡೆದು ಹೋಗಿ ಅಲ್ಲಿ ದ್ವಾರ ಉಂಟಾಗುತ್ತದೆ. ಎಲ್ಲ ಕೋಟೆಗಳು ಕೆಡವಲ್ಪಟ್ಟು ಅಲ್ಲಿ ದೊಡ್ಡ ಬಾಗಿಲು ನಮಗೋಸ್ಕರ ತೆರೆದಿಟ್ಟಿರ್ತಾರೆ. ಸ್ವಾಮಿ ತೆರೆದಿಟ್ಟಿರ್ತಾರೆ. ನೋಡಿ, ನಮಗೆ ಆಗದಂತ ಕೆಲಸಗಳು ಆಟೋಮೆಟಿಕ್ ಆಗಿ ಆಗ್ಲಿಕ್ಕೆ ಆರಂಭವಾಗ್ತದೆ. ಇದೇ ಇದಕ್ಕೆ ಸಾಕ್ಷಿ. ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ನಾನು ತೆರೆದಿಟ್ಟಿದ್ದೇನೆ. ಸೊ ನಮ್ಮ ಕೆಲಸಗಳು ಸಕ್ಸಸ್ ಆಗ್ಬೇಕಾ? ಇವತ್ತು ಯೇಸುವಿನ ವಾಕ್ಯವನ್ನು ದಿನಾಲು ಹಗಲು ರಾತ್ರಿ ಧ್ಯಾನಿಸ್ಬೇಕು. ಆಮೆನ್. ಹಳೆ ಒಡಂಬಡಿಕೆಯಲ್ಲಿ ಇದೇ ಮಾತನ್ನು ದೇವರು, ತಂದೆಯಾದ ದೇವರು ಆ ಜನರಿಗೆ ಹೇಳಿದ್ರು. ಏನು? ಯೆಹೋಶುವ 1:8 ಹೇಳ್ತಾರಲ್ಲ, ನನ್ನ ವಾಕ್ಯವನ್ನು ಹಗಲು ರಾತ್ರಿ ನೀನು ಧ್ಯಾನಿಸು, ಹಾಗೆ ಮಾಡಿದ್ರೆ ನೀನು ಮಾಡುವಂತ ಎಲ್ಲಾ ಕೆಲಸದಲ್ಲಿ ಯಶಸ್ವಿ ಆಗುವೆ. ಇವತ್ತು ಆ ವಾಕ್ಯ ವ್ಯಾಲಿಡ್ ಇಲ್ಲ ನಮಗೆ. ಮೋಶೆಯ ಧರ್ಮಶಾಸ್ತ್ರ ನಾವು ಪಾಲಿಸ್ಲಿಕ್ಕೆ ಆಗ್ತದಾ? ಇಲ್ಲ. ಎಲ್ಲ ಕರ್ಮಗಳು ಅದನ್ನು ಪಾಲಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಹೊಸದಾಗಿ ಯೇಸುಸ್ವಾಮಿ ಹೇಳಿದ್ರು, ನನ್ನ ವಾಕ್ಯದಲ್ಲಿ ನೀವು ನೆಲೆ ನಿಂತಿದ್ದರೆ, ಅಂದ್ರೆ ನಿರಂತರವಾಗಿ ಅದನ್ನು ಧ್ಯಾನಿಸುತ್ತಾ ಪಾಲಿಸುತ್ತಾ ಇದ್ದರೆ ನೀವೇ ಭಾಗ್ಯವಂತರು. ದೇವರು ಚೇಂಜ್ ಆಗಿಲ್ಲ, ಸರ್ಕಾರ ಚೇಂಜ್ ಆಗಿದೆ ಅಷ್ಟೇ. ಅಂದ್ರೆ ಸಿಸ್ಟಮ್ ಚೇಂಜ್ ಆಗಿದೆ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಈಗ ಪ್ರೆಸೆಂಟ್ ಇರುವ ಭಾರತದ ಸರ್ಕಾರದ ನಿಯಮಗಳು ಅವರ ಮಿನಿಸ್ಟರ್ಗಳ ಪ್ರಕಾರವಾಗಿರುತ್ತೆ, ಹೌದಾ? ಸೊ ಮುಂದೆ ಬೇರೆ ಒಂದು ಸರ್ಕಾರ ಬಂದ್ರೆ ರೂಲ್ಸ್ ಎಲ್ಲ ಚೇಂಜ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅದೇ ರೀತಿ ರೂಲ್ಸ್ ಗಳನ್ನು ಚೇಂಜ್ ಮಾಡಿದ್ದಾರೆ ದೇವರು. ಆದ್ರೆ ದೇವರು ಒಬ್ಬರೇ ಆಗಿದ್ದಾರೆ ಆದಿಯಿಂದಲೂ ಇವತ್ತಿನವರೆಗೂ. ಅವರ ತಂದೆ, ಪುತ್ರ ಮತ್ತು ಪವಿತ್ರಾತ್ಮನ ವಿಧದಲ್ಲಿ ಮನುಷ್ಯನ ರಕ್ಷಣೆಗಾಗಿ ಮೊದಲು
ಧರ್ಮಶಾಸ್ತ್ರವನ್ನು ಕೊಟ್ರು, ಅದು ಯಾರಿಂದನೂ ಅದನ್ನು ಪಾಲಿಸ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ ಅದು ಹಳೇದಾಯ್ತು, ಫೇಲ್ ಆಯ್ತು. ಅದು ಇದಕ್ಕೆಲ್ಲ ವಾಕ್ಯಗಳು ಇದಾವೆ, ಮುಂದಿನ ವಾರ ನೋಡುವ. ಅದಕ್ಕೋಸ್ಕರ ಹೊಸ ಒಂದು ಶಾಸ್ತ್ರವನ್ನು ಕೊಟ್ರು. ಆ ಹೊಸ ಶಾಸ್ತ್ರದ ಇನ್ನೊಂದು ಹೆಸರು ಹೇಳ್ತೀನಿ, ಇಟ್ಸ್ ಪರ್ಫೆಕ್ಟ್ ಲಾ ಆಫ್ ಲಿಬರ್ಟಿ ಅಂತಾರೆ, ಬಿಡುಗಡೆ ಕೊಡುವ ಶಾಸ್ತ್ರ ಅಂತ. ಮುಂದಿನ ವಾರ ವಾಕ್ಯ ಕೊಡ್ತೇನೆ, ಲಾ ಆಫ್ ಲಿಬರ್ಟಿ. ಯೇಸು ಕ್ರಿಸ್ತನ ಮುಖಾಂತರ ಬಂದಂತ ಹೊಸ ಶಾಸ್ತ್ರಕ್ಕೆ ಸತ್ಯವಾಕ್ಯ ಎಂಬ ಹೆಸರು ಇದೆ, ಕೃಪೆ ಎಂಬ ಹೆಸರಿದೆ, ಸುವಾರ್ತೆ ಎಂಬ ಹೆಸರಿದೆ, ಮತ್ತು ಬಿಡುಗಡೆಯ ಶಾಸ್ತ್ರ ಎಂಬ ಹೆಸರು ಕೂಡ ಇದೆ. ದಿಸ್ ವಿ ಆರ್ ಇನ್ ನ್ಯೂ ಲಾ. ಓಕೆ, 10ನೇ ವಾಕ್ಯ ಓದಿ ನಿಲ್ಲಿಸ್ತೀನಿ. ಇದೇ ಅಧ್ಯಾಯ. ನೀನು ನನ್ನ ಸಹನ ವಾಕ್ಯಗಳನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಇದು ಗ್ರೇಟ್ ರಿವಲೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ಸಂದೇಶ ಏನಪ್ಪಾ? ಯೇಸು ಹೇಳ್ತಿದ್ದಾರೆ, ನನ್ನ ಸಹನ ವಾಕ್ಯವನ್ನು ನೀನು ಕಾಪಾಡುವುದಾದರೆ ನಾನು ನಿನಗೆ ಈ ಲೋಕದಲ್ಲಿ ಬರುವಂತಹ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಇವತ್ತು ನಮಗೆ ಪ್ರೊಟೆಕ್ಷನ್ ಬೇಕಾ? ನಮ್ಮನ್ನು ಎಲ್ಲಾ ಪ್ರಾಬ್ಲಮ್ಗಳಿಂದ, ಶೋಧನೆಯಿಂದ ನಾವು ಎಸ್ಕೇಪ್ ಆಗ್ಬೇಕಾದ್ರೆ ಯೇಸುವಿನ ಸತ್ಯವಾಕ್ಯವನ್ನು ಕಾಪಾಡ್ಕೊಳ್ಬೇಕು. ಏನು ಇಲ್ಲ, ಸಿಂಪಲ್ ಆಗಿ ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ, ಯೋಹನನ ಸುವಾರ್ತೆ, ಲೂಕನ ಸುವಾರ್ತೆ, ಅಪೊಸ್ತಲರ ಕೃತ್ಯಗಳು, ಎಫೆಸ, ಗಲೇಷಿಯನ್ಸ್, ಕೊರಿಂಥ, ಇದೆಲ್ಲ ಇದಾವಲ್ಲ, ಓದ್ತಾ ಹೋಗಿ. ಜಾಸ್ತಿಯಾಗಿ ಸುವಾರ್ತೆ ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಪತ್ರಗಳನ್ನು ಓದ್ತಾ ಹೋಗಿ, ಅಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ದೇವರ ರಾಜ್ಯ ಅಂದ್ರೆ ಏನು. ಗೊತ್ತಾಗ್ಲಿಕ್ಕೆ ಆರಂಭವಾಗ್ತದೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಇದ್ದಂತ ಎಲ್ಲ ವಿಷಯಗಳು ನಮಗೆ ಒಂದು ನೆನಪಿಗೋಸ್ಕರ ಇವತ್ತು ಇಟ್ಟಿದ್ದಾರೆ. ಹೌದಾ? ಅದರಿಂದ ಕಲಿಯುವಂಥದ್ದು ಇದಾವೆ ಸ್ವಲ್ಪ ಸ್ವಲ್ಪ. ಆದ್ರೆ ಯೇಸುವಿನ ವಾಕ್ಯಕ್ಕೆ ಮೀರಿ ಯಾವ್ದು ಹೋಗ್ಬಾರ್ದು, ಅದು ಗೊಂದಲಕ್ಕೆ ಆಸ್ಪದವಾಗ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಓಕೆ, ಸೊ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಸೊ ಇದನ್ನ ಬರುವಾರ ಕಂಟಿನ್ಯೂ ಮಾಡೋಣ. ಸೋಮವಾರ ಇರುವಂತ ನಮ್ಮ ಸೆಷನ್ ಅನ್ನು ನಾವು ಡಿಸ್ಕಷನ್ ಸೆಷನ್ ಆಗಿ ಇಟ್ಟಿದ್ದೇವೆ. ಅನೇಕ ತಿಂಗಳಿಂದ ಅದು ಸುಂದರವಾಗಿ ಹೋಗ್ತಾ ಇದೆ. ಅದು ಅನೇಕರಿಗೆ ಲಾಭವಾಗ್ತಾ ಇದೆ. ನನಗೆ ತುಂಬಾ ಸಂತೋಷ. ಅನೇಕ ಹೊಸ ಹೊಸ ವಿಷಯಗಳು ಪ್ರಶ್ನೆಯನ್ನು ಕೇಳಿದಾಗ ಅನೇಕರಿಗೆ ಅದು ಬಿಡುಗಡೆಯನ್ನು ಉಂಟು ಮಾಡಿದೆ, ಸಮಾಧಾನ ಉಂಟು ಮಾಡಿದೆ. ಅವರ ಮನಸ್ಸಿಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಯಾಕಂದ್ರೆ ದೇವರ ವಾಕ್ಯದಿಂದಲೇ ಆ ಪ್ರಶ್ನೆಗೆ ಉತ್ತರವನ್ನು ನಾವೆಲ್ಲರೂ ಸೇರಿ ಕಂಡುಹಿಡಿತಾ ಪ್ರಾರ್ಥನೆಯನ್ನು ಮಾಡಿ ಮುಗಿಸ್ತಾ ಇದ್ದೇವೆ ಆ ಸೆಷನ್ಗಳನ್ನು. ಸೋಮವಾರ ತಪ್ಪಿದ್ರೆ ಮಂಗಳವಾರ ಇರುತ್ತೆ. ಹೆಚ್ಚಿನದಾಗಿ ಸೋಮವಾರ ಮಧ್ಯಾಹ್ನದ ಸಮಯದಲ್ಲಿ ನಾವು ಹೆಚ್ಚಾಗಿ ಮಾಡ್ತಾ ಇರ್ತೀವಿ. ದೇವರಿಗೆ ಸ್ತೋತ್ರ. ಓಕೆ, ಸೊ ಎಲ್ಲರಿಗೂ ಇದು ಉಪಯೋಗವಾಯಿತು ಅಂತ ನಾನು ಅಂದ್ಕೊಳ್ತೀನಿ. ಇದರ ಬಗ್ಗೆವಾಗಿ ಪ್ರಶ್ನೆಗಳನ್ನು ಇದ್ದರೆ ಇವತ್ತಲ್ಲ, ಸೋಮವಾರದಿಂದ ನಾವು ಇದನ್ನ ಬೇಕಾದ್ರೆ ಪುನಃ ಡಿಸ್ಕಷನ್ ಮಾಡೋಣ. ಆದಷ್ಟು ಜನರು ಸೋಮವಾರ ಮಧ್ಯಾಹ್ನ 2 ಗಂಟೆ ಸೇರ್ಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಹೋಗ್ತಾ 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 ದೇವರು ನಮ್ಗೆ ಇನ್ನಷ್ಟು ಕ್ಲಾರಿಟಿಯಲ್ಲಿ, ಸತ್ಯದಲ್ಲಿ ಸೇರಿಸ್ಲಿಕ್ಕೆ ತಯಾರಾಗಿದ್ದಾರೆ. ಅರ್ಥ ಆಗ್ತಿದ್ಯಾ? ದೇವರಿಗೆ ಸ್ತೋತ್ರ. ನಾವು ಇಷ್ಟೆಷ್ಟು ದೂರದಿಂದ ಇವಾಗೆಲ್ಲ ಸೇರಿದ್ದೇವಲ್ವಾ? ತುಂಬಾ ದೂರದಿಂದೆಲ್ಲ ಇದ್ದೇವೆ. ಇಷ್ಟೊಂದು ಈ ಮಾಧ್ಯಮಗಳನ್ನು ಒಳ್ಳೇದಕ್ಕೆ ಯಾಕೆ ಉಪಯೋಗಿಸಬಾರ್ದು? ಹೌದಲ್ವಾ? ಮತ್ತೆ ಇಲ್ಲಿ ಕಾನ್ಸಂಟ್ರೇಟ್ ಕೊಟ್ಟು ಕೇಳಲಿಕ್ಕೆ ಆಗತ್ತೆ. ಹೌದಲ್ವಾ? ನಾವು ಒಂದು ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು, ಪ್ರೈವೇಟ್ ಆದಂತ ಸ್ಥಳದಲ್ಲಿ ಕೂತ್ಕೊಂಡು ಧ್ಯಾನಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತಾರೆ. 100% ಮಾಡ್ತಾರೆ. ಎಲ್ರೂ ನಂಬಿ ಈ ಸಮಯದಲ್ಲಿ ದೇವರು ನಮ್ಮನ್ನು ಎಂದಿಗೂ ಬಿಟ್ಟುಕೊಡೋದಿಲ್ಲ. ಕೊನೆಯವರೆಗೂ ನಮ್ಮನ್ನು ಕೊಂಡೊಯ್ತಾರೆ. ಆದ್ರೆ ನಮ್ಮ ಡ್ಯೂಟಿಯನ್ನು ಅವ್ರಿಗೆ ಹೇಳಿದ್ದಾರೆ ಏನ್ ಮಾಡ್ಬೇಕು ಅಂತ. ನಾವು ಆತನ ವಾಕ್ಯದಲ್ಲಿ ನೆಲೆ ನಿಂತಿರ್ಬೇಕು. ದೇವರು ತನ್ನ ಮಗನ ಮುಖಾಂತರ ಕೊಟ್ಟಂತ ಹೊಸ ದ್ರಾಕ್ಷರಸದ ಹೊಸ ವಾಕ್ಯಗಳನ್ನು, ಹೊಸ ತನ್ನ ರಕ್ತದ ಮೂಲಕ ಮಾಡಿದಂತ ಹೊಸ ಒಡಂಬಡಿಕೆಯ ಆ ವಾಕ್ಯಗಳನ್ನು ನಾವಿವತ್ತು ಕಾಪಾಡಿಕೊಂಡು ನಡೀತಾ ಹೋದ್ರೆ ನಮ್ಮ ಜೀವಿತ ಒಂದು ಪರಿಪೂರ್ಣದತ್ತ ಹೋಗುತ್ತೆ. ಎಲ್ಲಿಯೂ ಸಹ ನಮಗೆ ಬೀಳ್ಲಿಕ್ಕೆ ಬಿಡುವುದಿಲ್ಲ ಯೇಸು ಸ್ವಾಮಿ, ಎಂದಿಗೂ ಬಿಡುವುದಿಲ್ಲ. ಎಷ್ಟೇ ಕಷ್ಟ ಬಂದ್ರೂ ಕಾಪಾಡ್ತಾರೆ. ಇದು ಸತ್ಯ. ದಯವಿಟ್ಟು ಸಭೆಗಳ ಈ ಒಂದು ಅನೇಕ ಸಭೆಗಳು, ಯಾಕಂದ್ರೆ ನಮ್ಮ ಈ ಗ್ರೂಪ್ ಅಲ್ಲಿ ಬೇರೆ ಬೇರೆ ರೀತಿಯ ಸಭೆಗಳಿಂದ ಜಾಯಿನ್ ಆಗಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸಭೆಗಳ ಸಿಸ್ಟಮ್, ಪರಂಪರೆ, ಇದ್ಯಾವುದು ನಮ್ಮನ್ನು ಕಾಪಾಡೋದಿಲ್ಲ. ಸತ್ಯದಲ್ಲಿ ನಾವೆಲ್ಲರೂ 2-3 ಸೇರಿ
ಯೇಸುವಿನ ಸತ್ಯವಾಕ್ಯಗಳನ್ನು ನಂಬಿ ಅದನ್ನು ಪಾಲಿಸುವುದಾದರೆ ನಾವು ನಿತ್ಯ ಜೀವಕ್ಕೆ ಸೇರಿಕೊಳ್ಳುವೆವು. ಆಮೆನ್. ಓಕೆ, ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಇಷ್ಟೊತ್ತು ಕಾಲ ಸತ್ಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿದ್ದೀರಿ ಕರ್ತನೆ. ನೀವು ಒಳ್ಳೆಯವರು ಸ್ವಾಮಿ. ನಿನ್ನ ಆ ಕೃಪೆ ಇನ್ನಷ್ಟು ಹೆಚ್ಚೆಚ್ಚಾಗಿ ಇಲ್ಲಿ ಇರುವಂತ ಕೇಳುವರ ಹೃದಯದಲ್ಲಿ ನೀನು ಸುರಿಸಬೇಕು. ಹೆಚ್ಚು ಕೃಪೆ ಕೊಡು ಸ್ವಾಮಿ. ಅವರಿಗೆ ನಿನ್ನ ಸಂಪೂರ್ಣ ಸತ್ಯದಲ್ಲಿ ನಡೆಸು. ನೀನು ನಿನ್ನ ಪವಿತ್ರಾತ್ಮನ ಬಲದಿಂದ ಅವರನ್ನು ಬಲಪಡಿಸು ಕರ್ತನೆ. ನಿನ್ನ ವಾಕ್ಯ ಹೇಳುವ ಪ್ರಕಾರ ಸತ್ಯದ ಆತ್ಮ ನಿಮ್ಮ ಮೇಲೆ ಬರಲು ಆತನೆಲ್ಲ ಸಕಲ ಸತ್ಯದಲ್ಲಿ ನಡೆಸುವವನು ಅಂತ ಹೇಳಿದ್ದೀರಿ ಸ್ವಾಮಿ. ನಿತ್ಯ ಸಹಾಯ ಮಾಡುವವರು ಆಗಿದ್ದಾರೆ ಅಂತ ನೀನು ಹೇಳಿದ್ದೀರಿ ಸ್ವಾಮಿ. ಅವರನ್ನು ಬಲಪಡಿಸುವವರಾಗಿದ್ದಾರೆ ಅಂತ ನೀವು ಹೇಳಿದ್ದೀರಿ ಸ್ವಾಮಿ. ಎಲ್ಲರನ್ನು ಪವಿತ್ರಾತ್ಮನಿಂದ ಬಲಪಡಿಸು ಸ್ವಾಮಿ. ನಿನ್ನ ಆತ್ಮನ ಸ್ವರಕ್ಕೆ ಕಿವಿ ಕೇಳುವಂತೆ ಎಲ್ಲರ ಹೃದಯವನ್ನು ತಯಾರು ಮಾಡು ಕರ್ತನೆ. ಎಲ್ಲರನ್ನು ಆಶೀರ್ವದಿಸು. ಅವರಿಗೆ ಒಂದು ಪ್ರೇರಣೆ ಕೊಡು ಸ್ವಾಮಿ. ನಿನ್ನ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೆ ಒಂದು ಪ್ರೇರಣೆ ಕೊಡು ಕರ್ತನೆ. ಯಾವ ಕಾರಣಕ್ಕೂ ಲೋಕದ ಆಶಪಾಶಗಳಿಗೆ ಒಳಪಟ್ಟು ಅದರಲ್ಲಿ ಸಮಯವನ್ನು ಜಾಸ್ತಿ ಕಳೆಯದೆ ಪರಲೋಕ ರಾಜ್ಯ ಹತ್ತಿರದಲ್ಲಿದೆ, ಅನೇಕ ಸೂಚನೆಗಳು ಇವತ್ತು ನಮಗೆ ಈ ಲೋಕದಲ್ಲಿ ಕಾಣಿಸ್ತಾ ಇದೆ ಅನ್ನುವಂತ ವಿಷಯವನ್ನು ತಿಳಿದುಕೊಂಡು ಇವತ್ತು ನಾವು ಎಚ್ಚರವಾಗಿದ್ದು ಕರ್ತನ ಆಗಮನಗೋಸ್ಕರ ತಯಾರಾಗುವಂತೆ, ನಮ್ಮನ್ನೇ ನಾವು ಶುದ್ಧ ಮಾಡಿಕೊಳ್ಳುವಂತೆ. ಯೇಸುವೇ, ನೀವು ಹೇಳಿದ ಪ್ರಕಾರ ನನ್ನ ವಾಕ್ಯವನ್ನು ನೀನು ಕಾಪಾಡಿದ್ದರಿಂದ ಲೋಕಕ್ಕೆ ಬರುವಂತ ಎಲ್ಲಾ ಶೋಧನೆಗಳಿಂದ ನಿನ್ನನ್ನು ಕಾಪಾಡುವೆನು ಎಂದು ಹೇಳಿದ ವಾಗ್ದಾನಕ್ಕೆ ಅನುಗುಣವಾಗಿ ಇವತ್ತು ಆ ವಾಕ್ಯವನ್ನು ಕಾಪಾಡ್ಲಿಕ್ಕೆ ಎಲ್ಲರಿಗೂ ಬಲಪಡಿಸು ಸ್ವಾಮಿ. ಎಲ್ಲರನ್ನು ಕ್ಷಮಿಸುವ ಶಕ್ತಿ ಕೊಡು. ಎಲ್ಲವನ್ನು ಸಹಿಸಿಕೊಂಡು ಹೋಗುವ ಶಕ್ತಿ ಕೊಡು. ಹೌದು ಸ್ವಾಮಿ, ಅನೇಕ ಸಹನೆ ಭೂಮಿಯಲ್ಲಿ ಇದೆ, ನಮ್ಗೆ ನಮ್ಮ ಬಾಳಲ್ಲಿ ಇದೆ ಸ್ವಾಮಿ. ಎಲ್ಲರಿಗೆ ಶಕ್ತಿಯಿಂದ ತುಂಬು ಕರ್ತನೆ. ಹೌದು, ನಿನ್ನ ವಾಕ್ಯ ಹೇಳುತ್ತದೆ, ಸಹಿಸುವವನು ಧನ್ಯನು, ಅವನಿಗೆ ಜೀವದ ಕಿರೀಟವು ತೊಡಿಸಲ್ಪಡುವುದು. ಹೌದು ಸ್ವಾಮಿ, ಆ ಶಕ್ತಿ ಕೊಡು ಕರ್ತನೆ. ಸಹಿಸ್ಲಿಕ್ಕೆ ಇರುವ ಶಕ್ತಿ ಕೊಡು, ಎಲ್ಲರಿಗೂ ಕೊಡು ಕರ್ತನೆ. ಹೌದು ಸ್ವಾಮಿ, ನಮ್ಮ ಜೊತೆಗಿರುವುದಕ್ಕೋಸ್ಕರ ಸ್ತೋತ್ರ. ನಮ್ಮನ್ನು ಇನ್ನಷ್ಟು ಆಳಕ್ಕೆ ನಡೆಸು, ಇನ್ನಷ್ಟು ಸತ್ಯದಲ್ಲಿ ನಡೆಸು. ಎಲ್ಲರನ್ನು ಬಲಪಡಿಸು ಸ್ವಾಮಿ. ಇನ್ನು ಈ ಸತ್ಯವನ್ನು ಬೇರೆಯವರಿಗೆ ಹೇಳಲಿಕ್ಕೆ ಸಹಾಯ ಮಾಡು ಕರ್ತನೆ. ಎಲ್ಲರನ್ನು ಈ ಸಮಯದಲ್ಲಿ ಪ್ರತ್ಯೇಕವಾದ ಕೃಪೆಯಿಂದ ತುಂಬು. ಅವರು ಮಾತಾಡುವಂತ ಮಾತುಗಳು ಕೃಪೆ ಮತ್ತು ಸತ್ಯದಿಂದ ತುಂಬಿರ್ಲಿ ಸ್ವಾಮಿ. ಯಾವ ಕೆಟ್ಟ ವಿಷಯಕ್ಕೆ ಯಾರ ಬಾಯಿ ನಾಲಿಗೆ ಉಪಯೋಗ ಆಗದೆ ಇರಲಿ ಎಂದು ಪ್ರಾರ್ಥಿಸ್ತೇನಪ್ಪ. ನಮ್ಮೆಲ್ಲರ ನಾಲಿಗೆಯನ್ನು ನೀನು ಶುದ್ಧ ಮಾಡು ಕರ್ತನೆ. ನಮ್ಮ ಮಾತುಗಳೆಲ್ಲವೂ ಕೃಪೆಯ ಸತ್ಯದಿಂದ ತುಂಬಿಕೊಳ್ಳಲಿ. ಯಾವುದೇ ಕುಚೋದ್ಯ ಮಾತಾಡದಂತೆ ನಮ್ಮ ನಾಲಿಗೆಯನ್ನು ಕಟ್ಟು ಹಿಡಿದೇವ. ಹೌದು ಸ್ವಾಮಿ, ಬಾಯಿ ತೆರೆದರೆ ಒಂದು ಕೃಪೆ ತುಂಬಿದ ಮಾತುಗಳು ಬೇರೆಯವರಿಗೆ ಕೇಳಿಸುವಂತೆ ಮಾಡು ಕರ್ತನೆ. ಅದನ್ನು ಕೇಳುವಂತ ಹೃದಯಗಳನ್ನು ನೀನು ಮಾರ್ಪಡಿಸು. ಅವರು ಸಹ ನಿನ್ನ ಸುವಾರ್ತೆಯನ್ನು ತಿಳಿದುಕೊಳ್ಳೋಕೆ ನೀನು ಆ ಹೃದಯಗಳನ್ನು ತಯಾರು ಮಾಡಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಅಕ್ಕಪಕ್ಕದಲ್ಲಿರುವವರು, ನಮ್ಮ ನೆರೆಯವರು, ನಮ್ಮ ಕುಟುಂಬದವರು, ನಮ್ಮ ರಿಲೇಟಿವ್ಸ್ಗಳು ಸ್ವಾಮಿ, ನಮ್ಮ ಮಿತ್ರರುಗಳನ್ನು ನಿಮ್ಮ ರಾಜ್ಯಕ್ಕೆ ಕೊಂಡು ಬಾ ಎಂದು ಪ್ರಾರ್ಥಿಸ್ತೇವೆಪ್ಪ. ನಮ್ಮ ಸುತ್ತಮುತ್ತಲಿನಿರುವ ದೇಶದಲ್ಲಿರುವ, ನಮ್ಮ ಅಕ್ಕಪಕ್ಕದ ಊರುಗಳಲ್ಲಿರುವ, ನಮ್ಮ ಜಿಲ್ಲೆಯಲ್ಲಿರುವಂತ, ನಮ್ಮ ರಾಜ್ಯದಲ್ಲಿರುವಂತ, ನಮ್ಮ ದೇಶದಲ್ಲಿರುವಂತ ಅನೇಕರನ್ನು ಸ್ವಾಮಿ ನೀನು ರಕ್ಷಿಸು ಕರ್ತನೆ. ಅವರಿಗೋಸ್ಕರವೂ ಸಹ ನೀನು ರಕ್ತವನ್ನು ಸುರಿಸಿದೀಯಪ್ಪ. ಸ್ತೋತ್ರ ತಂದೆ, ಸ್ತೋತ್ರಪ್ಪ. ನಿನಗೆ ಮಹಿಮೆ ಉಂಟಾಗಲಿ. ರಾಜನೇ ಈ ದೇಶವನ್ನು ಆಶೀರ್ವದಿಸು. ಪ್ರತ್ಯೇಕವಾಗಿ ಇಲ್ಲಿ ಸೇರಿದಂತ ಒಬ್ಬೊಬ್ಬರ ಜೀವಿತವನ್ನು ಆಶೀರ್ವದಿಸು ಸ್ವಾಮಿ. ಅವರ ಕಿವಿಗಳು, ಕಣ್ಣುಗಳು, ಬಾಯಿ, ನಾಲಿಗೆ ಎಲ್ಲವೂ ಶುದ್ಧಗೊಳ್ಳಲಿ ಕರ್ತನೆ. ಬಲಪಡಿಸುವ ಎಲ್ಲ ಕ್ಷೇತ್ರದಲ್ಲಿ ಅವರ ಶರೀರವನ್ನು ಬಲಪಡಿಸು. ನಿನ್ನ ವಾಕ್ಯದ ಹಸಿವನ್ನು ಅವರಿಗೆ ಕೊಡು. ಪ್ರಾರ್ಥನೆ ಮಾಡುವ ಹಸಿವನ್ನು ಎಲ್ಲರಿಗೂ ಕೊಡು ಸ್ವಾಮಿ. ಎಸ್, ಹೇಳಿದೆ ಸ್ವಾಮಿ, ನನ್ನ ನೀತಿಗಾಗಿ ಹಸಿದವರು, ಬಾಯಾರಿದವರು ಧನ್ಯರು ಅಂತ. ಹೌದು ಸ್ವಾಮಿ, ಆತ್ಮಿಕ ವಿಷಯಗಳಿಗೆ, ವಾಕ್ಯ ಮತ್ತು ಪ್ರಾರ್ಥನೆಗೆ ಹಸಿವಾಗುವಂತೆ ಹಸಿವನ್ನು ಕೊಡು ಸ್ವಾಮಿ. ಆ ಬಾಯಾರಿಕೆಯನ್ನು ಕೊಡು ಸ್ವಾಮಿ. ಎಲ್ಲರಿಗೂ ನಿನ್ನ ರಾಜ್ಯಕ್ಕೋಸ್ಕರ ನಿಲ್ಲುವಂತೆ ಸಹಾಯ ಮಾಡು. ಒಬ್ಬರಿಗೊಬ್ಬರು ಸಹಾಯ ಮಾಡುವ ಒಳ್ಳೆಯ ಹೃದಯವನ್ನು ಕೊಡು ಸ್ವಾಮಿ. ಅದು ಶಾರೀರಿಕವಾಗಿಯೂ, ಆರ್ಥಿಕವಾಗಿಯೂ, ಮಾನಸಿಕವಾಗಿಯೂ ಎಲ್ಲ ವಿಧದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುವಂತೆ ಒಂದು ಔದಾರ್ಯವುಳ್ಳ ಮನಸ್ಸನ್ನು ಪ್ರತಿಯೊಬ್ಬರಿಗೆ ಕೊಟ್ಟು ಸಹಕರಿಸುತ್ತದೆ.
ಎಂದು ಪ್ರಾರ್ಥಿಸ್ತೇನೆ ತಂದೆ. ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ಇಷ್ಟೊತ್ತು ಕಾಲ ನಮ್ಮನ್ನು ಕಾಪಾಡಿ ನಡೆಸದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಆಮೇನ್. ಆಮೇನ್. ಒಂದೆರಡು ವಿಷಯಗಳಿಗೆ ಮಾತ್ರ ಪ್ರೇಯರ್ ಮಾಡಿ ನಾವು ಮುಗಿಸುವ ಸಮಯ ಆಯ್ತು. ನಮ್ಮ ಸಹೋದರರಲ್ಲಿ ಅನೇಕರು ಆರೋಗ್ಯದಲ್ಲಿ ಇದಾಗಿದ್ದಾರೆ. ಅವರಿಗೋಸ್ಕರ ಈ ಸಮಯದಲ್ಲಿ ನಾವು